ಎಲ್ರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳು. ಪ್ರತಿ ಸಾಲೆ ಹಾಗೆ ಆಗ್ತದೆ. 3 ದಿವಸ ಅಂತ ಬರುವಾಗ 3 ದಿವಸ ಹೇಳಬೇಕಲ್ಲಪ್ಪ ಅನ್ನಿಸ್ತದೆ. 3ನೇ ದಿವಸ ಬಂದಾಗ ಮುಗಿದು ಹೋಯ್ತಲ್ಲ ಅಷ್ಟು ಲಘುನೇ ಅಂತ ಅನ್ನಿಸ್ತು. ಅದು ಪ್ರತಿ ಸಲ ಆಗುವಂಥ ಭಾವನೆ. ಭಾಳ ವಿಚಿತ್ರ ಅನಿಸಿದ್ದು ನನಗೆ. ತಮಗೆಲ್ಲ ಅನುಭವ ಆಗಿರಬೇಕು. ಹಿಂಗಿಷ್ಟು ಮಂದಿ ಒಳಗಿದ್ದು ವಾಪಸ್ ಮನೆಗೆ ಹೋದ್ರೆ ನಾವೇ ಏಕಾಂಗಿ ಆಗಿಬಿಡ್ತೀವಿ. ಮನೆಯೊಳಗೆ ಒಂಥರ ಬಣಬಣ ಆಗ್ತದೆ. ಮೊದಲು ಮನೆ ಬಿಟ್ಟು ಹೋಗ್ಲಿಕ್ಕೆ ಒಳ್ಳೆ ಅನ್ನಿಸ್ತದೆ. ಈಗ ಬಂದು ಹೋದ್ಮೇಲೆ ಮನೆಯೊಳಗೆ ಬಣಬಣ ಆಗ್ತದೆ. ಈ ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡ್ತಾ ನನಗೆ ಬೆಳಗ್ಗೆ ಒಂದು ವಿಚಾರ ಬಂದಿತ್ತು. 1000 ವರ್ಷ ಇದ್ದಂಥ ಒಬ್ಬ ವ್ಯಕ್ತಿ ನೆನೆಸ್ಕೋತೀವಲ್ಲ ನಾವು ಇವತ್ತು ಕೂಡ, ಆ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ. ಯಾರಾದರೆ ತೀರ್ಕೊಂಡ್ರೆ ಒಂದು 10 ವರ್ಷಕ್ಕೆ ಮರ್ತೇ ಹೋಗ್ತದೆ. ಇದ್ರಲ್ಲ ಅವ್ರು ಇಲ್ಲೇ ಇಲ್ಲೇ ಇದ್ರಲ್ಲ ಅಂತೀವಿ. 100 ವರ್ಷಕ್ಕೆ ಪೂರ್ತಿ ಮರ್ತೇ ಹೋಗಿರ್ತದೆ. ಅಂಥದ್ದು 1000 ವರ್ಷ ಬದುಕಿ ಕೂಡ ಒಬ್ಬರಿಗಿಬ್ಬರಿಗಲ್ಲ ಲಕ್ಷಾಂತರ ಜನಕ್ಕೆ ಇವತ್ತಿಗೂ ಪ್ರೇರಣೆಯಾಗಿ ಅವ್ರನ್ನ ದೇವರು ಅಂತ ಪೂಜೆ ಮಾಡುವಂಥ ಇರಬೇಕಾದ್ರೆ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ. ಅಂದರೆ 1000 ವರ್ಷಗಳ ಅಂತರ ಕೂಡ ಅವ್ರ ವ್ಯಕ್ತಿತ್ವನ ಮಸಕು ಮಾಡಲಿಲ್ಲ ಅನ್ನೋದು ಭಾಳ ಅದ್ಭುತ. ಅದನ್ನು ನೋಡ್ತಾ ಇದ್ವಿ. ಇವತ್ತು ಕಡೆ ದಿವಸ ನಿನ್ನೆ ಹೇಳ್ತಿದ್ದೆ ನಾನು, ಆ ಮಠದ ವ್ಯವಸ್ಥೆಯನ್ನು ಮಾಡುವಾಗ ಅಲ್ಲಿದ್ದಂಥ ಅರ್ಚಕರು ಪುರೋಹಿತರು ಅವರಿಗೆ ತೊಂದರೆ ಕೊಡೋಕ್ಕೆ ಹೋದಾಗ 2 ವರ್ಷ ಬಿಟ್ಟು ಹೋದರು, ಬೇರೆ ಕಡೆಗೆ ವಾಪಸ್ ಬಂದರು. ಅವ್ರಿಗೆ ತೀರ್ಥದಲ್ಲಿ ವಿಷ ಹಾಕಿದರು ಅನ್ನೋ ವಿಷಯವನ್ನು ನಿನ್ನೆ ಹೇಳ್ತಾ ಇದ್ದೆ ನಾನು. ಒಮ್ಮೆ ರಾಮಾನುಜರು, ಈ ಘಟನೆ ಮಾತ್ರ ನನಗೆ ಭಾಳ ಮನಸ್ಸಿಗೆ ಗಟ್ಟಿ ಕೂತದ್ದು. ಒಂದು ಅಪರೂಪದ ಘಟನೆ ಇದು. ರಾಮಾನುಜಾಚಾರ್ಯ ಜೀವನದಲ್ಲಿ ಅಪೂರ್ವವಾದಂಥ ಘಟನೆ ಇದು. ಆ ಘಟನೆ ಬಿಟ್ಟರೂ ಹೇಳ್ಬೋದಾಗಿತ್ತು ನಾನು. ರಾಮಾನುಜಾಚಾರ್ಯ ಜೀವನ ಅದು ಹೇಳಬೇಕು ಅಂತ ಇಟ್ಕೊಂಡದ್ದು. ರಾಮಾನುಜರು ಒಮ್ಮೆ ತಿರುವಾಯಿಮೋಳಿ ಅನ್ನೋ ಗ್ರಂಥದ ಬಗ್ಗೆ ಮಾಡ್ತಿದ್ದರು ಅಂತ ಹೇಳಿದೆ. ಆಗ ವೆಂಕಟೇಶ್ವರ ನಿಂತಿದ್ದಾನೆ, ಹೂ ಇಲ್ಲ ಅಂತ ಹೇಳಿದಾಗ ಆನಂದ ಆಳ್ವಾರ್ ಅವರು ಹೋಗೋಕೆ ಒಪ್ಕೊಂಡ್ರು. ಮುಂದೆ ರಾಮಾನುಜಾಚಾರ್ಯರು ಈ ಭಾಷ್ಯ ಬರೀಬೇಕಾಗಿತ್ತಲ್ಲ, ಶ್ರೀ ಭಾಷ್ಯ ಬರೀಬೇಕು. ಅದಕ್ಕೆ ಗೋವಿಂದನ ಕರ್ಕೊಂಬರ್ಬೇಕು. ಗೋವಿಂದ ಅವ್ರ ಶಿಷ್ಯ, ಅನ್ನೋ ಸೋದರತೆ ಮಗ ಕೂಡ ಮನೆಯಲ್ಲಿ. ಅವ್ರು ಕರ್ಕೊಂಬಂದು ತೀರ್ಥಯಾತ್ರೆ ತಿರುಪತಿಗೆ ಹೋದರು. ತಿರುಪತಿಗೆ ಹೋದಾಗ ದಾರಿಯೊಳಗೆ ಚಿದಂಬರಂ, ತಾವು ಕೇಳಿದ್ದೀರಿ ಚಿದಂಬರಂ ಅಂತ. ಚಿದಂಬರ ಪಕ್ಕದೊಳಗೆ ಅಣ್ಣಾಯರ್ಮಾರ ಅಂತ ಒಂದು ಊರಿದೆ. ಅಣ್ಣಾಯರ್ಮಾರ ಅಂತ ಒಂದು ಸಣ್ಣ ಹಳ್ಳಿ, ತುಂಬ ಸಣ್ಣ ಹಳ್ಳಿ. ಈಗೂ ಸಣ್ಣ ಊರೇ ಇದೆ ಅದು ಇನ್ನೂ ಸಣ್ಣದಿರಬೇಕು. ಅವಾಗ ಅಲ್ಲಿ ವಾಸ್ತವ್ಯ ಮಾಡಬೇಕು. ನಡ್ಕೊಂಡೇ ಹೋಗೋದು ಪ್ರವಾಸ ಎಲ್ಲ. ಒಂದು ಕಡೆ ನಿಂತ್ಕೊಂಡು ಒಂದು ದಿವಸ ಅಲ್ಲಿದ್ದು ಶಿಷ್ಯರ ಮನೆಯಲ್ಲಿದ್ದು ಭಿಕ್ಷೆ ತೊಗೊಂಡು ಹೋಗ್ಬೇಕು ಮುಂದೆ. ಅಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ 2 ಶಿಷ್ಯರಿದ್ದರಂಥವ್ರಿಗೆ. ಸಾಮಾನ್ಯವಾಗಿ ಆಗೋದು ಹಿಂಗೆ ಇದು. ಒಬ್ಬವ ಶಿಷ್ಯ ಕಾರ್ಪಾಸರಾಮ ವರದಾಚಾರ್ಯ ಅಂತ ಒಬ್ಬ ಶಿಷ್ಯ, ಭಾರಿ ಬಡವ, ಆದರೆ ಆಚಾರ್ಯರ ಅತ್ಯಂತ ಅಪ್ರತಿಮ ಸೇವಕ. ಇನ್ನೊಬ್ಬ ಇದ್ದ ಯಜ್ಞೇಶ ಅಂತ, ಅವನು ಶ್ರೀಮಂತ. ಆಚಾರ್ಯ ಬರ್ತಾರೆ ಅಂತ ಗೊತ್ತಾದಾಗ ಶ್ರೀಮಂತನಿಗೆ ಬೇರೆ ಕೆಲಸ ಆಯಿತು, ಅವನು ಸಿಗಲಿಲ್ಲ. ಇವು ಬಡವ ಇದ್ನಲ್ಲ ವರದರಾಜ, ಗುರುಗಳು ಬರ್ತಾರೆ ಅಂದರೆ ತಾನಾರೇ ಭಿಕ್ಷೆ ಬಿಡೋನು. ಗುರುಗಳು ಬರ್ತಾರೆ, ಏನೋ ಮಾಡಬೇಕು, ಅವ್ರ ಪೂಜೆಗೆ ಅನುಕೂಲ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕಲ್ಲ, ಊರಲ್ಲಿ ಭಿಕ್ಷೆ ಬಿಡೋಕ್ಕೆ ಹೋಗ್ತಾಯಿದ್ದ. ಅವನ ಹೆಂಡತಿ ಲಕ್ಷ್ಮಿ ಅಂತ ಹೆಂಗಸು, ಅಪೂರ್ವವಾದ ಚೆಲುವೆ ಆಕೆ. ಬಡತನ ಬೆನ್ನು ಬಿದ್ದಿದೆ. ಎಷ್ಟರ ಮಟ್ಟಿಗೆ ಬಡತನ ಇತ್ತು ಅಂದರೆ ಗಂಡ ಹೆಂಡತಿ ಇಬ್ಬರೇ ಇದ್ದರು. ಮನೆ ಅಂದರೆ ಗುಡಿಸಲು ಸಣ್ಣದೊಂದಿದ್ದು, ಮುಂದೊಂದು ಚಪ್ಪರ ಹಾಕಿ ಒಂದು ಜಾಗ ಇಟ್ಕೊಂಡಿದ್ದಾರೆ. ಈಗ ಅದರ ಊರಿಗೆ ಹೋದರೆ ತೋರಿಸ್ತಾರೆ, ಲಕ್ಷ್ಮಿ ಇದ್ದರು ಇಲ್ಲಿ ಅಂತ ತೋರಿಸ್ತಾರೆ. ಈಗೆಲ್ಲ ಬದಲಿ ಆಗಿದೆ ಭಾಳ. ನಾನು ಎಲ್ಲ ಕಡೆ ಹೋಗಿ ಬಂದೆ, ಅಲ್ಲಿ ಒಂದು ಸಲ ಪ್ರವಾಸ ಮಾಡ್ಕೊಂಬಂದಿದ್ದೆ. ಆ ಮುಂದೆ ಚಪ್ಪರ ಇತ್ತು ಅಂತ ಹೇಳ್ತಾರೆ, ಸಣ್ಣ ಗುಡಿಸಲು. ಆ ಕೋಣೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋರು. ಬಡತನ ಎಷ್ಟಿತ್ತು ಅಂದರೆ ಬಟ್ಟೆ ಎಲ್ಲ ಚಿಂದಿಯಾಗಿ ಹೋಗಿದೆ. ಒಂದೇ ಒಂದು ಒಳ್ಳೆ ಬಟ್ಟೆ ಅಂತ ಇದ್ದದನ್ನು ಹೊರಗೆ ಹೋಗುವಾಗ ಗಂಡ ಹೆಂಡತಿ ಬಳಸಬೇಕು. ಆ ಥರ ಪರಿಸ್ಥಿತಿ. ರಾಮಾನುಜಾಚಾರ್ಯ ಹೋದರು. ಈ ವರದಾಚಾರ್ಯ ಅಂತಿದ್ದ ಶಿಷ್ಯ ಇದ್ದಲ್ಲ, ಅವನು ಭಿಕ್ಷೆ ಬಿಡ್ಕೊಂಬರೋಕೆ ಹೋಗಿದ್ದಾನೆ ಊರಿಗೆಲ್ಲ. ಆಚಾರ್ಯರು ಬಂದರು, ಬಾಗಿಲು ತಟ್ಟಿದರು, ಕೂಗಿದ್ರು, ವರದಾಚಾರ್ಯ ನಾನು ರಾಮಾನುಜ ಬಂದಿದ್ದೇನಪ್ಪ ಅಂತ ಹೇಳಿದರು. ಲಕ್ಷ್ಮಿ ಒಳಗಿದ್ದಾಳೆ. ಆಕೆಗೆ ಹೊರಗೆ ಬರೋ ಸ್ಥಿತಿ ಇಲ್ಲ, ಬಟ್ಟೆ ಎಲ್ಲ ಹರಿದು ಹೋಗಿದೆ. ಗುರುಗಳ ಮುಂದೆ ಹೇಗೆ ಬರೋದು, ಹಾಗೆ ಮೈ ಮುಚ್ಕೊಳ್ಳಾರದೆ ಅಂತ ಆಕೆ ಚಿಂತೆ. ಎಲ್ಲಿ ರಾಮಾನುಜ ಹೋಗ್ಬಿಡ್ತಾರೆ, ಬಾಗಿಲು ತಟ್ತಾರೆ, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ.
ಅವರು ದೇವರು, ಆಚಾರ್ಯರು ದೇವರಿದ್ದಂಗೆ ನನಗೆ. ದೇವರೇ ಮನೆಗೆ ಬಂದಾಗ ಕಳ್ಸೋಕ್ಕಾಗತ್ತಾ? ಆಕೆ ಏನು ಮಾಡಿದ್ದು, ಒಳಗಡೆ ಇದ್ದೀನಿ ಅಂತ ತೋರ್ಸೋಕೆ ಚಪ್ಪಾಳೆ ತಟ್ಟಿದ್ಲಂತೆ. ಇದ್ದೀನಿ ಚಪ್ಪಾಳೆ ತಟ್ಟಿದ್ಲು. ಆಚಾರ್ಯರಿಗೆ ಗೊತ್ತಾಯಿತು, ರಾಮಾನುಜಾಚಾರ್ಯರಿಗೆ ಗೊತ್ತಾಯಿತು. ಏನು ಮಾಡಿದ್ರು, ತಮ್ಮ ಎತ್ಕೊಂಡು ಶಾಟಿ ಇತ್ತಲ್ಲ, ಒಂದು ದೊಡ್ಡದೊಂದು ಶಾಟಿ ಒಳಗಿದ್ದು ಬಿಸಾಕಿದ್ರು. ಅದನ್ನು ಉಟ್ಕೊಂಡು ಹೊರಗೆ ಬಂದ್ಲಾಕೆ. ಬಂದು ನಮಸ್ಕಾರ ಮಾಡಿದ್ದಂತೆ. ಮಾಡಿ ಆಚಾರ್ಯರಿಗೆಲ್ಲ ಗೊತ್ತಾಯಿತು ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಯಿತು. ನೀವು ಚಿಂತೆ ಮಾಡಬೇಡಿ ಆಚಾರ್ಯ ಗುರುಗಳೇ, ನೀವು ಸ್ನಾನ ಮಾಡಿ ಪೂಜೆ ಮುಗಿಸೋದ್ರೊಳಗೆ ನಾನು ಆತಿಥ್ಯಕ್ಕೆಲ್ಲ ರೆಡಿ ಮಾಡ್ತೇನೆ, ಪೂಜೆಗೆ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತೇನೆ, ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಆಯಿತು ಅಂತ ಸ್ನಾನಕ್ಕೆ ನದಿಗೆ ಹೋದರು. ಸ್ನಾನ ಮಾಡಿ ಚಪ್ಪರ ಅಂತ ಹೇಳಿದ್ನಲ್ಲ ಮುಂದೆ, ಅಲ್ಲೇ ಪೂಜೆ ಮಾಡ್ತಾಯಿದ್ರು. ಹೀಗೆ ಚಿಂತೆ ಶುರು ಆಯಿತು. ಆಚಾರ್ಯ ಪೂಜೆಗೆ ಪ್ರಸಾದಕ್ಕೆ ಅಡುಗೆ ಮಾಡೋದು ಹೇಗೆ, ದುಡ್ಡು ಎಲ್ಲಿ ತರೋದು, ದುಡ್ಡಿಲ್ಲದೆ ಹಾಕೋದಿಲ್ಲ. ಇಡೀ ಊರಲ್ಲಿ ಭಿಕ್ಷೆ ಬೇಡಿದರೂ ಕೂಡ ಒಂದು ಚೂರು ಸಿಗಲ್ಲ ನನಗೆ, ಏನು ಮಾಡೋದು ಅಂತ ವಿಚಾರ ಮಾಡಿದ್ರು. ಆಗ ಒಂದು ಯೋಚನೆ ಯಾಕೆ ಹೊಳಿತು. ನಾನು ಯಾವಾಗಲೂ ಹೇಳಿದ್ದನ್ನು, ವೆನ್ ಯು ಆರ್ ಪುಶ್ ಟು ದ ಕಾರ್ನರ್ ಸಮಥಿಂಗ್ ಹ್ಯಾಪನ್ಸ್. ಮನೆಯಲ್ಲಿ ಬೆಕ್ಕು ಕೂಡ ತಪ್ಸ್ಕೊಂಡು ಹೋಗುತ್ತೆ ಆ ಕಡೆ ಈ ಕಡೆ. ಎಲ್ಲ ಕಿಟಕಿ ಬಾಗಿಲು ಬಂದ್ ಮಾಡಿ ಹೊಡೆಯೋಕ್ಕೆ ಹೋಗಿ ಅದನ್ನು ಮೈಮೇಲೆ ಹಾರುತ್ತೆ ಕೊನೆಗೆ. ಈ ಒಂದು ವರ್ಮ್ ಸ್ಟರ್ಸ್ ಅಂತಾರೆ. ಐಡಿಯಾ ಬರೋದು ಆವಾಗಲೇ, ಕ್ರಿಯೇಟಿವ್ ಐಡಿಯಾ. ಆಕೆಗೆ ಏನು ಮಾಡಿದ್ದು, ಏನು ಮಾಡಲಿ, ಹೆಲ್ಪ್ಲೆಸ್ ನಾನು. ಗುರುಗಳು ಬಂದಿದ್ದಾರೆ, ಗಂಡ ಭಿಕ್ಷೆ ಬೇಡಕ್ಕೆ ಹೋಗಿದ್ದಾನೆ, ಹೇಳೋದು ಹೆಂಗೆ, ಅವನು ಎಲ್ಲಿದ್ದಾನೆ ಅಂತ ಹೆಂಗೆ ಗೊತ್ತು. ಆಕೆ ಒಂದು ಯೋಚನೆ ಏನು ಬಂತು ಅಂದರೆ, ಆ ಊರಲ್ಲಿ ಒಬ್ಬ ಶ್ರೀಮಂತ ವೈಶ್ಯ ಇದ್ದ, ವ್ಯಾಪಾರಿ, ದೊಡ್ಡ ವ್ಯಾಪಾರಿ. ಅವನು ಕಾಮಿಯವ, ಎಲ್ಲ ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥವನು. ಅವನಿಗೆ ಲಕ್ಷ್ಮಿ ಮೇಲೆ ಮನಸ್ಸು. ಆಕೆ ಅತ್ಯಂತ ಚೆಲುವೆ. ಆಕೆನ ಹೊಲಿಸ್ಕೋಬೇಕು ಅಂತ ಹೇಳಿ ಮನೆಗೆ ಕೆಲವೊಂದು ಸಲ ಆಭರಣ ಕಳಿಸೋದು, ಸಾಮಾನು ಕಳಿಸೋದು ಮಾಡ್ತಿದ್ದ. ಆಕೆ ಅತ್ಯಂತ ಘನವಾದ ಪತಿವ್ರತೆ, ಎಲ್ಲನೂ ವಾಪಸ್ ಕಳಿಸ್ತಾ ಇದ್ಲು, ಹಿಂಗೆ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ಲು. ಆದರೆ ಅವನ ಮನಸ್ಸಲ್ಲಿತ್ತು ಆಕೆ ಹೇಗಾದ್ರು ಪಡ್ಕೋಬೇಕು ಅಂತ. ಆಕೆ ಏನು ಮಾಡಿದ್ಲು ಅಂದರೆ, ಗುರುಗಳ ಪೂಜೆ ಮುಖ್ಯ ನನಗೆ ಇವತ್ತು, ಏನಾದರೂ ಆಗಲಿ ಗುರುಗಳು ಹಾಗೆ ಕಳಿಸೋಂಗಿಲ್ಲ. ಸೀದಾ ವೈಶ್ಯನ ಕಡೆಗೆ ಹೋದ್ಲು. ಹೋಗಿ, ನೋಡು ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ ಈಗ, ನನ್ನ ಗುರುಗಳು ಬಂದಿದ್ದಾರೆ, ಅವ್ರು ಊಟಕ್ಕೆ ಅರೇಂಜ್ ಮಾಡಬೇಕು, ನಾನೆಲ್ಲನೂ ಪ್ರಸಾದ ಮಾಡಬೇಕು. ನೀನು ನನ್ನ ಮೇಲೆ ಮನಸ್ಸಿಟ್ಟಿದ್ಯಾ ಅಂತ ಗೊತ್ತು ನನಗೆ, ಆದರೆ ದಯವಿಟ್ಟು ಆ ಪೂಜೆಗೆ ಏನು ಬೇಕೋ ಎಲ್ಲ ಸಾಮಾನು ಕೊಡು. ಪೂಜೆ ಮುಗಿದು ಆಚಾರ್ಯ ಹೋದ್ನ ನಾನು ನಿನ್ನ ಕಡೆ ಬರ್ತೇನೆ, ಈ ಶರೀರ ನೆನೆದು ಅಂತ ಹೇಳಿದ್ಲು. ಮೊದಲು ನಂಬಲಿಲ್ಲ ಅವನು, ಹಿಂಗೆ ಲಕ್ಷ್ಮಿ ಮಾಡ್ತಾಳ. ಆದರೆ ಕೊನೆಗೆ ನಂಬಿದ. ಪೂಜೆಗೆ ಏನು ಬೇಕೋ ಸಾಮಾನು ಬೇಕಾದಕ್ಕಿಂತ ಹೆಚ್ಚಿಗೆ ಸಾಮಾನು ಕಳಿಸ್ದ. ಈಕೆ ಮನೆಗೆ ಬಂದಳು, ಅಡುಗೆ ಮಾಡಿದ್ದು, ಒಳಗಡೆ ಬೆಂಕಿ ಇದ್ದು ಕೊದಿತದ್ದು, ಏನು ಮಾಡಲಿ ಅಂತ. ಗಂಡ ಬಂದ, ಗುರುಗಳು ಬಂದಿದ್ದಾರೆ, ಸಂತೋಷ ಆಯಿತು. ಈಕೆ ಅಡುಗೆ ಮಾಡೋ ದೊಡ್ಡ ಸಂಭ್ರಮ ನೋಡಿ ಆಶ್ಚರ್ಯ, ಅವನು ಎಲ್ಲಿ ತಂದೆ ಸಾಮಾನಿಗೆ ದುಡ್ಡೆಲ್ಲ, ಹೇಗೆ ಬಂತು? ಆಕೆ ಏನೂ ಮುಚ್ಚಿಡಲಿಲ್ಲ. ಹೀಗಿದೆ ಪರಿಸ್ಥಿತಿ, ನಾನು ಆ ಶ್ರೀಮಂತ ವೈಶ್ಯನಿಗೆ ಹೇಳಿ ಬಂದಿದ್ದೇನೆ. ಗಂಡ ಅತ್ತ, ಏನು ನಮ್ಮ ದರಿದ್ರತನ ಇದು ನಮ್ಮದು, ಮಾನ ಮಾರ್ಕೊಳ್ಳೋ ಪ್ರಸಂಗ ಬಂತಲ್ಲ, ಏನು ಮಾಡೋದು ಅಂತ. ಆದರೆ ಗಂಡ ಎಷ್ಟು ದೊಡ್ಡವನು ಅಂದರೆ, ಗುರುಗಳು ದೇವರ ಪೂಜೆ ಮಾಡಬೇಕು ನಾವು, ಎಲ್ಲ ಮಾನ ಅಪಮಾನ ದೇವರಿಗೆ ಬಿಡಬೇಕು ನಾವು, ಏನಾಗ್ತದಾಗಲಿ ಆತು ಬಿಡು, ಆಗಲಿ, ಗುರುಗಳಿಗೋಸ್ಕರ ನಾನು ಜೀವನನೇ ಕೊಡುವಾಗ ಮಾನದ ಬಗ್ಗೆ ಚಿಂತೆಯಾಕೆ ಅವ್ರು ನೋಡ್ಕೋತಾರೆ ಎಲ್ಲನೂ ಅಂದರು. ಸಂಭ್ರಮದಿಂದ ಪೂಜೆ ಆಯಿತು, ಪ್ರಸಾದ ಆಯಿತು, ನೈವೇದ್ಯ ಆಯಿತು. ಕೊನೆಗೆ ಹೊರಡಬೇಕಲ್ಲ, ಗುರುಗಳಿಗೆ ಕಾಣಿಕೆ ಕೊಡಬೇಕು. ತಾನು ಇರುವಂಥ ಎಲ್ಲ ವಸ್ತುಗಳನ್ನಿಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದ್ದು. ಗೊತ್ತು ಇವರಿಗೆ, ರಾಮಾನುಜಾಚಾರ್ಯರಿಗೆ ಗೊತ್ತು ಏನಾಗಿದೆ ಅಂತ ಅನಿಸಿರ್ಬೇಕು. ಪ್ರಸಾದ ಕೊಟ್ಟರು, ಅಕ್ಷತೆ ಕೊಟ್ಟು ಹೇಳಿದ್ರಂತೆ, ನೋಡಮ್ಮ, ಈ ಪಾದೋದಕ ಮತ್ತು ಅಕ್ಷತೆ ಕೊಟ್ಟಿದ್ದೇನಲ್ಲ, ಇದನ್ನು ಕಾರ್ಯಕ್ರಮ ಮಾಡೋಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು ಎಲ್ಲರಿಗೂ ಕೊಡು ಅಂತ. ಚೆನ್ನಾಗಿದೆ ಮಾತು. ಈ ಕಾರ್ಯಕ್ರಮ ಗೊತ್ತು, ನಿಮ್ಮ ಕಡೆ ಏನಿಲ್ಲ ಅಂತ ಗೊತ್ತಿದೆಯಲ್ಲ, ಬಟ್ಟೆ ಇರಲಿಲ್ಲ ಆ ಕಡೆ. ಈ ಕಾರ್ಯಕ್ರಮ ಮಾಡೋದು ಯಾರ್ಯಾರು ಸಹಕಾರ ಮಾಡಿದ್ದಾರೆ ಎಲ್ರಿಗೂ ಪ್ರಸಾದ ಕೊಡು, ಪಾದೋದಕ ಕೊಡು, ಅಕ್ಷತೆ ಕೊಡು ಅಂತ ಹೇಳಿ. ಆಯಿತು ಅಂದರು. ಗುರುಗಳು ಹೋದರು. ಈಕೆ ಮಾತು ಕೊಟ್ಟಂಗೆ ಹೋದ್ಲು. ಅವನು ಹೋಗಿಟ್ಟು, ನೋಡಪ್ಪ, ನನ್ನ ಶರೀರ ನಿನಗೆ ಮೀಸಲಿದೆ, ಆದರೆ ಒಂದು ವಿನಂತಿ, ನನ್ನ ಗುರುಗಳು ದೇವರು ಅಂತ ನಂಬ್ಕೊಂಡಿದ್ದೀವಿ ನಾವು. ಅವರು ಪಾದೋದಕ್ಕೆ ಪ್ರಸಾದಗಳನ್ನು ಕೊಟ್ಟಿದ್ದಾರೆ, ಅಕ್ಷತೆ ಕೊಟ್ಟಿದ್ದಾರೆ, ಮೊದಲು ತಗೋದನ್ನು. ಅವನು ಪಾದೋದಕ ಕೊಟ್ಟಲು, ಅಕ್ಷತೆ ಅವನು ತಲೆ ಮೇಲೆ ಹಾಕಿದ್ನು. ಹಾಕಿದ ಕ್ಷಣ ಅವನಿಗೇನಾಯಿತು ಅಂತ, ಆ ಚೆಲುವೆ ಲಕ್ಷ್ಮಿ ಕಾಣಿಸ್ಲಿಲ್ಲ, ತನ್ನ ತಾಯಿ ಕಾಣಿಸಿಲ್ಲ. ಕಾಲಿಗೆ ಬಿದ್ದ. ನಾನು ಹಾಗೆ ಅಪೇಕ್ಷೆ ಮಾಡಿದ್ದೆ, ತಪ್ಪಾಯ್ತಲ್ಲ ನಿನ್ನ ಕಡೆಯಿಂದ, ನಾನು ದೇವರು ನನ್ನನ್ನು ಕ್ಷಮಿಸಲ್ಲ ಇನ್ನು. ಯಾರು ಗುರುಗಳು ಅಂತ ಕೇಳಿದ. ಹಿಂಗೆ ಗುರುಗಳು ಬಂದಿದ್ದಾರೆ, ಹೊರಟಿದ್ದಾರೆ.
ಅವನು ಓಡಿ ಬಂದ, ಕರ್ಕೊಂಡು ಹೋದ. ರಾಮಾನುಜಾಚಾರ್ಯ ಕಾಲಿಗೆ ಬಿದ್ದ, ನನಗೂ ದೀಕ್ಷೆ ಕೊಟ್ಬಿಟ್ಟು ಬಂದುಬಿಡ್ತೀನಿ ನಾನು ಅಂದ. ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಆ ಲಕ್ಷ್ಮಿಯನ್ನು ಅಪೇಕ್ಷೆ ಮಾಡ್ತಿದ್ನೋ, ಈಗ ಲಕ್ಷ್ಮಿಯನ್ನು ತಾಯಿ ಅಂತ ಗಮನಿಸಿ ಬಂದು ರಾಮಾನುಜಾಚಾರ್ಯ ಕಾಲಿಗೆ ಬಿದ್ದು ದೀಕ್ಷೆ ತಗೊಂಡು ಸನ್ಯಾಸಿಯಾಗಿ ಅವ್ರ ಹಿಂದೆ ಹೋಗ್ಬಿಟ್ಟ. ಇದನ್ನು ನಾವು ಪವಾಡ ಅಂದರೆ ಪವಾಡ ಅನ್ಬೋದು, ಅಥವಾ ಒಂದು ಕ್ಷಣದ ಮನಃ ಪರಿವರ್ತನೆ ಅಂತ ಕರಿಬೋದು. ಇದಾಗೋಕ್ಕೆ ಸಾಧ್ಯನಾ ಅಂತ ಕೆಲವರು ಪ್ರಶ್ನೆ ಕೇಳ್ಬೋದು. ಖಂಡಿತ ಸಾಧ್ಯ ಇದೆ. ಮನಃ ಪರಿವರ್ತನೆ ಯಾವ ಕ್ಷಣದಲ್ಲಿ ಯಾರಿಗಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. 99 ಜೀವಗಳನ್ನು ಬಲಿ ತಗೊಂಡಂಥ ಅಂಗುಲಿಮಾಲ್ ಕೊರಳಿಗೆ ಹಾರ ಹಾಕ್ಕೊಂಡಿದ್ದ, 100 ಜನನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದವನು. ಅವನು ಸೋಲಿಸಿದ್ದು ಯಾವ ಖಡ್ಗದಿಂದನೂ ಅಲ್ಲ, ಬುದ್ಧ ತನ್ನ ಕಣ್ಣಲ್ಲಿ ತುಂಬಿದಂಥ ಅಂತಃಕರಣದಿಂದ, ಪ್ರೀತಿಯಿಂದ ಅಂಗುಲಿಮಾಲನ್ನು ಗೆದ್ದುಬಿಟ್ಟ. ಎದುರಿಗೆ ಬಂದವ್ರನ್ನೆಲ್ಲ ಕೊಂದು ಹಾಕಿದಂಥವನು. ಪಾಲಿ ಭಾಷೆಯಲ್ಲಿ ಕತೆ ಚೆನ್ನಾಗಿದೆ, ಅದು ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಕತೆ ಭಾಳ ಚೆಂದ, ಅದು ಸ್ವಲ್ಪ ಹೇಳ್ಬಿಡ್ಲ ಅದನ್ನು, ಗೊತ್ತಿರಲ್ಲ ಭಾಳ ಜನಕ್ಕೆ. ಅಂಗುಲಿಮಾಲ್ 99 ಜನನ ಕೊಂದು ಹಾಕಿದ್ದಾನೆ. ಎಷ್ಟು ಕ್ರೂರಿ ಆಗಿದ್ದಾನೆ ಅಂದರೆ ಅವನ ತಾಯಿ ಕೂಡ ಅವನ ಜೊತೆಗಿಲ್ಲ. ಈಗ ಬುದ್ಧ ಹೋದಾಗ ಹೇಳ್ತಾರೆ, ಅಲ್ಲಿ ಕಾಡಿಗೆ ಹೋಗಬೇಡ, ಕೊಂದುಬಿಡ್ತಾನೆ ನಿನ್ನ ಅಂತ. ಹಂಗಾರೆ ಹೋಗಲೇಬೇಕು ಅಂತಾನೆ ಬುದ್ಧ. ಯಾಕೆಂದರೆ ಇನ್ನೂ ಎಷ್ಟು ವರ್ಷ ಕ್ರೌರ್ಯ ಇಟ್ಕೊಂಡಿರ್ಬೇಕು ಹೃದಯದಲ್ಲಿ ಅವನು. ಅವ್ನು ವೃತ್ತ ಮುಗಿಬೇಕಲ್ಲ 100, ನಾನು ಹೋಗ್ತೀನಿ 100ನೇದು ನಾಲ್ಕು ಬಿಡ್ತೀನಿ, ಮುಂದೆ ಶಾಂತ ಆಗ್ತಾನೆ ಅವನು ಅಂತ ಹೋದಾಗ ಅಲ್ಲಿ ಗಿಡದ ಕೆಳಗೆ ನಿಂತಿರ್ತಾನೆ ಅವನು ಅಂಗುಲಿಮಾಲ್. ಖುಷಿ ಆಯಿತು ಅವನಿಗೆ, ಇದುವರೆಗೆ ಯಾರೂ ಬಂದಿಲ್ಲ ಕೊಲ್ಲೋದಕ್ಕೆ. ಓಡಿ ಹೋಗ್ತಾನೆ. ಆದರೆ ಅವನ ಕಣ್ಣಲ್ಲಿರುವಂಥ ಪ್ರೀತಿಯನ್ನು ನೋಡಿ ಕೊಲ್ಲೋಲ್ಲ. ಒಂದು ಹೆಜ್ಜೆ ಮುಂದಿಟ್ಟರೆ ಕೊಂದು ಹಾಕ್ಬಿಡ್ತೀನಿ ನಿನ್ನ, ಹೆದರಿಸ್ತಾನೆ, ಕೊಲ್ಲಲ್ಲ. ನಿನ್ನ ಯಾರೂ ಹೇಳಿಲ್ವಾ ಬರಬಾರ್ದಂತಿಲ್ಲಿ ಅಂತ ಕೇಳ್ತಾನೆ. ಇಲ್ಲ, ಬೇಡ ಅಂದರೂ ನಾನೇ ಬಂದೆ, ನಿನ್ನ ಕಡೆ ಸಾಯಬೇಕು ಅಂತ ಬಂದೆ. ಆದರೆ ಸಾಯೋ ಮನುಷ್ಯನೊಂದು ಕೇಳಬೇಕಲ್ಲ, ಅವನ ಅಪೇಕ್ಷೆ ಏನಿತ್ತು ಅಂತ ಕೇಳಬೇಕಲ್ಲ. ಗಲ್ಲಿಗೆ ಹಾಕಬೇಕಾದ್ರೂ ಕೇಳ್ತಾರೆ, ನಿನ್ನ ಅಪೇಕ್ಷೆ ಏನು ಅಂತ. ಏನೇನು ಅಪೇಕ್ಷೆ ಅಂದ. ಏನಿಲ್ಲ, ಮರ ನಿಂತಿದ್ದೆಲ್ಲ ಕೆಳಗೆ, ಆ ಮರದೊಂದು ಟೊಂಗೆ ಕತ್ತರಿಸ್ಕೊಡು ಅಂದ. ಇಷ್ಟೇನಾ ಅಂದವನು. ಖಡ್ಗ ತೊಗೊಂಡು ಟಕ್ ಅಂತ ದೊಡ್ಡ ಟೊಂಗೆ ಕತ್ತರಿಸಿದ. ನೀನು ಭಾಳ ಅವಸರದ ಮನುಷ್ಯಪ್ಪ, ಅದು ದೊಡ್ಡ ಟೊಂಗೆ ಬೇಕಾಗಿರಲಿಲ್ಲ ನನಗೆ, ಒಂದು ಸಣ್ಣ ಚೂರು ಸಾಕಾಗಿತ್ತು, ಈ ಉಳಿದದ್ದನ್ನು ಅಂಟಿಸ್ಬಿಡು ಗಿಡಕ್ಕೆ ಅಂದ. ಅವನಂದ ಅಂಟ್ಸೋಕೆ ಬರಲ್ಲ, ಇದು ಕತ್ತರಿಸ್ಬಿಟ್ಟಿದ್ದೀನಿ, ಅಂಟ್ಸೋಕೆ ಬರಲ್ಲ ಅಂತ. ಆಗ ಬುದ್ಧ ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ. ಯಾವುದನ್ನು ಸೃಷ್ಟಿ ಮಾಡುವ ಶಕ್ತಿ ನಿನಗಿಲ್ಲವೋ ಅದನ್ನು ನಾಶ ಮಾಡುವ ಅಧಿಕಾರ ನಿನಗಿಲ್ಲ. ಎಂಥ ಚಂದ ಮಾತು. ಒಂದು ಗಿಡ ಜೋಡಿಸೋಕ್ಕಾಗಲ್ಲ ನಿನಗೆ ಅಂಥದ್ದು 99 ಜನನ ಕೊಂದಿದ್ದೀಯಲ್ಲ, ಒಬ್ಬರದಾದ್ರೂ ಜೀವನ ವಾಪಸ್ ತರೋಕ್ಕಾಗತ್ತಾ ನಿನಗೆ ಅಂದ. ಏನು ಮೈ ಜುಮ್ಮಂದಿರಬೇಕು ಅವನು. ಅಂಗುಲಿಮಾಲೊಂದು ಕೈಲಿದ್ದ ಖಡ್ಗ ಒಗೆದ, ಕಾಲಿಗೆ ಬಿದ್ದ, ನೀ ಖಡ್ಗ ಇಲ್ಲದೆ ನಾನು ಕೊಂದುಬಿಟ್ಟೆ ಅಂದ. ನಾನು ಶಿಷ್ಯ ಆಗಿ ಬರ್ತೀನಿ ಅಂದ. ಇದು ಕತೆ ಗೊತ್ತಿರುತ್ತೆ ನಮಗೆ. ಮುಂದಿನ ಭಾಗ ಭಾಳ ಚೆಂದ. ನಾನು ನೀನು ಬಂದುಬಿಡ್ತೀನಿ ನೀನು ಹಿಂದೆ ಅಂದ. ಬುದ್ಧ ಹಾಗೆಲ್ಲ ಈಸಿಯಾಗಿ ಒಪ್ಕೊಳ್ಳೋದಲ್ಲ, ನಿನಗೆ ಪ್ರಾಯಶ್ಚಿತ್ತ ಆಗಬೇಕು. ಈ ಏರಿಯಾದಲ್ಲಿ ಇದೆಯಲ್ಲ, ಇಲ್ಲೇ ತನ್ನ ಕೊಂದದ್ದು ಎಲ್ಲರನ್ನೂ, ಈ ಏರಿಯಾದಲ್ಲಿ 3 ವರ್ಷ ನೀನು ಇವ್ರ ಸೇವೆ ಮಾಡ್ಕೊಂಡಿರಬೇಕು. 3 ವರ್ಷ ಸೇವೆ ಮಾಡ್ಕೊಂಡಿದ್ದರೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಶಿಷ್ಯನಾಗಿ ಅಂತ ಹೇಳ್ತಾನೆ. ಅವನಂತಾನು ಬದುಕೋದು ಸಾಧ್ಯನೇ ಇಲ್ಲ ಅಂತಾನು ಅವನು. ಇಷ್ಟು ಮಂದಿಯನ್ನು ಕೊಂದಿದ್ದೀನಿ, ಅವ್ರ ಪರಿವಾರದವರಿದ್ದಾರೆ, ಯಾರದೋ ತಮ್ಮನ ಕೊಂದಿದ್ದೀನಿ, ಯಾರದೋ ತಂದೆಯನ್ನು ಕೊಂದಿದ್ದೀನಿ, ಯಾರೋ ಅಣ್ಣನ ಕೊಂದಿದ್ದೀನಿ, ದ್ವೇಷದಿಂದ ಕುದೀತಾ ಇದ್ದಾರೆ, ನಾನು ಕೊಂದೇ ಬಿಡ್ತಾರೋ. ಅದೇನಾಗ್ತದೆ ಆಗ್ಬೇಕು, ನೀವು ಫೇಸ್ ಮಾಡ್ಬೇಕು ಅದನ್ನು. ಕೊಲ್ಬೇಕಾದ್ರೆ ಗೊತ್ತಿರಲಿಲ್ವ ನಿನಗಿದು, ನೀ ಹೋಗು ಅಂತಾನೆ. ಆ ಊರಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಶುರು ಮಾಡ್ತಾನೆ, ಕಸ ಗುಡಿಸೋದು, ದೇವಸ್ಥಾನ ಸ್ವಚ್ಛ ಮಾಡೋಕ್ಕೆ ಶುರು ಮಾಡ್ತಾನೆ. ಜನ ಕಲ್ಲು ಹೊಡಿತಾರೆ, ಇವನ್ನ ಹೊಡಿತಾರೆ, ಕೈಯೆಲ್ಲ ಮುರಿದು ಹೋಗ್ತದೆ, ರಕ್ತ ಸುರಿತದೆ. ಆದರೂ ಒಂದು ಮಾತು ತಿರುಗಿ ಮಾಡಲ್ಲ, ಕೆಲಸ ಮಾಡ್ಕೊಂಡಿರ್ತಾನೆ. ಬರ್ಬರ್ತಾ ಜನರ ಸಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಏನೋ ಪಶ್ಚಾತ್ತಾಪ ಆಗಿರ್ಬೇಕು ಅವನಿಗೆ. ನೋಡ್ರಿ ಹೆಂಗೆ ಕೆಲಸ ಮಾಡ್ತಾನೆ ಅವನು, ಹೊಡೆಸ್ಕೊಂಡ್ರು ಮಾಡ್ತಾನೆ. 1 ವರ್ಷ ಆಗೋದ್ರೊಳಗೆ ಸ್ಲೋಲಿ ಜನರ ಸಹಾನುಭೂತಿ ಬರೋಕ್ಕೆ ಶುರು ಆಗುತ್ತೆ. ಬದಲಿ ಆಗಿದ್ದಾನೆ ರೀ ಅವನು, ಮೊದಲಂಗಿಲ್ಲ, ಏನೋ ಕಾಟ ಆಯ್ತು ಮಾಡ್ಕೊಂಡಿದ್ದ ಅವನು. 3 ವರ್ಷ ಆಗೋದ್ರೊಳಗೆ ಜನಪ್ರಿಯ ಆಗಿಬಿಡ್ತಾನು. ಸೇವೆ ಮಾಡೋದು ಒಂದೇ, ಮತ್ತೊಂದು ಏನೂ ಕೆಲಸ ಇಲ್ಲ. ಆಗ ಬುದ್ಧ ಬರ್ತಾನೆ, ಹೇಳ್ತಾನೆ, ಬುದ್ಧ ನೀನು ಹೇಳಿದ ಹಾಗೆ 3 ವರ್ಷ ಬದುಕಿದ್ದೇನಪ್ಪ ನಾನು, ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಬುದ್ಧನ ಶಿಷ್ಯರಲ್ಲಿ ಒಬ್ಬ ಆಗಿಬಿಡ್ತಾನೆ ಅಂಗುಲಿಮಾಲ್. ಒಂದು ಕ್ಷಣದ ಮನ ಪರಿವರ್ತನೆ. ಇದು ಒಂದೇ ಕಡೆ ಆದದ್ದಲ್ಲ, ಪುರಂದರದಾಸರದ್ದು ನಾವು ಕೇಳಿದ್ವಿ, ಒಂದು ಕ್ಷಣದಲ್ಲಿ ಆದಂಥ ಪರಿವರ್ತನೆ. ನಮ್ಮ ಟೀಕಾಚಾರ್ಯರು ಕುದುರೆ ಮೇಲೆ ಕೂತು ನೀರು ಕುಡಿಬೇಕಾದ್ರೆ ಬಾಯಿ ಹಚ್ಚಿ ಹಂಗೆ ಕುಡಿತಿರ್ತಾರೆ. ಗುರುಗಳು ಆ ಕಡೆ ಕೂತ್ಕೊಂಡು ಪುನರ್ಜನ್ಮದ ವಾಸನೆ ಹೋಗಿಲ್ವ ಇನ್ನ ಅಂತಾರೆ. ಆ ಕ್ಷಣದಲ್ಲಿ ಬದಲಾಗಿ ದೊಡ್ಡ ದೇಶಪಾಂಡೆ ಇದ್ದದ್ದು ಟೀಕಾಚಾರ್ಯ ಆಗಿಬಿಡ್ತಾರೆ. ನರೇಂದ್ರ ಅಲ್ವಾ ಹುಡುಗ, ನರೇಂದ್ರ ದೇವರಿದ್ದಾನ ಅಂತ ರಾಮಕೃಷ್ಣ ಪರಮಹಂಸರು ಕೇಳಿದ್ದು. ಹೌದು, ದೇವರು ಕಾಣಿಸ್ತಾನೆ, ನಿನ್ನ ಹಾಗೆ ಕಾಣಿಸ್ತಾನೆ ಸ್ಪಷ್ಟವಾಗಿ ಎಂದದ್ದು. ಆ ಕ್ಷಣಕ್ಕೆ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿದ್ದಂಥ ನರೇಂದ್ರ ದಕ್ಷಿಣೇಶ್ವರ ಗುಡಿಯಲ್ಲಿದ್ದಂಥ ಅನಕ್ಷರಸ್ಥ ಅರ್ಚಕನನ್ನು ಕಾಲು ಹಿಡ್ಕೊಂಡು, ಆದದ್ದು ಬಹುತೇಕ ಇಸ್ ದ ರೆನೈಸನ್ಸ್ ಆಫ್ ಇಂಡಿಯನ್ ಫಿಲಾಸಫಿ. ಆ ಕಾಲು ಹಿಡ್ಕೊಂಡು ಕ್ಷಣದಲ್ಲಾದಂಥ ಬದಲಾವಣೆ.
ಅದೇ ರೀತಿ ಗಾಂಧಿಗಾದಂಥ ಬದಲಾವಣೆ. ಒಬ್ಬ ಹೆಂಗ್ಸ್ ನಾನು ಬಟ್ಟೆ ಹೊಕ್ಕೊಳ್ಳೋದು ನೋಡಿಬಿಟ್ಟು ಇನ್ಮೇಲೆ ನಾನು ಕೋಟ್ ಹಾಕ್ಕೊಳ್ಳಲ್ಲ ಬೇಡ ಅಂತ ಬಿಟ್ಕೊಂಡು ಪಂಚೆ ಹೊಟ್ಕೊಂಡು ಅಡ್ಡಾಡಿದರು. ಇವೆಲ್ಲ ಇತಿಹಾಸದಲ್ಲಿ ಕಂಡಂಥದ್ದು ನಾವೆಲ್ಲ. ಹಾಗೆ ಇದೊಂದು ಪವಾಡ ಸದೃಶ್ಯವಾದಂಥ ಘಟನೆ ಅಂತ ಹೇಳ್ತಾರೆ. ಆಮೇಲೆ ತಿರುಪತಿ ಬಂದರು. ಮುಂದೆ ಇನ್ನೊಂದು ಹೇಳಬೇಕು, ಆ ಲಕ್ಷ್ಮಿ ಮತ್ತು ವರದಾಚಾರ್ಯ ಸ್ವಲ್ಪ ದಿವಸಕ್ಕೆ ಅವ್ರ ಪರಿಸ್ಥಿತಿ ಚೆನ್ನಾಗಿ ಆಗೋಕ್ಕೆ ಶುರು ಆಯಿತು. ಅವ್ರ ಮನೆ ಇನ್ನೂ ಇಟ್ಟಿದ್ದಾರೆ ಒಂದು ಕಡೆಯಲ್ಲಿ, ಇಲ್ಲಿ ವರದಾಚಾರ್ಯ ಇರ್ತಿದ್ರು ಅಂತ ಹೇಳ್ತಾರೆ. ಚೆನ್ನಾಗಿದೆ ಮನೆ ಈಗದು, ಅಂದರೆ ಹಣಕಾಸು ಸ್ಥಿತಿನೂ ಚೆನ್ನಾಗಾಯಿತು. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ದೊಡ್ಡವ್ರ ಮನೇಲಿ ಪಾದ ಹಾಕಿ ಹೋದ್ರೆ ಒಳ್ಳೇದಾಗ್ತದೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಹಾಗೆ ಅವರು ಚೆನ್ನಾಗಾದರು ಅಂತ ಮಾತು. ಮುಂದೆ ಒಂದು ಮಹತ್ತರ ಪ್ರಸಂಗ ಹೇಳಬೇಕು. ನೆನಪಾಯಿತು ಅವ್ರಿಗೆ, ಯಮುನಾಚಾರ್ಯರಿಗೆ ಮಾತು ಕೊಟ್ಟಿದ್ರಲ್ಲ ಆ 3 ಬೆರಳಿಂದು, ಆ 3 ಕೆಲಸ ಮಾಡ್ತೀನಿ ಅಂದರು. ಮೊದಲೇದು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕು. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕಾದ್ರೆ ಗ್ರಂಥಗಳು ಬೇಕಲ್ಲ. ಆ ಗ್ರಂಥಗಳು ಬೇಕಾದದ್ದು ಬೋಧಾಯನ ವೃತ್ತಿ, ಬ್ರಹ್ಮಸೂತ್ರ ಕಾಶ್ಮೀರದಲ್ಲಿ ಶಾರದಾ ಗುಡಿಯಲ್ಲಿತ್ತು. ತಾವು ಗೊತ್ತಿರಬೇಕು, ಕಾಶ್ಮೀರದ ಶಾರದಾ ಗುಡಿ, ಶಾರದಾ ಪೀಠ ಅದೇ ನಮ್ಮ ಶಂಕರಾಚಾರ್ಯ ಅಲ್ಲಿ ಹೋಗಿ ಮೊದಲು ದಕ್ಷಿಣಾಮ್ನಾಯ ಪೀಠ ಅಂತ ಕರೆದ್ರು. ಇಲ್ಲಿಂದ ಹೋದವ್ರು ಹೋಗಿ ಮಾಡಿದರು. ಆ ಗುಡಿಗೆ ಹೋಗಿ ತರಬೇಕು ಅಂತ ಶಿಷ್ಯರನ್ನು ಕರ್ಕೊಂಡು ಹೋದರು. ಆ ತಾಳೆಗರಿಯಲ್ಲಿದ್ದಂಥದ್ದು ತಮ್ಮ ಜೊತೆಗಿದ್ದಂಥ ಎಲ್ಲ ಜೊತೆಗೆ ಶಿಷ್ಯರನ್ನು ಕರ್ಕೊಂಡು ಹೋದರು. ಅಲ್ಲಿ ಅವ್ರನ್ನ ಸ್ವಾಗತ ಮಾಡಿ ಚರ್ಚೆ, ವಾದ ವಿವಾದ. ಆಗಿನ ಕಾಲದಲ್ಲಿ ಅದೇ ತರ್ಕ ಮಾಡಬೇಕು, ಯಾರು ಗೆದ್ದೀತಾರೋ ಅವ್ರು ಗೆದ್ದ ಹಾಗೆ. ರಾಮಾನುಜಾಚಾರ್ಯರು ಒಂದು ವಾದದಲ್ಲಿ ಸೋಲಿಸಿದ್ರಂತೆ. ಹಾಗೆ ನಮ್ಮ ಗ್ರಂಥಾಲಯ ನೋಡ್ಬೋದು ಅಂತ ಹೇಳಿದರು. ಎಲ್ಲ ತಾಳೆಗರನ್ನ ಇಟ್ಟಿದ್ರು. ಇವರು ಅಲ್ಲಿ ಮಿಶ್ರ ಅನ್ನೋ ಅನ್ನೊಬ್ಬನ ದೋಸ್ತಿ ಮಾಡಿಕೊಂಡ್ರು. ಗ್ರಂಥಪಾಲಕ ಅವನ ಪರಿಚಯ ಮಾಡಿಕೊಂಡು, ನಾನು ಒಂದೊಂದು ಕಾಪಿ ಕೊಡಪ್ಪ, ಎಲ್ಲನೂ ಬೇಡ, ಒಂದೊಂದು ಕಾಪಿ ಕೊಡು ಸಾಕು ನನಗೆ. ಅವನ್ನ ಕಾಪಿ ಮಾಡಿಟ್ಟಿದ್ರಂತೆ. ಎಷ್ಟು ಈಗ ನೋಡಿದ್ದೆ, ಕೆಟ್ಟ ಅನಿಸುತ್ತೆ ಅದು ನೋಡಿದಾಗ. ಶಾರದಾ ಪೀಠಕ್ಕೆ ಹೋಗೋಕೆ ಒದ್ದಾಡಬೇಕು ನಾವೀಗ, ಹಾಗಿದೆ ಪಾಕಿಸ್ತಾನದ ಭಾಗದಲ್ಲಿ ಬರ್ತದೆ ಈಗ. ಅದು ಹಾದಿ ಮಾಡಿದ್ದಾರೆ ಹೋಗೋದಕ್ಕೆ. ಅಲ್ಲಿ ಒಂದು ಕಾಲಕ್ಕೆ ಎಲ್ಲ ಗ್ರಂಥಗಳ ತಾಳೆಗರಿಗಳು ಅಷ್ಟೇ ಅಲ್ಲ, ಅಲ್ಲಿ ಶಿಷ್ಯರು ಕೂತ್ಕೊಂಡು ಇಡೀ ಜನ್ಮ ಪೂರ್ತಿ ಅದೇ ಕೆಲಸ ಮಾಡೋದು. ಅವರು ಗಡಿ ಕಾಪಿ ಮಾಡೋದು, ಅದನ್ನು ಕಾಪಿ ಮಾಡಿ ಇಟ್ಟಿದ್ರಂತೆ. ಇವ್ರು ನನಗೆ ಕೊಡು ಅಂತ ಹೇಳಿ ಎಲ್ಲ ಗ್ರಂಥದ ಒಂದೊಂದು ಕಾಪಿ ಇಸ್ಕೊಂಡ್ರು, ಹೊರಟ್ರು. ಮಿಶ್ರಿಗೆ ಅನುಮಾನ ಬಂತು ಅವನಿಗೆ. ಕೊಡೋದು ಕೊಟ್ಬಿಟ್ಟ. ಇವ್ರು ತೊಗೊಂಡು ಹೋದ್ರಲ್ಲ, ಎದಕ್ಕೆ ತೊಗೊಂಡು ಹೋದರು? ಓದೋಕ್ಕೆ ತೊಗೊಂಡು ಹೋಗಿರ್ಲಿಕ್ಕಿಲ್ಲ. ಇವರು ಅದ್ವೈತ ಮತ ಖಂಡನೆ ಮಾಡೋಕ್ಕೆ ತೊಗೊಂಡು ಹೋಗಿದ್ದಾರೆ. ಇವರು ಅದ್ವೈತ ಮತ ಪೀಠ ಆಗಿತ್ತದು ಅವಾಗ. ಖಂಡನೆ ತೊಗೊಂಡು ಅದನ್ನು ಕೊಡಬಾರ್ದು ಅದನ್ನು ಅಂಥೇಳಿ ಒಂದು 4-6 ಜನ ಬಲಿಷ್ಠ ವ್ಯಕ್ತಿಗಳನ್ನು ಕುದುರೆ ಮೇಲೆ ಕೂಡಿಸಿ ಹೋಗಿ ಇಸ್ಕೊಂಬನ್ನಿ ವಾಪಸ್ ಅದನ್ನು ಅಂತ ಹೇಳಿದ್ರು. ಇವ್ರು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಓಡಿ ಬಂದು ಕುದುರೆ ಮೇಲೆ ಬಂದು ಇವ್ರನ್ನೆಲ್ಲ ಜಗಳಾಡಿ ಎಲ್ಲ ಕಿತ್ಕೊಂಡು ವಾಪಸ್ ಹೋದರು. ಒಂದು ಗ್ರಂಥ ಸಿಗಲಿಲ್ಲ. ರಾಮಾನುಜಾಚಾರ್ಯ ದುಃಖ ಆಗ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ಬಂದು ಗ್ರಂಥಗಳಿಗೋಸ್ಕರ ಬಂದೆ, ಪ್ರಯೋಜನ ಆಗಲಿಲ್ಲಲ್ಲ, ಕಿತ್ಕೊಂಡು ಹೋಗ್ಬಿಡ್ತು ಅಂತ. ಆಗ ಕೂರೇಶ್ವರ ಇದ್ದಾರಲ್ಲ, ಕೂರುನಾಥ ಅಂತ ಅವ್ರ ಶಿಷ್ಯ, ಆತ ಹೇಳಿದಂತೆ, ಚಿಂತೆ ಮಾಡಬೇಡಿ ಗುರುಗಳೇ, 1 ತಿಂಗಳು ಅಡ್ಡಾಡಿದಾರಲ್ಲ, 1 ತಿಂಗಳು ನಡೆದಿದ್ದಾರೆ ಪ್ರವಾಸ. ದಿನ ರಾತ್ರಿ ನೀವು ಮಲ್ಕೊಂಡಾಗೆದ್ದು ನಾ ಗ್ರಂಥಗಳ ಅಧ್ಯಯನ ಮಾಡ್ತಾಯಿದ್ದೆ. ನಾನು ಏಕಸಂಧಿಗ್ರಾಹಿ, ಒಂದು ಸಲ ಓದಿದ್ರೆ ಪಕ್ಕ ನೆನಪಿರುತ್ತೆ ನನಗೆ. ಎಲ್ಲ ಗ್ರಂಥಗಳು ನನ್ನ ನೆನಪಲ್ಲಿ ಕೂತಿದ್ದಾವೆ. 1 ವಾರ ಟೈಮ್ ಕೊಟ್ಟರೆ ಅಷ್ಟು ಬರೆದು ಕೊಡ್ತೇನೆ ನಾನು ಅಂತ. ಹಾಗೆ ಸೃಷ್ಟಿ ಮಾಡಿಕೊಂಡ್ರು. ಸೃಷ್ಟಿ ಮಾಡಿಕೊಂಡು ತನಗೆ ಭಾಷ್ಯ ಬರೆಯೋಕ್ಕೆ ಶುರು ಮಾಡಿದರು. ಮುಂದೆ ಶ್ರೀರಂಗಮ್ಮಕ್ಕೆ ಬಂದರು. ಆಗ ಬರೆದಂಥದ್ದು ಶ್ರೀಭಾಷ್ಯ ಅಂತ ಒಂದು ಪುಸ್ತಕ ಬರೆದರು. ವೇದಾಂತ ದೀಪ ಅಂತ ಒಂದು ಗ್ರಂಥ ಬರೆದರು. ವೇದಾಂತ ಸಾರ ಅಂತ ಒಂದು, ವೇದಾರ್ಥ ಸಂಗ್ರಹ ಅಂತ ಒಂದು, ಕೊನೆಗೆ ಗೀತಾ ಭಾಷ್ಯ. ತಾವು ಗಮನಿಸಿರಬೇಕು, 3 ಆಚಾರ್ಯರು ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದಿದ್ದಾರೆ, 3 ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯೆ ಬರೆದಿದ್ದಾರೆ. ಅಂದರೆ ಆಗಿನ ಕಾಲಕ್ಕೆ ಟೆಸ್ಟ್ ಆಫ್ ಹೈಯೆಸ್ಟ್ ಕ್ವಾಲಿಟಿ ಅಂದರೆ ಬ್ರಹ್ಮಸೂತ್ರಕ್ಕೆ ಮತ್ತು ಗೀತೆಗೆ ಭಾಷ್ಯ ಬರೆಯುವಂಥದ್ದು. ಅದನ್ನು ಬರೆದು ಮುಗಿಸಿದರು. ಮುಂದೆ ಮತ ಪ್ರಚಾರ ಮಾಡೋಕ್ಕೆ ಹೊರಟರು. ಆಗೊಂದು ಪದ್ಧತಿ ಇತ್ತು, ಗುರುಗಳು ಹೋಗಬೇಕು, ದಿಗ್ವಿಜಯ ಅಂತ ಕರೆಯೋದು. ಅದನ್ನೆಲ್ಲ ಮಾಡ್ಕೊಂಡು ಜ್ಞಾನಿಗಳಿರ್ತಾರೆ, ಚರ್ಚೆ ಮಾಡೋದು, ತಮ್ಮ ವಾದವನ್ನು ಮಂಡಿಸಬೇಕು, ಅವ್ರ ವಾದವನ್ನು ಸೋಲಿಸಬೇಕು, ಮುಂದೆ ಹೋಗ್ಬೇಕು. ಈ ಥರ ಇತ್ತು. ಎಲ್ಲೆಲ್ಲಿ ಹೋದರು ಅಂದರೆ ಚೋಳನಾಡು, ಪಾಂಡ್ಯನಾಡು, ಕೇರಳ, ಉತ್ತರ ಭಾರತದ ಬದರಿ, ಮಥುರಾ, ವೃಂದಾವನ, ದ್ವಾರಕೆ, ನೈಮಿಷಾರಣ್ಯ, ಪುಷ್ಕರ, ಅಯೋಧ್ಯ, ಎಲ್ಲ ಕಡೆ. ನನಗಿದು ಆಶ್ಚರ್ಯನೇ, ಹೆಂಗೆ ಹೋದರು ಅವಾಗ ಇಷ್ಟೆಲ್ಲ ಅಂತ. ಈಗ ನಮ್ಮ ಡೈರೆಕ್ಟ್ ಫ್ಲೈಟ್ ಇದ್ದರೂ ಸುಸ್ತಾಗ್ತದೆ ಅಂತೀವಿ. ಅವ್ರು ಹೆಂಗೆ ಹೋದ್ರು, ನಡ್ಕೊಂಡು ಹೋದರು, ಅಷ್ಟು ದೂರ ಹೋದರು, ಹೋಗಿ ಬಂದರು. ಅದು ನನಗನ್ಸೋದು ಅಷ್ಟೇ, ಇಫ್ ದರ್ ಇಸ್ ಎ ಪ್ಯಾಷನ್ ಬರ್ನಿಂಗ್ ಇನ್ ದ ಹಾರ್ಟ್, ಎನಿಥಿಂಗ್ ಈಸ್ ಪಾಸಿಬಲ್. ಒಳಗೆ ಹೃದಯದಲ್ಲಿ ಮಾಡಬೇಕು ಅಂತ ಒಂದು ಹಠ ಇದ್ದರೆ ಏನಾದರೂ ಸಾಧನೆ ಆಗುತ್ತೆ. ಹೋಗಿ ಬಂದರು. ಮುಂದೆ ದಿಗ್ವಿಜಯ ಮಾಡ್ತಾ ತಿರುಪತಿ 2ನೇ ಬಾರಿಗೆ ಬಂದರು. ಇಲ್ಲೊಂದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಅಂತ ಹೇಳಬೇಕು.
ತಿರುಪತಿ 2ನೇ ಸಲ ಬಂದರು. ಮೊದಲೇ ಸಲ ಹೋದಾಗ ನೋಡಿದರು ವೆಂಕಟೇಶ್ವರಿಗೆ ಏನಿಲ್ಲ ಅಂಥೇಳಿ ತುಳಸಿ ವನ ಮಾಡಿಸಿ ಬಂದಿರಲ್ಲ ಆನಂದ ಆಳ್ವಾರ್ ಹೇಳಿ. ಈಗ ಬಂದಾಗ ಒಂದು ಕಥೆ ಇತ್ತಲ್ಲಿ. ಪುರಾಣಗಳಲ್ಲಿ ಏನು ಬರ್ತಿತ್ತು ಅಂದರೆ, ರಾಕ್ಷಸರ ವಿರುದ್ಧ ಹೋರಾಟ ಮಾಡಿದಾಗ ವೆಂಕಟೇಶ್ವರ ಸ್ವಾಮಿ ಅಲ್ಲಿದ್ದಂಥ ರಾಜ ತೊಂಡಮಾನ ಅಂತ ರಾಜ ಇದ್ದ. ಆ ತೊಂಡಮಾನನಿಗೆ ಆಯುಧ ಕೊಟ್ಟಿದ್ರು. ಕಥೆ ಚೆಂದ ಇದೆ ನೋಡಿ. ವೆಂಕಟೇಶ್ವರ ಸ್ವಾಮಿ ರಾಕ್ಷಸ ಯುದ್ಧ ಮಾಡೋದಕ್ಕೆ ತನ್ನ ಕೈಯಲ್ಲಿದ್ದಂಥ ಶಂಖ ಚಕ್ರಗಳನ್ನು ತೊಂಡಮಾನನಿಗೆ ಕೊಟ್ಟಿದ್ದರು. ಆಗ ವೆಂಕಟೇಶ್ವರನ ಕೈಯಲ್ಲಿ ಶಂಖ ಚಕ್ರ ಇರಲಿಲ್ಲ, ತೊಂಡಮಾನ ಕೊಟ್ಟುಬಿಟ್ಟಿದ್ರಲ್ಲ. ಪ್ರಶ್ನೆ ಬಂದದ್ದೇನೆಂದರೆ, ಆಗ ದೊಡ್ಡ ಜಿಜ್ಞಾಸೆ ಇರೋದು, ಈಗೂ ಭಾಳ ಕಡೆ ಇದೆ ಅದು, ವೆಂಕಟೇಶ್ವರನ ವಿಗ್ರಹ ಶೈವ ವಿಗ್ರಹವೇ ವೈಷ್ಣವ ವಿಗ್ರಹವೇ ಅಂತ ಜಗಳ. ಶೈವರ ವಿಗ್ರಹ ಅದೊಂದು ಶೈವರು ಹೇಳೋದು, ವೈಷ್ಣವರು ನಮ್ಮದು ಅಂತ ಹೇಳೋದು, ಹಿಂಗಿತ್ತು. ಪಾಪ ಅವನಿಗೇನು ತಕರಾರಿಲ್ಲ, ಜಗಳಾಡೋರು ಜಗಳಾಡ್ತಾಯಿದ್ರು. ಕೈಯಲ್ಲಿ ಶಂಖ ಚಕ್ರ ಮಾತ್ರ ಇರಲಿಲ್ಲ. ಏನು ಮಾಡಬೇಕು? ಆಗ ರಾಜ ಇದ್ದ, ಯಾದವರಾಯ ಅಂತ ರಾಜ ಇದ್ದ ತಿರುಮಲದಲ್ಲಿ. ಅವನ ತೀರ್ಮಾನ ಮಾಡ್ಬೇಕಾದ್ರೆ ನೀವೇ ಮಾಡಿ ಗುರುಗಳೇ ಅಂತ ರಾಮಾನುಜಾಚಾರ್ಯ ಹೇಳಿದ. ಅಲ್ಲಿ ವಾದ ವಿವಾದ ಶುರುವಾಯಿತು. ಕೊನೆಗೆ ರಾಮಾನುಜಾಚಾರ್ಯರು ಗೆದ್ದರು ವಾದದಲ್ಲಿ. ಹೇಳಿದ್ರಂತೆ, ನೋಡಿಪ್ಪ ಜಗಳಾಡೋದು ಬೇಡ, ನಾವು ಶೈವರು ವೈಷ್ಣವರು ಜಗಳಾಡೋದು ಬೇಡ, ಇಬ್ಬರು ಪೂಜೆ ಮಾಡುವಂಥ ವಿಗ್ರಹ ಅದು. ಅದಕ್ಕೆ ತೀರ್ಮಾನ ಮಾಡೋಣ, ಇಲ್ಲ ದೈವ ಪರೀಕ್ಷೆ ಆಗಬೇಕು. ಆಗೊಂದು ಭಾರಿ ಪರೀಕ್ಷೆ ಅದು, ದೈವ ಪರೀಕ್ಷೆ ದೇವರೇ ತೀರ್ಮಾನ ಮಾಡಬೇಕು. ಏನು ಮಾಡಬೇಕು, ಹೆಂಗೆ ಮಾಡೋದು? ಆಚಾರ್ಯರು ಒಂದು ಸಲಹೆ ಕೊಟ್ಟರು. ಶೈವರ ಕೆಲವು ಲಕ್ಷಣಗಳಿದ್ದಾವಲ್ಲ, ತ್ರಿಶೂಲ ಡಮರು ಅವನು ಇಡಿ, ವೈಷ್ಣವರ ಚಿಹ್ನೆಗಳಾದಂಥ ಶಂಖ ಚಕ್ರ ಎರಡೂ ಒಳಗಡೆ, ಗುಡಿ ಒಳಗಡೆ 4 ಇಟ್ಟುಬಿಡೋಣ. ಶಂಖ ಡಮರು, ಇದು ತ್ರಿಶೂಲ ಡಮರು ಮತ್ತು ಶಂಖ ಚಕ್ರ 4 ಇಟ್ಟು ಬಾಗಿಲು ಹಾಕಿಬಿಡೋಣ. ಮರುದಿನ ಬೆಳಗ್ಗೆ ಹೋಗೋಣ, ಯಾವುದನ್ನು ವೆಂಕಟೇಶ್ವರ ಎತ್ಕೊಂಡಿರ್ತಾನೋ ಆ ಮತ್ತದ್ದಾಗಲಿ ಅಂದ್ಬಿಟ್ರು. ಬಾಗಿಲು ಹಾಕಿ ಬಂದರು. ಮರುದಿನ ಇಬ್ಬರು ಲೀಡರ್ಸು, ಶೈವ ಪಂಥದವರು ವೈಷ್ಣವ ಪಂಥದವರು, ಯಾದವರಾಯ ರಾಜನ ಜೊತೆಗೆ ಹೋಗಿ ಬಾಗಿಲು ತೆಗೆದ್ರೆ ವೆಂಕಟೇಶ್ವರನ ಕೈಯಲ್ಲಿ ಶಂಖ ಚಕ್ರ ಇತ್ತು. ಹಾಗಾದರೆ ವೈಷ್ಣವ ಪಂಥಕ್ಕೆ ಸೇರಿದ್ದು ಒಂದು ಶೈವರು ಹೋಗ್ಬಿಟ್ರು. ಆವತ್ತಿಂದ ಇವತ್ತಿನವರೆಗೂ ಶ್ರೀ ವೈಷ್ಣವರಿಂದಾನೇ ಪೂಜೆ ಆಗ್ತಿರೋದು ವೆಂಕಟೇಶ್ವರನಿಗೆ. ತಾವು ದೊಡ್ಡ ನಾಮ ನೋಡಿರಬೇಕು, ಶ್ರೀ ವೈಷ್ಣವ ನಾಮ ಇರ್ತದೆ. ಹಾಗೆ ಆವತ್ತಿಂದ ತೀರ್ಮಾನ ಮಾಡಿ ಪೂಜಾ ಪದ್ಧತಿಗಳು ಹಾಗೆ ನಡ್ಕೊಂಬರ್ತಾ ಇದೆ ಅಂತ. ಮುಂದೆ ಇನ್ನೊಂದು ಭಾಳ ದೊಡ್ಡ ಕೆಲಸ ರಾಮಾನುಜಾಚಾರ್ಯರು ಮಾಡಿದ್ದು ಅಂದರೆ, ಅದು ಯಾರೂ ಮಾಡಿಲ್ಲ ಅದುವರೆಗೂ. ಶ್ರೀರಂಗಮಲ್ಲಿ ಒಬ್ಬ ಧನುರ್ದಾಸ ಅಂತ ಒಬ್ಬ ಇದ್ದಂತೆ. ಎತ್ತರದ ಆಳು, ರಾಕ್ಷಸನಂಗಿದ್ದ ಅವನು, ಪೈಲ್ವಾನ್, ಭಾರಿ ವೀರ, ಕುಸ್ತಿ ಆಡೋನು. ಅವನಿಗೆ ಒಂದೇ ಒಂದು ಆಸೆ ಅಂದರೆ, ಆ ಶ್ರೀರಂಗಮಲ್ಲಿ ಒಬ್ಬ ಹುಡುಗಿ ಇದ್ಲು, ಪೊನ್ನಾಚಿ ಅಂತ. ಆಕೆ ಮೇಲೆ ಪ್ರೀತಿ ಯಾಕೆ ಅಂದರೆ ಆಕೆ ಕಣ್ಣು ಬಹಳ ಚಂದ ಅಂತ ಅವ್ನು ಹೇಳ್ತಿದ್ದ. ಧನುರ್ದಾಸ ಹೇಳ್ತಿದ್ದದ್ದು, ಆಕೆ ಕಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಆಕೆ ಆಕರ್ಷಣೆ ಆಗುತ್ತೆ ನನಗೆ, ಆಕೆ ಮದುವೆ ಆಗಬೇಕು ಅಂತ. ಅಷ್ಟು ಚೆನ್ನಾಗಿರೋ ಹುಡುಗ ಅವನ ಮನಸ್ಸನ್ನು ದೇವ್ರ ಕಡೆ ತಿರುಗಿಸ್ಬೇಕು ಅಂತ ರಾಮಾನುಜಾಚಾರ್ಯ ಆಸೆ. ಒಂದು ಸಲ ಕರ್ಕೊಂಡು ಹೋದ್ರಂತೆ, ಎಷ್ಟು ಚೆಂದ ಹೇಳ್ತಾರೆ. ಕರ್ಕೊಂಡು ಹೋಗಿ ಶ್ರೀರಂಗ ರಂಗನಾಥನ ದೇವಸ್ಥಾನ ಮುಂದೆ ಪರದೆ ಹಾಕಿರ್ತಾರೆ, ನೈವೇದ್ಯ ಮಾಡುವಾಗ ಪರದೆ ಹಾಕಿರ್ತಾರೆ. ಇಲ್ಲಿ ಕೂಡು ಅಂತ ಹೇಳಿದ್ರಂತೆ ಅವನು ಧನುರ್ದಾಸಿಗೆ. ನಿನಗೆ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಕಣ್ಣು ಯಾರದು? ಪೊನ್ನಾಚಿ ಅಂದವನು. ಅದಕ್ಕಿಂತ ಸುಂದರವಾದ ಕಣ್ಣನ್ನು ತೋರಿಸಿದರೆ ನಿನಗೆ ನನಗೇನು ಚಿಂತೆ ಇಲ್ಲ, ಅದು ಅವನು ಒಪ್ಕೊಂಡ್ಬಿಡ್ತೀವಿ. ಯಾವ ಕಣ್ಣು ತೋರಿಸ್ತಾರೋ ಆ ಕಣ್ಣವ್ರು ಒಪ್ಕೋತೀನಿ ನಾನು ಅಂದಂತೆ. ಇವರು ರಾಮಾನುಜಾಚಾರ್ಯರು ಪರದೆ ಹಾಕಿದ್ರಲ್ಲ, ಅದು ಹೇಗೆ ಮಾಡಿದ್ರಪ್ಪ, ದೊಡ್ಡ ವಿಗ್ರಹ, ಅದು ಭಾಳ ದೊಡ್ಡದಿದೆ. ಆ ಪರದೆ ಹಾಕಿದ್ದನ್ನು ಇಷ್ಟೇ ಸರಿಸಿದ್ರಂತೆ. ಆ ಕಡೆ ಈ ಕಡೆ ಸರಿಸಿದಾಗ ಶ್ರೀರಂಗನಾಥನ ಕಣ್ಣು ಮಾತ್ರ ಕಾಣಿಸ್ಬೇಕು ಅವನಿಗೆ. ಅವನು ಏನಾಯ್ತೋ ಗೊತ್ತಿಲ್ಲ, ಆ ಕಣ್ಣು ನೋಡಿದವನು ಉದ್ದ ನಮಸ್ಕಾರ ಮಾಡಿಬಿಟ್ಟ. ಇದಕ್ಕಿಂತ ಚಂದ ಕಣ್ಣು ಯಾರ್ದು ಇಲ್ಲ, ಪೊನ್ನಾಚಿದು ಇಲ್ಲ ಅಂದ್ಬಿಟ್ಟ. ಹಾಗಾದ್ರೆ ಅದಕ್ಕೆ ಸೇವೆ ಮಾಡು ನೀನು, ಆ ಕಣ್ಣುಗಳಿಗೆ ಸೇವೆ ಮಾಡು ಅಂದ. ಆ ಧನುರ್ದಾಸ ಹಾಗಾದ್ರೆ ನಾನು ಸನ್ಯಾಸ ಕೊಟ್ಬಿಡಿ ಅಂದ. ಸನ್ಯಾಸ ಬೇಡ, ನನ್ನ ಸೇವಕನಾಗಿರುವ ಶ್ರೀರಂಗಮದಲ್ಲಿ ಅಂತ ಹೇಳಿ ನದಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ. ತಾವು ಅವನ ಜೊತೆಗೆ ಸ್ನಾನ ಮಾಡಿ ಅವನ ಕೈ ಹಿಡ್ಕೊಂಡು ಶ್ರೀರಂಗ ಮಠಕ್ಕೆ ಬರ್ತಾರೆ. ಇದು ಭಾಳ ಜನರ ಕಣ್ಣನ್ನು ಕೆಂಪು ಮಾಡಿಬಿಡ್ತು. ವೈಷ್ಣವ ಪಂಥದ ಗುರುಗಳು, ಪೀಠಾಧಿಪತಿಗಳು, ಅವನು ದಲಿತ ವರ್ಗಕ್ಕೆ ಸೇರಿದಂಥ ಧನುರ್ದಾಸನ ಕೈ ಹಿಡ್ಕೊಂಡು ಬಂದುಬಿಟ್ಟಾರಲ್ಲ ಇವರು ಅಂತ. ಇವತ್ತಿಗೆ ಆ ಕಿರಿಕಿರಿ ಇರುವಾಗ ಅವತ್ತು ಹೆಂಗಿದ್ದಿದ್ದು ಲೆಕ್ಕ ಹಾಕ್ಕೊಳ್ಳಿ. ಕೈ ಹಿಡ್ಕೊಂಡು ಎಲ್ಲರೂ ಕಣ್ಣು ಕೆಂಪಾಯಿತು. ಎಂಥ ಸ್ವಾಮಿಯರಿ ಇವನು, ಅವ್ನು ಕರ್ಕೊಂಬರ್ ಧನುರ್ದಾಸನ, ಕುಸ್ತಿ ಪೈಲ್ವಾನ್ ಅವನು, ಯೂಸ್ಲೆಸ್ ಮ್ಯಾನ್. ಆ ಹುಡುಗಿಯಿಂದ ಓಡಾಡ್ತಾನೆ, ಈ ಕೈ ಹಿಡ್ಕೊಂಡು ಕರ್ಕೊಂಬರ್ತಾರೆ ಅಂತ. ಆದರೆ ಯಾರಿಗೂ ಹೆದರಲಿಲ್ಲ. ಒಂದು ಹೇಳ್ತೀನಿ, ಯಾವುದನ್ನು ಖಚಿತವಾಗಿ ನಂಬ್ಕೋತೀವೋ
ಅದ್ರ ಬಗ್ಗೆ ಪ್ರಪಂಚ ಎದುರು ಬಿದ್ದರೂ ನಿಲ್ಲುವಂಥ ಧಾಷ್ಟೆ ಇರಬೇಕಾಗತ್ತೆ. ಮಹಾಭಾರತದಲ್ಲಿ ಒಬ್ಬನು ಉಳಿಸೋದಕ್ಕೆ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ. ನಿನಗೆ ಆತ್ಮಸಾಕ್ಷಿಯಾಗಿ ತೋರಿದ್ದು ಯಾವುದಾದ್ರೂ ಇದ್ದರೆ ಜಗತ್ತು ಧಿಕ್ಕರಿಸಿ ನಿಂತ್ಕೋಬೇಕು ಅನ್ನೋಂಥ ಧೈರ್ಯ. ರಾಮಾನುಜಾಚಾರ್ಯಗೆ ಧೈರ್ಯ ಇತ್ತು, ಎದುರಿಸ್ತೀನಿ ಅಂತ. ಮುಂದೆ ಆ ಪೊನ್ನಾಚಿಗೆ ಮದುವೆ ಮಾಡಿಸ್ತಾರೆ, ಅವನ ಜೊತೆಗೆ ಇಬ್ಬರೂ ಸೇವಕರಾಗಿ ಕೊನೆವರೆಗೂ ಬದುಕ್ತಾರೆ. ಕೊನೆವರೆಗೂ ಅವ್ರು ಶ್ರೀರಂಗಮಲ್ಲಿ ಬದುಕ್ತಾರೆ. ಅಂದರೆ ಮೊಟ್ಟ ಮೊದಲನೇದು ಹೇಳಿದ್ದು ಮನುಷ್ಯರಲ್ಲಿ ತಾರತಮ್ಯ ಬೇಡ, ಯಾರೂ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಲ್ಲ, ಈ ಮತದಲ್ಲೇ ಹುಟ್ಟಬೇಕು ಅಂತ ಯಾವುದೂ ಇಲ್ಲ. ಆಕಸ್ಮಿಕ ಹುಟ್ಟು, ಆಕಸ್ಮಿಕವಾಗಿ ಆದಂಥ ಹುಟ್ಟಿಗೆ ನನ್ನ ಮನೋಧರ್ಮ ಬಿಗಿ ಆಗಬಾರ್ದು, ಎಲ್ಲರನ್ನೂ ಒಪ್ಕೋಬೇಕು ನಾನು ಅನ್ನೋ ಮನಸ್ಥಿತಿಯನ್ನು 1000 ವರ್ಷ ಹಿಂದೆ ಕೊಟ್ಟಿರಲ್ಲ. ಅದಕ್ಕೆ ನಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ನಾವು ಮಿತಿಗಳನ್ನು ದಾಟಿದರು ಅಂತ ಬರೀತಾರೆ. ರಾಮಾನುಜರು ಯತಿಗಳಾಗಿ ಪೀಠಾಧ್ಯಕ್ಷರಾಗಿ ಆ ದಲಿತ ವರ್ಗದ ಹುಡುಗನನ್ನು ಕೈ ಹಿಡ್ಕೊಂಡು ಬರೆದಿರಲ್ಲ, ಗುಡಿವರೆಗೂ ತಾವು ಹಾಕಿಕೊಂಡ ಮಿತಿಗಳನ್ನು ದಾಟಿದರು ಅಂತ. ತಮಗೆಲ್ಲ ಸೂಕ್ಷ್ಮವಾಗಿ ಹೇಳೋದಾದರೆ, ಹಿಂದೆ ನಮ್ಮ ಪೇಜಾವರ ಮಠ ಶ್ರೀಗಳು ಕೇರಿಗೆ ಹೋದಾಗ ಎಷ್ಟು ಜನ ಮಾತಾಡಿದರು, ಹೇಗೆ ಮಾತಾಡಿದರು. ಆದರೆ ಕೊನೆಗೆ ಜಗತ್ತು ಮೆಚ್ಕೊಂತವ್ರನ್ನ, ಯಾಕಂದರೆ ಮಿತಿಗಳನ್ನು ದಾಟಿದವರು ಅಂತ. ಹೀಗೆ ದಾಟಿದವರು ಒಬ್ಬರಲ್ಲ, ಸಾಮಾನ್ಯ ಭಾಳ ಜನ ದಾಟಿದ್ದಾರೆ. ಹಾಗೆ ರಾಮಾನುಜರ ಮಂತ್ರ ರಹಸ್ಯ ಹೇಳಿದ್ದು ಎಲ್ಲರಿಗೂ ದಾಟಿದ್ದಲ್ವ, ಅದನ್ನು ಸೀಮೋಲ್ಲಂಘನ ಅಂತ ಕರಿತೇನೆ ನಾನು. ನಾವು ಹಾಕಿಕೊಂಡ ಸೀಮೆಯನ್ನು ದಾಟದ ಹೊರತು ನಾವು ಉದ್ಧಾರ ಆಗಲ್ಲ. ಎಲ್ಲಿವರೆಗೂ ನಾ ಸೀಮೆ ಒಳಗೆ ಇರ್ತೀನೋ ವ್ಯಕ್ತಿತ್ವ ಬೆಳೆಯೋಲ್ಲ. ಇದು ಒಂದು ಮಜಾ ಇದೆ, ಹೇಳ್ಬಿಡ್ತೀನಿ ಒಂದು 2 ನಿಮಿಷ ಆದರೂ ಅಡ್ಡಿ ಇಲ್ಲ. ಶಿಕ್ಷಣದಲ್ಲಿ ಏನು ಮಾತಿದೆ, ಎಜುಕೇಷನ್ ಅನ್ನೋ ಪದ ಬಂದದ್ದು ಎಲ್ಲಿಂದ? ಲ್ಯಾಟಿನ್ ಮೂಲ ಎಡುಕೇರ್. ನಾನು ಜಿನಿವಾದಲ್ಲಿದ್ದೆ, ಅಲ್ಲಿದ್ದಾಗ ಆದಂಥ ಒಂದು ಘಟನೆ, ಒಂದು ಟೀಚರ್ಸ್ ಕಾನ್ಫರೆನ್ಸ್ ಒಳಗೆ ಒಂದು ಸಣ್ಣ ಸೆಷನಿಗೆ ನಾನು ಪ್ರೆಸಿಡೆಂಟ್. ಅದಕ್ಕೆ ಯುರೋಪಲ್ಲಿ ಇನ್ನೂ ಜಗಳ ಇದೆ. ಎಜುಕೇಷನ್ ಪದದ ಮೂಲ ಎಡುಕೇರ್ ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಎಡುಕೇರ್ ಅಲ್ಲ, ಎಡುಸೆರೆ, EDUCERE. ಏನದು? ಎಡುಕೇರ್ ಅಂದರೆ ಗಟ್ಟಿ ಮಾಡೋದು, ಭದ್ರ ಮಾಡೋದು, ಒಳಗಿದ್ದದನ್ನು ಹೊರಗೆ ತೆಗೆಯೋದು. ಎಡುಸೆರೆ ಅಂದರೆ ದಾಟಿ ಹೋಗುವಂಥದ್ದು. ಅವರಿಬ್ಬರು ಪ್ರೆಸೆಂಟ್ ಮಾಡಿದ್ರು ತಮ್ಮ ವ್ಯೂಸ್, ಎರಡೂ ಗುಂಪಿನವರು. ನಾನು ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ ಮಾಡಬೇಕು. ನಾನು ಇದು ಯಾಕೆ ಜಗಳಾಡ್ತಿರೋ ಗೊತ್ತಿಲ್ಲಪ್ಪ, ಎರಡೂ ಬೇಕು ಶಿಕ್ಷಣಕ್ಕೆ. ಎಡುಕೇರು ಬೇಕು, ಎಡುಸೆರೆನೂ ಬೇಕು. ನಿಮಗೆ ಶಾಸ್ತ್ರೀಯ ಸಂಗೀತ ಕಲಿತವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ರಾಗ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ವರ್ಷಗಟ್ಟಲೆ ಕಳೀತಾರೆ ಕೆಲವರು. ಆ ರಾಗ ಅಂದರೆ ಏನು, ಅದರ ಆರೋಹಣ ಏನು, ಅವರೋಹಣ ಏನು, ಅದರ ಮಿತಿಗಳೇನೋ ತಿಳ್ಕೋಬೇಕು. ನೀವು ಹಾಡುವಾಗ ದಾಟಿ ಹೋದರೆ ಬೇಸೂರು ಹಾಕಿ ನೋಡ್ರಿ ಎಲ್ಲ ಅಂತಾರೆ, ರಾಗ ತಪ್ಪೋಯ್ತು ಅಂತಾರೆ. ರಾಗ ತಿಳ್ಕೋಬೇಕಾದ್ರೆ ಮಿತಿಗಳನ್ನು ಅರ್ಥ ಮಾಡ್ಕೋಬೇಕು, ಅದರೊಳಗೆ ಹಾಡಬೇಕು. ಅದರಲ್ಲೇ ಹಾಡ್ಕೊಂಡು ಕೂತ್ರೆ ಇನ್ನೊಂದು ರಾಗ ಸೃಷ್ಟಿ ಆಗೋದು ಹೇಗೆ? ಬಾಲಮುರಳೀಕೃಷ್ಣ ಅಂಥವ್ರು 70 ರಾಗ ಮಾಡೋದು ಹೇಗೆ ಸಾಧ್ಯ ಆಯಿತು? ಅಂದರೆ ರಾಗದ ಮಿತಿಗಳನ್ನು ಗುರುತಿಸಿ ಅದರೊಳಗೆ ಹಾಡಬೇಕು, ಆದರೆ ಅದನ್ನು ದಾಟಿ ಹೋಗುವಂಥ ಛಲ ಕೂಡ ಇರಬೇಕು. ಎಡುಸೆರೆ ಅಂದರೆ ದಾಟಿ ಹೋಗುವಂಥದ್ದು, ಸೀಮೋಲ್ಲಂಘನ. ಹಿಂಗೆ ಮಾಡಿದವರು ಮಾತ್ರ ಮಹಾತ್ಮರಾಗ್ತಾರೆ, ದೊಡ್ಡವರಾಗ್ತಾರೆ. ಮಿತಿಗಳನ್ನು ಅರಿಬೇಕು, ಮಿತಿಗಳೊಳಗೆ ಕೆಲಸ ಮಾಡಬೇಕು, ಅವ್ರು ಅಲ್ಲೇ ಕೂತ್ಕೋಬಾರ್ದು, ದಾಟಿ ಮೇಲಕ್ಕೆ ಹೋಗಬೇಕು. ರಾಮಾನುಜಾಚಾರ್ಯ ಮಾಡಿದ್ದಂಥದ್ದು. ರಾಘವೇಂದ್ರ ಸ್ವಾಮಿಗಳು ಮಾಡಲಿಲ್ವಾ? ಕನಕದಾಸರನ್ನು ಸ್ವೀಕಾರ ಮಾಡಿ ಸಾಸಿವೆ ತೊಗೊಂಡದ್ದು, ಇವತ್ತಿಗಾದರೂ ಸಾಸಿವೆ ಉಪಯೋಗಿಸ್ತಾರೆ. ಶಂಕರಾಚಾರ್ಯರು ಮಾಡಲಿಲ್ವಾ? ಕಾಶಿಗೆ ಹೋದಾಗ ಆ ಚಾಂಡಾಲ ದಾರಿ ಬಿಡು ಅಂದಾಗ ಆ ದಂಡಾಲ ಕೇಳಿದ್ದ, ಯಾರಿಗೆ ಹೇಳಿದ್ದು? ನನ್ನ ದೇಹಕ್ಕೆ ಹೇಳಿದ್ರು, ಆತ್ಮಕ್ಕೆ ಹೇಳಿದರು ಅಂದಾಗ ದೀರ್ಘದಂಡ ನಮಸ್ಕಾರ ಮಾಡಿ, ಕ್ಷಮಿಸಪ್ಪ, ನನ್ನ ಒಂದು ಕ್ಷಣದ ಭ್ರಮೆಯಾಗಿತ್ತು ನನಗೆ ಅಂತ ನಮಸ್ಕಾರ ಮಾಡಿದಂಥ ಶಂಕರಾಚಾರ್ಯ ದೊಡ್ಡವರಲ್ವಾ? ಈ ಥರದ್ದು ಎಲ್ಲರೂ ಮಾಡಿದ್ದಾರೆ. ರಾಮ ಗುಹನನ್ನು ಅಪ್ಪಿಕೊಂಡದ್ದು, ಚಕ್ರವರ್ತಿ ರಾಮ ಅಂಬಿಗ ಗುಹನ ಅಪ್ಪಿಕೊಂಡದ್ದು, ಕೃಷ್ಣ ವಿದುರನ ಮನೆಯಲ್ಲಿ ಆತಿಥ್ಯ ತಗೊಂಡದ್ದು ಎಲ್ಲ ಕಣ್ಮುಂದೆ ಮಾದರಿ ಇದ್ದಾವೆ. ಧರ್ಮರಾಜನ ನಾಯಿ ಮೇಲೆ ಪ್ರೀತಿ, ಇದಕ್ಕೆ ಹೋಗಿ ಸ್ವರ್ಗ ಹೋಗಬೇಕಾದ್ರೆ ಸ್ವರ್ಗಾರೋಹಣ ಕ್ರಿಯೆಯಲ್ಲಿ ಎಲ್ಲ ಅಣ್ಣ ತಮ್ಮಂದ್ರೆ ಎಲ್ಲರೂ ಹೋದರು, ಧರ್ಮಪತ್ನಿ ಹೋದರೂ ಕೂಡ ನಾಯಿ ಮಾತ್ರ ಬಿಟ್ಟಿರಲಿಲ್ಲ. ನೀನು ಬಾ ಅಂತ ಕರೆದ್ರೆ ನಾಯಿ ಜೊತೆಗೆ ಬರಬೇಕು ಅಂತಾನು. ಇದೆಲ್ಲ ಅದ್ಭುತ ಅಲ್ವಾ? ಅಂದರೆ ಎಲ್ಲೋ ಯಾವುದೋ ಮಟ್ಟದಲ್ಲಿರುವಂಥ ಮನುಷ್ಯ ಅತ್ಯಂತ ಕೆಳಗಿನ ಮಟ್ಟದಿರೋರ ಬಗ್ಗೆ ಸ್ಪಂದಿಸ್ತಾನಲ್ಲ, ಇದು ಸೀಮೋಲ್ಲಂಘನ ಅಂತ. ಸೀಮೋಲ್ಲಂಘನ ಅಂದರೆ ಬರೀ ಬಾರ್ಡರ್ ದಾಟಿ ಹೋಗೋದಲ್ಲ, ಎಲ್ಲ ಬಾರ್ಡರ್ಗಳನ್ನು ಕರಗಿಸಿ ಒಂದಾಗೋದು. ಬೇಂದ್ರೆಯವ್ರ ಹಾಡು ಭಾಳ ಇಷ್ಟ ನನಗೆ, ಸೀಮೋಲ್ಲಂಘನ ಅಂತ. ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ, ಒಡನೊಡನೆ ನೆರೆಬೆರೆತು ಹೊಸತಾಯಿತು ಯುಕ್ತಿ, ಹೀಗೆ ಇಡೀ ಆಗೋಣ ಬಾ ಸೀಮೆಯನ್ನು ದಾಟಿ. ಸೀಮೆಯನ್ನು ದಾಟಬೇಕಾದ್ರೆ ಇಡೀ ಆಗೋದು ಒಂದು,
ದಾಟಿ ಹೋಗೋದೊಂದು. ಹೀಗೆ ದಾಟಿ ಹೋದವರು ರಾಮಾನುಜರು, ಯಾಕೆ ದೊಡ್ಡವರಾಗ್ತಾರೆ. ಮುಂದೆ ಈ ಇದ್ದಾಗ ಚೋಳ ಸಾಮ್ರಾಜ್ಯಕ್ಕೊಬ್ಬ ರಾಜ ಬಂದ. ಅವನು ವಿಚಿತ್ರ ಮನುಷ್ಯ. ಚೋಳ ಮತ್ತು ಅಧಿರಾಜೇಂದ್ರ ಅಂತ ಒಬ್ಬ ರಾಜ ಬಂದ. ಸನ್ಯಾಸಿಗಳಾಗಿದ್ದವು ರಾಜರು ಹಂಗೆ ಹೇಳ್ತಾರೆ ಕೇಳಬೇಕಾಗುತ್ತಲ್ಲ. ಅವನು ರಾಜೇಂದ್ರ ಶೈವ ದೀಕ್ಷೆ ತೊಗೊಂಡವನು. ವೈಷ್ಣವರು ಅಂದರೆ ಬಲೆ ಸಿಟ್ಟು ಅವನಿಗೆ. ಎಲ್ಲ ವಿಗ್ರಹಗಳನ್ನು ತೆಗೆದು ಸಮುದ್ರಕ್ಕೆ ಹಾಕಿಸ್ಬಿಟ್ಟ. ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ವಿಷ್ಣು ವಿಗ್ರಹ ಕಾಣಿಸ್ತು ಎಲ್ಲ ತೆಗೆದು ಹಾಕಿದ. ಅವನೊಂದು ಹೆಸರಿತ್ತು, ವಿಚಿತ್ರ ಹೆಸರು, ಕ್ರಿಮಿಕಂಠ ಅಂತ ಅವನ ಹೆಸರು. ಅವನು ಕ್ರಿಮಿ ಆಗಿದ್ದ ಅಂತ ಹೆಸರು, ಕಂಠದಲ್ಲಿ ಕ್ರಿಮಿಗಳಾಗಿತ್ತು. ಕೊನೆಗೆ ಅವನು ಕಂಠದಲ್ಲಿ ಕ್ರಿಮಿಗಳಾಗೇ ಸತ್ತ ಅಂತ ಬರೀತಾರೆ. ಅವನಿಗೆ ದ್ವೇಷ ಏನು ಅಂದರೆ ಯಾರೂ ವಿಷ್ಣು ಅನ್ನಬಾರ್ದು, ಶೈವರೇ ಆಗಬೇಕು, ಶೈವ ದೀಕ್ಷೆ ತೊಗೋಬೇಕು. ಅವನೊಂದು ಕಾಗದದಲ್ಲಿ ನಾನು ಶೈವ ಮತದ ಅನುಯಾಯಿ ಅಂತ ಬರೆಸ್ಕೊಂಡು ಎಲ್ಲ ಸಹಿ ಮಾಡಿಸ್ಕೊತಿದ್ದ, ಎಲ್ಲರ ಕಡೆಯಿಂದ, ಪಂಡಿತರ ಕಡೆಯಿಂದ ಸಹಿ ಮಾಡಿದ್ರೆ ಹೊಡಿತಿದ್ದ, ಶಿಕ್ಷೆ ಕೊಡ್ತಿದ್ದ. ಅದಕ್ಕೆ ನೋಡಿ ಏನು ಅಂದರೆ, ನಾಲೂರಾನ್ ಅಂತ ನಮ್ಮ ಕೂರೇಶ್ ಇದ್ದಾರಲ್ಲ, ಕೂರನಾಥರು, ಅವರ ತಂಗಿ ಮಗ. ಅವನೋಗಿ ರಾಜರಿಗೆ ಹೇಳಿದಂತೆ, ಯಾಕೆ ಮಂದಿನ ಹೊಡಿತೀರಿ ಪಾಪ, ಬಡವರು, ನೀವು ಶೈವ ನಂಬಿ ಅಂತ ಬರ್ಸ್ಕೊತೀರ ಕಡೆಯಿಂದ, ಅದ್ರ ಬದಲು ರಾಮಾನುಜಾಚಾರ್ಯ ಒಪ್ಸ್ಕೊಂಬಿಡಿ. ರಾಮಾನುಜಾಚಾರ್ಯ ಒಪ್ಕೊಂಡ್ಬಿಟ್ರೆ ಸಾಕಲ್ಲ, ಅವ್ರ ಶಿಷ್ಯರೆಲ್ಲ ನಿಮ್ಮ ಕಡೆ ಆಗಿಬಿಡ್ತಾರೆ ಒಂದೇ ಸಲ. ಹೋಲ್ಸೇಲ್ ಅದು, ಡಿಟೇಲ್ ಯಾಕೆ ಅಂತ ಹೌದು, ಎಲ್ಲರೂ ಬಂದುಬಿಡ್ತಾರೆ. ಹೌದು ಅಂದ, ಕರೆಸಿ ಅಂದ. ರಾಮಾನುಜಾಚಾರ್ಯನ ಕರೆಸಿ, ನಮ್ಮ ಆಶ್ರಮದ ದರ್ಬಾರಿಗೆ ಕರೆಸಿ ಅಂದ. ಸೈನ್ಯ ಕೊಟ್ಟು ಕಳಿಸ್ದ. ಬರೋಕ್ಕೆ ಹೇಳು, ಬರದೆ ಹೋದರೆ ಬಂಧ ಮಾಡಿ ಹಿಡ್ಕೊಂಬ ಅವರು, ಅರೆಸ್ಟ್ ಮಾಡಿ ಕರ್ಕೊಂಬ ಅಂತ ಹೇಳ್ದ. ಅವ್ರು ಸೈನಿಕರು ಬಂದರು. ಬಂದ ತಕ್ಷಣ ಕೂರೇಶರು ಮತ್ತು ಮಹಾಪೂರ್ಣರು ವಿಚಾರ ಮಾಡಿದರು, ಇವರು ರಾಜ ದ್ವೇಷದಲ್ಲಿದ್ದಾನೆ, ಇವರು ವೈಷ್ಣವ ಮತ ಬಗ್ಗೆ ಹೇಳೋರು, ಗ್ಯಾರಂಟಿ ಇವ್ರು ಏನೋ ಕೊಲ್ತಾನೆ, ಶಿಕ್ಷೆ ಕೊಡ್ತಾನೆ ಅವನು, ಗುರುಗಳಿಗೆ ತೊಂದರೆ ಆಗಬಾರ್ದು. ಆ ಕೂರನಾಥ ಏನು ಮಾಡಿದರು, ಗುರುಗಳೇ ಒಂದು ಕೆಲಸ ಮಾಡಿ, ನೀವು ಹೋಗಬೇಡಿ, ಇದು ಆಪತ್ಕಾಲ, ನಮಗೆ ಆಪತ್ಕಾಲದಲ್ಲಿ ಆಪತ್ ಧರ್ಮವನ್ನು ಪಾಲಿಸಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಕಾವಿ ಬಟ್ಟೆ ನನಗೆ ಕೊಡಿ, ನನ್ನ ಬಿಳಿ ಬಟ್ಟೆ ನೀವು ಹಾಕ್ಕೊಳ್ಳಿ, ದಯವಿಟ್ಟು ಪಶ್ಚಿಮ ಮಾರ್ಗದಿಂದ ಕಾಡಲ್ಲಿ ಹೋಗ್ಬಿಡಿ, ಇಲ್ಲಿದ್ದರೆ ಉಳಿಗಾಲ ಇಲ್ಲ ಶ್ರೀರಂಗಲ್ಲಿ ನಿಮಗೆ. ಎಷ್ಟು ಆಪತ್ತುಗಳು ಬರ್ತದೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ, ನೀವು ಹೊರಬಿಡಿ, ನಾನು ಹೋಗ್ತೀನಿ, ನಿಮ್ಮ ಡ್ರೆಸ್ ನಾನು ಹಾಕ್ಕೊಂಡು ಹೋಗ್ತೀನಿ. ಆ ಕೂರನಾಥರು ಮತ್ತು ಮಹಾಪೂರ್ಣರು ಇಬ್ಬರು ಬಂದು ಹೊರಗೆ ನಿಂತುಕೊಂಡ್ರು. ಹಿಂದಿನ ಭಾಗಲಿಂದ ಗೋವಿಂದ ಮತ್ತು ಉಳಿದ ಅನುಯಾಯಿಗಳೆಲ್ಲ ಶ್ರೀರಂಗ ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ರು. ರಾಮಾನುಜರು ದಿಕ್ಕು ದೆಸೆಯಿಲ್ಲದೆ ಅಡ್ಡಾಡಬೇಕು, ಕಾಡಲ್ಲಿ ಹೋಗೋದು. ಆ ಸೈನಿಕರು ಬಂದು ಇವನು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ರಾಜ ಹೇಳ್ದ, ಸ್ವಲ್ಪ ಪ್ರೀತಿ ಇತ್ತು ಇವ್ರ ಬಗ್ಗೆ, ರಾಮಾನುಜರ ಬಗ್ಗೆ. ರಾಮಾನುಜರು ನೋಡಿಲ್ಲ ಅವನು ಸಣ್ಣವನಿದ್ದಾಗ ಅವನ ಅಕ್ಕನಿಗೆ ಭೂತ ಹಿಡಿದಿತ್ತಲ್ಲ, ನೆನಪಿದೆ ನಿಮ್ಮ ಕತೆ, ಅದು ಬಿಡಿಸಿದವರು ರಾಮಾನುಜರು. ಆದ್ದರಿಂದ ನಮ್ಮ ಅಕ್ಕನ ಜೀವ ಉಳಿಸಿದವರು ಅಂತಂದು ಪ್ರೀತಿ ಇತ್ತು. ಆದರೆ ಶೈವ ಮತ ಆಗಬೇಕು ಅಂತ ಒಂದು ನೋಡಿ, ನಮ್ಮ ಪಂಡಿತರು ಚರ್ಚೆ ಮಾಡ್ತಾರೆ, ನಿಮ್ಮ ಹತ್ರ ಸ್ವಲ್ಪ ಮಾಡಬೇಕು, ವೈಷ್ಣವ ದೀಕ್ಷೆ ಬಗ್ಗೆ ಮತ್ತು ಶೈವ ಬಗ್ಗೆ ಮಾಡಬೇಕು ಅಂತ. ಕೂರನಾಥ್ ಹೇಳಿದ್ರು, ಅದು ಚರ್ಚೆ ಮಾಡುವಂಥದ್ದು ಏನಿಲ್ಲ, ಶ್ರೀ ವೈಷ್ಣವ ಧರ್ಮನೇ ದೊಡ್ಡದು ಅಂದ್ಬಿಟ್ರು. ಅಂದ ತಕ್ಷಣ ಅವನಿಗೆ ಕೋಪ ಏರ್ಬಿಡ್ತು. ಇವರಿಬ್ಬರು ದ್ವೇಷಿಗಳಿದ್ದಾರೆ, ಶೈವ ದ್ವೇಷಿಗಳಿದ್ದಾರೆ, ಇವ್ರನ್ನ ಕಾಡಲ್ಲಿ ಕರ್ಕೊಂಡು ಹೋಗಿ ಕೊಲ್ಲಬೇಡಿ, ಯಾಕಂದ್ರೆ ನಮ್ಮ ಅಕ್ಕನ ಉಳಿಸಿದವರು ಇವರು, ಅದಕ್ಕೆ ಕಣ್ಣು ಕೆತ್ತಿಬಿಡಿ ಇಬ್ಬರದು ಅಂತ ಹೇಳ್ದ. ಕರ್ಕೊಂಡು ಕಾಡಲ್ಲಿ ಹೋಗಿ ಚಿತ್ರಹಿಂಸೆ ಕೊಟ್ಟು ಇಬ್ಬರದು ಕಣ್ಣು ಕೆತ್ತಿಬಿಡ್ತಾರೆ, ಕಣ್ಣು ಹಾಳು ಮಾಡಿಬಿಡ್ತಾರೆ. ವಿಚಿತ್ರ ನೋಡಿ, ಅಂದರೆ ನಂಬ್ಕೊಂಡಾಗ ಏನೇನು ತೊಂದರೆ ಆಗ್ತದೆ ಅಂಥೇಳಿ. ಆಮೇಲೆ ಈ ಕಡೆ ಕಾಡಲ್ಲಿ ಹೋಗ್ತಾ ಇದ್ದಾರಲ್ಲ ಇವರು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ದಿಕ್ಕು ತಪ್ಪು ಹೋಗ್ತಿದ್ದಾರೆ. ಕೂರನಾಥರಿಗೆ ವಯಸ್ಸು ಸಣ್ಣದು, ಮಹಾಪೂರ್ಣರು ವಯಸ್ಸಾದವರು. ಆ ಕಣ್ಣು ಕಿತ್ತಿದ ತುಂಬ ನೋವಾಯ್ತಲ್ಲ ಮಹಾಪೂರ್ಣರಿಗೆ. ಕಡೆಗೆ ಕೂರನಾಥನ ಕೂಡಿಸಿ ತಮ್ಮ ಗುರು ಯಮುನಾಚಾರ್ಯರು ನೆನೆಸ್ಕೊಂಡು ರಾಮಾನುಜಾಚಾರ್ಯರ ಪಾದಕ್ಕೆ ಅಲ್ಲೇ ನಮಸ್ಕಾರ ಮಾಡಿ ಇವನ ತೊಡೆ ಮೇಲೆ ತಲೆ ಇಟ್ಟು ಮಹಾಪೂರ್ಣರು ತೀರ್ಕೊಟ್ರು. ಕೂರನಾಥ ಒಬ್ಬನೇ ಇದ್ದ. ಅವನು ಕಣ್ಣು ಕಾಣಿಸಲ್ಲ, ಈಗ ದಿಕ್ಕಿಗೆ ಹೋಗ್ತಾಯಿದ್ದ. ರಾಮಾನುಜರು ಗೊಂಡಾರಣ್ಯದಲ್ಲಿ ಹೋದ್ರಲ್ಲ, ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಿಲ್ಲ. ಒಂದು ಕಡೆ ಬಂದರು, ಬೆಟ್ಟ ಪ್ರದೇಶ, ಹಸಿವೆಗೇನಿಲ್ಲ, ಅಲ್ಲಿ ಒಂದು ತೊರೆ ಇತ್ತು, ಸ್ನಾನ ಮಾಡಿದರು. ಕಲ್ ಮೇಲೆ ಯಾವುದೋ ಸಿಕ್ಕಂತ ಬೇಡರು ಬಂದು ಹಣ್ಣು ಕೊಟ್ಟು ಹೋದರು, ಸನ್ಯಾಸಿಗಳು ಅಂತೇಳಿ ಭಟ್ರು, ಅದೇ ಪೂಜೆ ಮಾಡಿದರು. ಮುಂದೆ ಹಾಗೆ ನಡ್ಕೊಂಬರಾಗ ಯಾವುದೋ ಬೇರೆ ಭಾಷೆ ಮಾತಾಡ್ದಂಗೆ ಕೇಳಿಸ್ತಾ ಇತ್ತು. ಯಾವ ಪ್ರಾಂತ್ಯ ಇದು ಅಂತ ಕೇಳಿದರು. ಅವರು ಇದು ಕನ್ನಡ ನಾಡು, ಇದು ಕನ್ನಡ ನಾಡಿಗೆ ಬಂದಿದ್ದೀರಿ ನೀವು ಅಂತ ಹೇಳಿದ್ರಂತೆ. ಹೌದಾ, ಎಲ್ಲಿ ಬಂದಿದ್ದೇನೆ ನಾನು, ಇದು ನೋಡಿ ಎಷ್ಟು ಚೆಂದ, ಕನ್ನಡ ನಾಡಿಗೆ ಬಂದದ್ದು, ಅಲ್ಲಿದ್ದ ಕಷ್ಟದಲ್ಲಿ ಪಾರಾಗೋದಕ್ಕೆ ಬಂದದ್ದು. ಅವ್ರು ಮೊದಲು ಬಂದರು, ಕನ್ನಡ ನಾಡು ನೆಲೆ ಕೊಡ್ತು ಅವರಿಗೆ. ಅಲ್ಲಿ ಬಂದಾಗ ಒಂದು ಸಣ್ಣ ಊರು ಬರ್ತದೆ. ಊರು ಬಂದಾಗ ಒಬ್ಬ ಬ್ರಾಹ್ಮಣರ ಮನೆಗೆ ಹೋಗ್ತಾರೆ. ಆ ಹೆಂಡತಿ ಹೆಸರು ಚೇಲಾಚಲಾಂಬ ಅಂತ ಹೆಂಡತಿ ಹೆಸರು. ಗಂಡ ಒಳ್ಳೆ ಹುಡುಗ, ಅವನು ವರದಾಚಾರ್ಯ ಅಂತ. ಅವನಿಗೊಂದು ರಂಗದಾಸ ಅಂತ ದೀಕ್ಷಣೆ ಕೊಟ್ಟರು, ವೈಷ್ಣವ ದೀಕ್ಷೆ ಕೊಟ್ಟರು. ಮತ್ತು ಮುಂದೆ ಬಂದರು, ಒಂದು ಊರಿಗೆ ಬಂದರು. ಆಂಧ್ರ ಪೂರ್ಣರು ಅಂತ ಒಬ್ಬರಿದ್ದರು. ನಾನು ನಿನ್ನೆ ಹೇಳಿದೆ, ಪೂರ್ಣರು ಅಂದರೆ ಜ್ಞಾನಿಗಳು ಅಂತ. ಆಂಧ್ರ ಪೂರ್ಣರು ಅಂತ ಇರುವಂಥ ಒಂದು ಊರು.
ಅಲ್ಲಿ ಪೂಜೆ ಗೀಜೆ ವ್ಯವಸ್ಥೆಯಾಗಿ ಮಾಡಿಕೊಂಡ್ರು. ಆಂಧ್ರಪೂರ್ಣರು ಇವ್ರ ಜೊತೆಗೆ ಬಂದುಬಿಟ್ರು, ನಡ್ಕೊಂಡು ಬಂದರು. ಆ ಕಾಲಕ್ಕೆ ಹಂಗಿತ್ತು ಅನಿಸುತ್ತೆ. ನಮ್ಮ ಕಷ್ಟ ಅಲ್ಲ ಈಗ ಹೋಗೋದು ಹಂಗೆ. ಗುರು ತಕ್ಷಣ ಅವ್ರ ಹಿಂದೆ ಹೋಗೇ ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಹೋಗ್ತಿದ್ರು. ಮುಂದೆ ಅದು ಊರು ಸಾಲಗ್ರಾಮ ಅಂತ ಊರು. ಅಲ್ಲಿ ಮುಂದೆ ಬಂದಾಗ ತೊಂಡನೂರು ಅಂತ ಒಂದು ಊರು ಬಂತು. ಅದನ್ನು ತೊಣ್ಣೂರು ಅಂತ ಕರಿತಿದ್ರು, ತೊಂಡನೂರು ಅಂತ ಕರಿತಿದ್ರು. ಅದು ಇವತ್ತಿನ ಮಂಡ್ಯ ಜಿಲ್ಲೆ ಪಾಂಡವಪುರ ಅಲ್ಲಿರುವಂಥ ಒಂದು ಊರು, ತೊಂಡನೂರು ಅಂತ. ಅದಕ್ಕೆ ಹೊಯ್ಸಳರ ಕಾಲಕ್ಕೆ ಭಾಳ ಪ್ರಸಿದ್ಧ ಆಗೈತಂತೆ ಜಾಗ. ಇದರಲ್ಲಿ ಹೆಸರು ಬರ್ತದೆ, ಶಾಸನಗಳ ಹೆಸರು ಏನು ಬರುತ್ತೆ ಅಂದರೆ ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಊರಿನ ಹೆಸರು. ಇಷ್ಟುದ್ದ ಹೆಸರು, ಯಾದವ ನಾರಾಯಣ ಚತುರ್ವೇದಿ ಮಂಗಲ ಅಂತ ಆ ತೊಂಡನೂರಿಗೆ ಹೆಸರು. ಹೊಯ್ಸಳರು ಆಗ ಗಂಗವಾಡಿ ಪ್ರದೇಶದಲ್ಲಿ ಚೋಳರ ಜೊತೆಗೆ ಹೋರಾಟ ಮಾಡ್ತಾಯಿದ್ರು. ಜಗಳ ಜಾಸ್ತಿ ಇತ್ತು ಅವಾಗ. ಹೊಯ್ಸಳರು ಮತ್ತು ಚೋಳರ ನಡುವೆ ಯುದ್ಧ ಆಗ್ತಾಯಿತ್ತು. ಆ ಯುದ್ಧ ಮಾಡೋ ಕಾಲಕ್ಕೆ ಇವ್ರು ಹೋಗಿದ್ದಾರೆ. ಆಗ ತೊಂಡನೂರನ್ನು ಬಿಟ್ಟಿದೇವ ಅನ್ನೋ ರಾಜ ಆಳ್ತಾ ಇದ್ದ. ಅವನಿಗೆ ವಿಠ್ಠಲ ದೇವ ಅಂತ ಹೆಸರು. ವಿಠ್ಠಲ ಬಿಟ್ಟಿ ಆಗಿರಬೇಕದು, ಬಿಟ್ಟಿದೇವ ಅಂತ ಅವನ ಹೆಸರು. ಅವನು ಜೈನ ಮತ ಧರ್ಮ ಹೊಂದಿದವನು. ಆಗ ನಾನು ಹೇಳಿದ್ದೆ, ದಕ್ಷಿಣದಲ್ಲಿ ಜೈನ ಮತ ಇನ್ನೂ ಪ್ರಭಾವಶಾಲಿ ಆಗಿತ್ತು, ಜೈನ ಮತಕ್ಕೆ ಸೇರಿದವನು. ಅಲ್ಲಿ ಅವನ ಮುದ್ದಿನ ಮಗಳು ಪದ್ಮ ಅಂತ ಹುಡುಗಿ. ಅದಕ್ಕೆ ಮನೋರೋಗ ಇತ್ತು. ಮನೋರೋಗ ಏನು ಅಂದರೆ ಆಕೆ ಯಾವಾಗ ತಲೆಗೆ ಬರ್ತದೆ ಪಟ್ಟದ ಬಟ್ಟೆ ಬಿಚ್ಚಿ ಓಡಾಡ್ಬಿಡೋಳು, ಬತ್ತಲೆ ಓಡಾಡ್ಬಿಡೋಳು. ರಾಜನಿಗೆ ಭಾರಿ ಮುಜುಗರಾಗೋದು. ಏನು ಮಾಡೋದು ಮನೋರೋಗಕ್ಕೆ, ಏನು ಮಾಡೋದು? ಅವನ ಕಡೆ ಶ್ರಮಣರಿದ್ದರು, ಜೈನ ಶ್ರಮಣಕರು ಬೇಕಾದಷ್ಟು ಜನ ಇದ್ದರು. ಅವರಿಗೆಲ್ಲ ಹೇಳಿದರು, ಏನೇನೋ ಟ್ರೀಟ್ಮೆಂಟ್ ಮಾಡಿದ್ರು ಗುಣ ಆಗಿರಲಿಲ್ಲ. ಕಾಡ್ತಾ ಇತ್ತು ಅವನಿಗೆ, ಏನಪ್ಪ ನನ್ನ ಮಗಳು ಹಿಂಗಾಗ್ಬಿಟ್ಲಲ್ಲ, ಏನು ಮಾಡೋದು ಅಂತ. ಆಗ ಇವ್ರು ಬಂದಿದ್ದಾರೆ, ರಾಮಾನುಜಾಚಾರ್ಯ ಬಂದಿದ್ದಾರೆ ಅಲ್ಲಿಂದ ಅಂತ ಗೊತ್ತಾಯಿತು. ಅವನು ಸುದ್ದಿ ಕೊಟ್ಟಿದೆ, ಹೊಯ್ಸಳ ರಾಜ್ಯದಲ್ಲಿ ಕೂಡ ಆ ಹುಡುಗಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡಾಗ ಇವ್ರು ಬಿಡಿಸಿದ್ರು ಅಂದಾಗ ನನ್ನ ಮಗಳಿಗೆ ಏನಾದರೂ ಆಗ್ಬೋದಾ ಅಂತ ಕರೆದು ಕೇಳಿದ್ರಂತೆ. ಇವ್ರು ಹೋಗ್ಬಿಟ್ಟು ಒಂದು ಪೂಜೆ ಮಾಡಿ ಪಾದೋದಕ್ಕೆ ಹಾಕಿ ಅಕ್ಷತೆ ತಲೆ ಮೇಲೆ ಹಾಕಿದ್ಮೇಲೆ ಯಾಕೆ ನಾರ್ಮಲ್ ಆಗಿಬಿಟ್ರು. ಬಿಟ್ಟಿದ್ದೇವನಿಗೆ ಬಹಳ ಸಂತೋಷ ಆಯಿತು. ಇಂಥ ಗುರುಗಳಿದ್ದಾರೆ ನಮ್ಮಲ್ಲಿ, ನಾವು ನಮ್ಗೆ ಇಲ್ಲೇ ಇದ್ದು ಬಿಡಿ ನೀವು ನಮ್ಮ ಜೊತೆಗೆ ಅಂತ ಹೇಳಿ ಉಳಿಸ್ಕೊಂಡ್ಬಿಟ್ಟ. ಅವ್ರು ಒಂದಿಷ್ಟು ಜಾಗ ಕೊಟ್ಟ ಇದ್ಕೊಳ್ಳೋಕ್ಕೆ. ಅವನಿಗೆ ಪಂಚ ಸಂಸ್ಕಾರಗಳನ್ನು ಮಾಡಿ ದೀಕ್ಷೆ ಕೊಟ್ಟರು. ಒಂದು ಹೊಸ ಹೆಸರು ಕೊಟ್ಟರು ಅವನಿಗೆ. ಬಿಟ್ಟಿದ್ದೇವನಿಗೆ ಹೊಸ ಹೆಸರು ವಿಷ್ಣುವರ್ಧನ ಅಂತ. ಈಗ ವಿಷ್ಣುವರ್ಧನ ನಮ್ಗೆ ಗೊತ್ತು. ನಮಗೆ ವಿಷ್ಣುವರ್ಧನ ಬಿಟ್ಟಿದ್ದೇವ ಆದದ್ದು ರಾಮಾನುಜಾಚಾರ್ಯರಿಂದ ಆದದ್ದು. ದೀಕ್ಷೆ ತಗೊಂಡ, ತಪ್ತ ಮುದ್ರಾ ಧಾರಣೆ ಮಾಡಿದರು. ಅದು ಯಾವ ಇಸ್ವಿಯಲ್ಲಿ ಆದದ್ದು ಅಂದರೆ 1117 ಇಸ್ವಿಯಲ್ಲಿ ಆದಂಥದ್ದು. 1117 ಆವಾಗ ಬಿಟ್ಟಿದ್ದೇವ ವಿಷ್ಣುವರ್ಧನ ಆಗಿ ತೊಗೊಂಡದ್ದು. ಅಲ್ಲೊಂದು ಕೆರೆ ಕಟ್ಟಿಸಿದ, ಅದಕ್ಕೊಂದು ತಿರುಮಲ ಸಾಗರ ಅಂತ ಹೆಸರು ಇವತ್ತು ಇದೆ, ತಿರುಮಲ ಸಾಗರ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಬಿಟ್ಟಿದ್ದೇವ ಕಟ್ಟಿಸಿದ್ದು, ವಿಷ್ಣುವರ್ಧನ ಕಟ್ಟಿಸಿದ್ದು. ಇನ್ನೊಂದು ಡಾಕ್ಯುಮೆಂಟ್ ಪ್ರಕಾರ ಬಿಟ್ಟಿದ್ದೇವ ಅಷ್ಟು ಪ್ರಭಾವಶಾಲಿ ಆಗಿರಲಿಲ್ಲ, ಅಂದರೆ ಇಂಪ್ರೆಸ್ ಆಗಿರಲಿಲ್ಲ ರಾಮಾನುಜಾಚಾರ್ಯರ ಕಡೆಯಿಂದ. ಅವನ ಹೆಂಡತಿ ಶಾಂತಲೆ ಬಹಳ ಪ್ರಭಾವಿತಲಾಗಿದ್ದು. ಗುರುಗಳು ಅಂತ ಒಪ್ಕೊಂಡ್ಲು. ಸಹಜ ಅಂತ ನನಗೂ ಸಹಜ ಅನಿಸಿದ್ದದು. ಮಗಳಿಗೆ ರೋಗ ಬಂದಾಗ ತಂದೆಕ್ಕಿಂತ ಹೆಚ್ಚು ನೋವಾಗೋ ತಾಯಿಗೆ. ಮಗಳಿಗೆ ಗುರು ಆದ ತಕ್ಷಣ ಈ ಗುರುಗಳಿಂದ ನನ್ನ ಮಗಳಿಗೆ ಸರಿ ಆಯ್ತಲ್ಲ ಅಂತ ಆಕೆ ನಂಬೋಕೆ ಶುರು ಮಾಡಿದ್ದು. ಆಕೆ ಮೊದಲು ದೀಕ್ಷೆ ತೊಗೊಂಡ್ಲು. ಆಕೆ ತೊಗೊಂಡ್ಮೇಲೆ ಗಂಡ ಇವನು ವಿಷ್ಣುವರ್ಧನ ಆದ ಅಂತ ಅನ್ನೋ ಮಾತಿದೆ. ಯಾರೋ ತೊಗೊಂಡ್ರು ಕೂಡ ಇಬ್ಬರು ವೈಷ್ಣವ ದೀಕ್ಷೆ ತೊಗೊಂಡ್ರು ಅನ್ನೋದು ಮುಖ್ಯ ಅಲ್ಲಿ. ಆ ರಾಜನೇ ನಮ್ಮ ರಾಮಾನುಜಾಚಾರ್ಯನ ಹಿಂಬಾಲಿಸೋಕೆ ಶುರು ಮಾಡಿದ್ಮೇಲೆ ಉಳಿದ ಊರಲ್ಲೆಲ್ಲ ಜನ ಹಿಂಬಾಲಿಸೋಕೆ ಶುರು ಮಾಡಿದರು. ಅದು ಹಾಗೆ ತಾನೇ, ಇಂಪಾರ್ಟೆಂಟ್ ಮಂದಿ ಫಾಲೋ ಮಾಡಿದ ತಕ್ಷಣ ಎಲ್ಲರೂ ಫಾಲೋ ಮಾಡೋಕ್ಕೆ ಶುರು ಮಾಡಿದರು. ಎಲ್ಲ ದೀಕ್ಷೆ ಪಡ್ಕೊಂಡ್ರು. ಅಲ್ಲಿದ್ದಂಥ ಸಹಸ್ರಾರು ಜನ ಜೈನ ಶ್ರಮಣಕರಿದ್ರಲ್ಲ, ಅವ್ರಿಗೆ ಕೋಪ ಬಂತು. ಯಾವಾಗಲೂ ಹಾಗೆ ತಾನೆ, ನಮ್ಮ ಸಾಮ್ರಾಜ್ಯ ಇವ್ರು ಯಾರೋ ಬಂದರು ಅಂತ ತಿಳ್ಕೊಂಡು ಚರ್ಚೆ ಮಾಡಿ ಅಂತ. ಇಬ್ಬರು ಚರ್ಚೆ ಆದಾಗ ರಾಮಾನುಜಾಚಾರ್ಯರು ಗೆದ್ದರು ಅದನ್ನು ಅಂತ ಹೇಳ್ತಾರೆ. ಗೆದ್ದ ಮೇಲೆ ಮುಂದೆ ಪ್ರವಾಸ ಮಾಡ್ತಾ ಮುಂದೆ ಬಂತು. ಒಂದು ಕಡೆ ಇರೋರಲ್ಲ ಅವರು. ಮುಂದೆ ಬಂದು ಯಾದವಾದ್ರಿ ಅನ್ನೋ ಜಾಗಕ್ಕೆ ಬಂದರು. ಯಾದವಾದ್ರಿ ಅಂದರೆ ಇವತ್ತಿನ ಮೇಲುಕೋಟೆ. ಅಲ್ಲಿ ಮೇಲುಕೋಟೆಗೆ ಬಂದರು. ಮೇಲುಕೋಟೆಗೆ ಬಂದು ಒಂದು ದಿವಸ ಬಲ್ಕೊಂಡಾಗ ಕನಸಲ್ಲಿ ಚಲುವ ನಾರಾಯಣ ಕನಸಲ್ಲಿ ಬಂದ ಅಂತ ಹೇಳ್ತಾರೆ. ಕನಸಲ್ಲಿ ಬಂದು, ನೋಡಿ ರಾಮಾನುಜಾಚಾರ್ಯರೇ, ನನ್ನ ವಿಗ್ರಹ ಇದೆ ಇಲ್ಲಿ, ಸಾವಿರಾರು ವರ್ಷಗಳಿಂದ ಅಲ್ಲೇ ಬಿದ್ದಿದೆ ಅದು, ಅದನ್ನು ದಯವಿಟ್ಟು ಅದನ್ನು ತೆಗೆದು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಎಲ್ಲಿದ್ದೀಯಪ್ಪ ನೀನು ಅಂತ ಕೇಳಿದರು. ಎಷ್ಟು ಚಂದ ಕನಸಲ್ಲಿ ಹೇಳ್ತಾನಂದರೆ, ಕಲ್ಯಾಣ ತೀರ ದಕ್ಷಿಣಕ್ಕೆ ಗಿರಿಯ ಕೆಳಭಾಗದಲ್ಲಿ ಸಂಪಿಗೆ ಮರಗಳಿದ್ದಾವೆ. ಅದು ಬರೆದಿದ್ದಾರೆ ಅವರು, ಹಿಂಗೆ ಕನಸು ಬಿತ್ತು ನನಗೆ ಅಂತ. ಸಂಪಿಗೆ ಮರ ಇದ್ದಾವೆ, ಅಲ್ಲೆಲ್ಲ ಬಿಳಿ ಮಣ್ಣಿದೆ. ಎಲ್ಲ ಕಡೆ ಬೇರೆ ಥರದ ಕೆಂಪು ಮಣ್ಣಿದ್ದರೆ ಆ ಜಾಗದಲ್ಲಿ ಮಾತ್ರ ಬಿಳಿ ಮಣ್ಣಿದೆ. ಗರುಡ ತಂದು ಹಾಕಿದ್ದಾನೆ ಬಿಳಿ ಮಣ್ಣನ್ನು, ನಾನು ಇರಬೇಕು ಅಂತ ಅಲ್ಲಿ ಹೇಳಿ. ಆ ಮಣ್ಣಿದೆ, ಅದನ್ನು ಮೈ ಮೇಲೆ ಹಚ್ಕೊಳ್ಳುವಂಥ ಒಳ್ಳೆ ಮಣ್ಣದು. ನಮ್ಮ ಇದು ಮಾಡ್ತೀವಲ್ಲ ಗೋಪಿಚಂದನ ಇದ್ದ ಹಾಗೆ ಅದು ಬೆಳ್ಳಗಿರುವಂಥ ಮಣ್ಣು. ಆ ಮಣ್ಣಿದೆ, ಅಲ್ಲೊಂದು ಹುತ್ತ ಇದೆ.
ತುಳಸಿ ಗಿಡ ಇದೆ ಒಂದಷ್ಟು, ಅದ್ರ ಪಕ್ಕ ಹುತ್ತ ಇದೆ, ಹುತ್ತದ ಕೆಳಗೆ ಕೂತಿದ್ದೇನೆ, ಬಂದು ನಾನು ತಗೊಂಡು ಹೋಗಿ ಅಂತ ಬಂತು. ಮರುದಿನ ವಿಷ್ಣುವರ್ಧನಿಗೆ ಹೇಳಿದರು, ಅವರೆಲ್ಲರೂ ಬಂದು ಅಲ್ಲಿ ಪೂಜೆ ಮಾಡಬೇಕು. ನದಿಯಿಂದ ನೀರು ತರಬೇಕು, ಪುಷ್ಕರಣಿಯಿಂದ ನೀರು ತರಬೇಕು, ನೀರು ಹಾಕಬೇಕು ಹುತ್ತದ ಮೇಲೆ, ಮಂತ್ರ ಹೇಳ್ಕೊಂಡು ನೀರು ಹಾಕಬೇಕು. ನೀರು ಹಾಕಿದಂಗೆ ಹುತ್ತ ಕರಗ್ತಾ ಹೋಗುತ್ತೆ. ಇಡೀ ದಿವಸ ನಿಂತಿದ್ದಾರೆ ಅಲ್ಲಿ, ನೀರು ಹಾಕ್ತಾ ಹುತ್ತ ಕರಗಿಸೋದು. ಒಂದು ಕ್ಷಣಕ್ಕೆಲ್ಲ ಹುತ್ತ ಕರಗಿದ ತಕ್ಷಣ ಒಳಗಿನ ಚಲುವನಾರಾಯಣ ಮೂರ್ತಿ ಹೊರಗೆ ಬಂತು. ಅದನ್ನು ತೊಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದರು. ಅವನು ಇಟ್ಕೊಂಡೆ, ವಿಷ್ಣುವರ್ಧನ್ ಇಟ್ಕೊಂಡೆ ಪ್ರತಿಷ್ಠಾಪನೆ ಮಾಡಿ ಅವಾಗ ಹಾಡಿದ್ದಾರೆ ಒಂದು. ಆ ಹಾಡು ಭಾಳ ಪ್ರಸಿದ್ಧ ಹಾಡು ಶ್ರೀ ವೈಷ್ಣವರಲ್ಲಿ. ಪಹಲ್ ಕಂಡೇನ್ ನಾರಾಯಣನ ಕಂಡೇನ್ ಅಂತ, ನಾರಾಯಣನ ಕಂಡೆ ನಾನು ಅಂತ, ಹುತ್ತಿನಲ್ಲಿ ನಾರಾಯಣನ ಕಂಡೆ ಅನ್ನೋ ಹಾಡನ್ನು ತುಂಬ ಚೆಂದ ಹಾಡಿದ್ರಂತೆ. ತಂದು ಬಿಡಿಸಿದರು, ಪ್ರತಿಷ್ಠಾಪನೆ ಮಾಡಿದರು. ಅದು ಮಾಡಿದ್ದು ಯಾವತ್ತು ಅಂತ ಡಾಕ್ಯುಮೆಂಟ್ ಇದೆ. ಶಾಲಿವಾಹನ ಶಕವರ್ಷ 1024 ಬಹುಧಾನ್ಯ ಸಂವತ್ಸರದ ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಪುನರ್ವಸು ನಕ್ಷತ್ರ. ಇವತ್ತಿಗೂ ಕೂಡ ಮೇಲುಕೋಟೆಯಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಅವತ್ತಿನ ದಿವಸ ರಾಮಾನುಜರ ವಿಗ್ರಹವನ್ನು ಚಲುವನಾರಾಯಣನ ಮುಂದೆ ತೊಗೊಂಡು ಹೋಗ್ತಾರೆ. ತಾವೆಲ್ಲ ಕೇಳಿದ್ದೀರಿ, ಅದು ಚೆನ್ನಾಗಿದೆ. ಪ್ರತಿ ವರ್ಷ ನಡೀತದೆ ಕಾರ್ಯಕ್ರಮ. ಅದು ವೈರಮುಡಿಯಲ್ಲ, ಇದು ಬೇರೆ. ರಾಮಾನುಜರ ವಿಗ್ರಹವನ್ನು ಗುಡಿ ಮುಂದೆ ತೊಗೊಂಡು ಹೋಗುವಂಥದ್ದು. ಅಂದರೆ ಅವತ್ತು ರಾಮಾನುಜರು ಮುತ್ತೆಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ. ಇದು ನಮ್ಮ ತಾರೀಕಿನ ಪ್ರಕಾರ ಹೇಳೋದಾದರೆ 1112ನೇ ಇಸ್ವಿ, 12ನೇ ಇಸ್ವಿಯಲ್ಲಿ ಆ ಪ್ರತಿಷ್ಠಾಪನೆ ಆಯಿತು ಅಂತ. ಕಟ್ಟಿದ್ದು ಪೂರ್ತಿ ಕಟ್ಟೋಕ್ಕಾಗಲಿಲ್ಲ ಅವಾಗ. ವಿಷ್ಣುವರ್ಧನ ಇದ್ದಾಗ ಅವನ ಸಹಕಾರದಿಂದ ಅಧಿಷ್ಠಾನ, ಭಿತ್ತಿ, ಕಪೋತ, ಗ್ರೀವ ಮೊದಲಿದ್ದಂಥ ಒಂದು ದೇವಾಲಯ ಸೃಷ್ಟಿ ಮಾಡಿದರು. ಪೂರ್ತಿ ದೊಡ್ಡ ದೇವಾಲಯ ಆಗಲಿಲ್ಲ. ಮುಂದೆ ನವರಂಗ, ಸ್ತೂಪ ಎಲ್ಲ ಬಂದದ್ದು ವಿಜಯನಗರ ಕಾಲದಲ್ಲಿ. ಅಂದರೆ ಒಂದೇ ವರ್ಷಕ್ಕೆ ಒಂದೇ ಸಲ ದೇವಸ್ಥಾನ ನಿರ್ಮಾಣ ಆಗಿದ್ದಲ್ಲ, ಹಂತವಾಗಾಯಿತು. ವಿಜಯನಗರ ಕಾಲದಲ್ಲಿ ಪೂರ್ತಿ ಗಟ್ಟಿಯಾಯಿತು ಅಂತ. ಆಮೇಲೆ ರಾಮಾನುಜರು ವಿಷ್ಣುವರ್ಧನಿಗೆ ಹೇಳಿದ್ರಂತೆ, ನೀನು ರಾಜ ದೊಡ್ಡವನಾದ್ಯಪ್ಪ, ರಾಜ್ಯ ವಿಸ್ತಾರ ಆಯಿತು, ನೀನು ಯುದ್ಧ ಗೆದ್ದೆ. ಅವನು ಅನುಕೂಲ ಆಯಿತು, ಅವನು ಇವ್ರ ಜೊತೆಗೆ ಯುದ್ಧ ಗೆದ್ದುಬಿಟ್ಟ, ಚೋಳರ ಜೊತೆಗೆ ವಿಸ್ತಾರ ಆಯಿತು ರಾಜ್ಯ. ಅದಕ್ಕೋಸ್ಕರ ಜನರಿಗೆ ಇದು ನೋಡಿ ಗುರುಗಳ ಕೆಲಸ, ದೊಡ್ಡವ್ರನ್ನ ಬಳಸ್ಕೊಂಡು ಪ್ರಯೋಗ ಮಾಡ್ಕೊಳ್ಳೋದಲ್ಲ, ಸಮಾಜಕ್ಕೆ ಕೆಲಸ ಮಾಡಿಸೋದು. ದೇವಸ್ಥಾನ ಪ್ರತಿಷ್ಠಾಪನೆ ಮಾಡು, ಜನರಿಗೆ ಭಕ್ತಿ ಕೇಂದ್ರ ಮಾಡು ಅಂತ ಹೇಳಿದ್ರಂತೆ. ಇವ್ರ ಮಾತು ಕೇಳಿ ಆತ 5 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ ಅಂತ ಹೇಳ್ತಾರೆ. ಎಷ್ಟು ಚೆಂದ ಇದೆ ಅದು. ಆ ದೇವಸ್ಥಾನಗಳನ್ನು ಯಾವ ವರ್ಷ ಮಾಡಿದ ಅನ್ನೋದು ಬರೆದಿದ್ದಾರೆ. ತೊಂಡನೂರೊಳಗೆ ನಂಬಿ ನಾರಾಯಣ ದೇವಾಲಯ ಅಂತ 1099ನೇ ಇಸ್ವಿಯಲ್ಲಿ ಮಾಡಿದ್ದು. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯ ಪೂರ್ತಿ ಒಂದು ಹಂತ ಬಂದದ್ದು 1114ನೇ ಇಸ್ವಿಗೆ. ಮುಂದೆ ತಲಕಾಡಲ್ಲಿ ಕೀರ್ತಿನಾರಾಯಣ ದೇವಾಲಯ, ತಾವು ತಲಕಾಡು ಹೋದರೆ ಗೊತ್ತಿರುತ್ತೆ, ಅದು ಮುಚ್ಕೊಂಡ್ಬಿಡುತ್ತೆ ಪೂರ್ತಿ ಮರಳಲ್ಲಿ. 12 ವರ್ಷಕ್ಕೊಂದ್ಸಲ ತೆಗಿತಾರೆ, ಪೂಜೆ ಮಾಡ್ತಾರೆ. ಅದು ಕೀರ್ತಿನಾರಾಯಣ ದೇವಾಲಯ 1117ನೇ ಇಸ್ವಿಗೆ. ಬೇಲೂರಿನ ಚನ್ನಕೇಶವ ದೇವಾಲಯ 1117ನೇ ಇಸ್ವಿಗೆ. ಅದಕ್ಕಿಂತ ನಮಗೆ ಹತ್ತಿರವಾಗಿರೋದು ಗದುಗಿನ ವೀರನಾರಾಯಣ ದೇವಾಲಯ 1117ನೇ ಇಸ್ವಿಗೆ. ಇವೆಲ್ಲವೂ 5 ದೇವಸ್ಥಾನ ವಿಷ್ಣುವರ್ಧನ ತನ್ನ ಹಣದಿಂದ ಎಲ್ಲ ಕಟ್ಟಿಸಿದ್ದು. 5 ದೇವಸ್ಥಾನ ಕಟ್ಟಿಸಿದ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮ್ಮ ಗದಗಿನ ವೀರನಾರಾಯಣನ ಗುಡಿಯನ್ನು ಬಿಟ್ಟಿದೇವ ಕಟ್ಟಿಸಿದ್ದು ನನಗೆ ಗೊತ್ತಿರಲಿಲ್ಲ. ಆ ದಾಖಲೆ ನೋಡಿದಾಗ ಗೊತ್ತಾಯಿತು. ಇಸ್ವಿ ಕೂಡ ಹಾಕಿದ್ದಾರೆ, ಇಂಥ ದಿವಸ ವಿಷ್ಣುವರ್ಧನ ಆಗಿದ್ದ, ವಿಷ್ಣುವರ್ಧನ ಅದರ ಉದ್ಘಾಟನೆಗೆ ಬಂದಿದ್ದ ಅಲ್ಲಿ ದೇವಸ್ಥಾನಕ್ಕೆ ಅಂತ ಕೂಡ ಹಾಕ್ತಾರೆ. ನಮ್ಮ ವೀರನಾರಾಯಣ ಗುಡಿಗೆ ಬಂದಿದ್ದ ಅಂತ. ಹೀಗೆ ದಕ್ಷಿಣ ಭಾರತದ ಪ್ರತಿಯೊಂದು ದೇವಸ್ಥಾನದಲ್ಲಿ ನಮಗೊಂದು ಸ್ಪೆಷಾಲಿಟಿ ನಿಮ್ಗೆ ಗೊತ್ತು. ಮೂಲ ವಿಗ್ರಹ ಗುಡಿಯೊಳಗಿರ್ತದೆ, ಒಂದು ಉತ್ಸವ ಮೂರ್ತಿ ಅಂತ ಒಂದಿರ್ತದೆ. ಅದನ್ನು ಯಾಕೆ ಮಾಡ್ತಿದ್ದು ಅಂದರೆ, ಕೆಲವೊಂದಿಷ್ಟು ಜನಕ್ಕೆ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ, ಅವ್ರಿಗೂ ಬೇಕಲ್ಲ, ದರ್ಶನ ಆಗಬೇಕಲ್ಲ ಭಗವಂತಂದು ಅಂತ ಹೇಳಿ ಹೊರಗಡೆ ಮೆರವಣಿಗೆ ತೊಗೊಂಡು ಹೋಗೋರು, ಉತ್ಸವ ಮೂರ್ತಿ ತೊಗೊಂಡು ಹೋಗೋರು. ಈ ಚಲುವನಾರಾಯಣನ ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಇರಲಿಲ್ಲ. ಇವ್ರಿಗೆ ಅನ್ನಿಸ್ತು ಉತ್ಸವ ಮೂರ್ತಿ ಬೇಕಾಗಿತ್ತಲ್ಲ ಅಂತ. ಒಂದು ಸಲ ಕನಸಲ್ಲಿ ಬಂದು ಚಲುವನಾರಾಯಣ ಹೇಳಿದ್ನಂತೆ, ನೋಡಪ್ಪ, ಎಷ್ಟೋ ಜನ ಭಕ್ತರಿದ್ದಾರೆ, ದೇವಸ್ಥಾನಕ್ಕೆ ಕೆಲಸ ಮಾಡಿದ್ದಾರೆ, ನಿನಗೂ ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ, ಅವ್ರ ದರ್ಶನ ಕೊಡೋಕ್ಕೆ ಆಗ್ತಾ ಇಲ್ಲಲ್ಲ, ನನಗೆ ಏನು ಮಾಡೋದು, ನಾನು ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗೆ ಆಯ್ತು. ಆ ಉತ್ಸವ ಮೂರ್ತಿ ಎಲ್ಲಿದೆ, ಈ ಕನಕನಲ್ಲಿ ಡೈಲಾಗ್ ಇದು, ಉತ್ಸವ ಮೂರ್ತಿ ಎಲ್ಲಿದೆ ಅಂತ. ಹಿಂದೆ ಮುಸಲ್ಮಾನರು ದಾಳಿ ಮಾಡಿದಾಗ ನಾನು ದೇವಸ್ಥಾನ ಭಗ್ನಾಗಿ ನಾನು ಹುತ್ತಿನ ಕೆಳಗೆ ಕೂತಿದ್ದೆ, ನಾವು ಉತ್ಸವ ಮೂರ್ತಿ ತೊಗೊಂಡು ಹೋಗಿದ್ದಾರೆ, ಅದು ದೆಹಲಿ ಬಾದಶಾಹನ ಕಡೆ ಇದೆ ಅಂತ. ಎಲ್ಲಿ ಅದು, ಎಲ್ಲಿ ಮೇಲ್ಕೋಟೆ, ಎಲ್ಲಿ ದೆಹಲಿ ತೊಗೊಂಡು ಹೋಗಿದ್ದಾರೆ, ಬಾದಶಾಹನ ಕಡೆ ಇದೆ ಅಂತಂದು ಪ್ರತಿಷ್ಠಾಪನೆ ಮಾಡು, ಸಂತೋಷ ಆಗ್ತದೆ ಅಂತ ಹೇಳ್ದಂಗೆ ಆಗ್ತಂತೆ.
ಇವರು ಮಾಡಬೇಕು ಅಂದರು. ನಾನು ಸ್ವಲ್ಪ ಕಾಳಜಿ ಮಾಡಿದೆ ಇದನ್ನು, ಸತ್ಯನಾ ಸುಳ್ಳ ಏನಿದೆ ದಾಖಲೆ ಇದೆ ಅಂತ ಹುಡುಕಿದರೆ ಎಷ್ಟು ಚೆನ್ನಾಗಿ ದಾಖಲೆ ಆಗಿದೆ ಗೊತ್ತಾ. ರಾಮಾನುಜರ ಸಮಕಾಲೀನ ಗ್ರಂಥ ಯತಿರಾಜ ವೈಭವಂ ಅನ್ನೋ ಪುಸ್ತಕದಲ್ಲೂ ಇದೆ. 13ನೇ ಶತಮಾನದ ಪ್ರಪನ್ನಾಮೃತ ಅಂತ ಪುಸ್ತಕ, ಇನ್ನೊಂದು ಅದೇ ಶತಮಾನದ ಗುರುಪರಂಪರಾ ಪ್ರಭಾವಂ ಅನ್ನೋ ಪುಸ್ತಕ, 15ನೇ ಶತಮಾನದಲ್ಲಿ ಬಂತ ಗುರುಪರಂಪರಾ ಪ್ರಭಾವಂ 2ನೇ ಭಾಗ, 1530ರಲ್ಲಿ ಕನಕದಾಸರ ಕೀರ್ತನೆಯಲ್ಲಿ ಕೂಡ ಇದ್ರ ಮಾತು ಬರ್ತದೆ. ಮುಂದೆ 17ನೇ ಶತಮಾನದ ಕನ್ನಡದ ಪ್ರಪನ್ನಾಮೃತ ಮೈಸೂರು ಮಾಡಿದ್ದು. ಮೈಸೂರು ಮಹಾರಾಣಿ ಚೆಲುವಾಂಬೆ ಕೂಡ ಒಂದು ಪದ್ಯ ಬರೆದಿದ್ದಾಳೆ, ಮಹಾನಂದಿ ಉತ್ಸವ ಅಂತ. ಈ ಎಲ್ಲದರಲ್ಲೂ ಕೂಡ ಈ ಕನಸಿನ ಪ್ರಸ್ತಾಪ ಇದೆ. ಕನಸಿನ ಪ್ರಸ್ತಾಪ ಮತ್ತು ಅದು ಎಲ್ಲಿತ್ತು ಅಂತ ಕೂಡ ಸೂಚನೆ ಸಿಕ್ಕದ್ದಿದೆ. ನಾನು ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ಯಾರು ಸತ್ಯಕ್ಕೆ ಹತ್ತಿರವಾಗಿರ್ತಾರೋ ಅದು ನಂಬಲಾರವಾದಂಥ ವಿಷಯ. ಅದು ಅವತ್ತಿಂದ ಇವತ್ತಿನ ಇದೆ. ಆದ್ದರಿಂದ ಇದು ಬರೀ ಮಿತ್ ಅಲ್ಲ. ನಮ್ಗೆ ಕೆಲವೊಂದು ಸಲ ಕೋಪ ಬರುತ್ತೆ ನನಗೆ, ರಾಮಾಯಣ ಮಹಾಭಾರತ ಇಂಡಿಯನ್ ಮೈಥಾಲಜಿ ಅಂತ. ಮೈಥಾಲಜಿ ಅನ್ನೋದೇ ತಪ್ಪದು. ಮಿತ್ ಅಂದರೆ ನಂಬಿಕೆ, ಅದು ಇದೇನು ಗೊತ್ತಿಲ್ಲ, ಖಾತ್ರಿ ಗೊತ್ತಿಲ್ಲ. ಇತಿಹಾಸ ಬೇರೆ, ಮಿತ್ ಬೇರೆ. ಇದು ಇತಿಹಾಸ. ಅಷ್ಟು ಅವತ್ತಿಂದ ಇಲ್ಲಿವರೆಗೂ ದಾಖಲೆ ಇಟ್ಕೊಂಡು ಇದಾಗಿತ್ತು ದಿಲ್ಲಿ ಮಹಾರಾಜರ ಕಡೆ ಇತ್ತು ಅಂತ ಎಲ್ಲರೂ ಬರೀಬೇಕಾದ್ರೆ ಸುಳ್ಳಿರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಪ್ರಚಲಿತವಾದದ್ದು ಅಂದರೆ, ಆ ದಾಖಲೆಗಳು ಸಿಕ್ಕಿದ. ಮೇಲ್ಕೋಟೆಯಲ್ಲಿ ಮುಸಲ್ಮಾನರ ದಾಳಿ ಮಾಡಿ ಗುಡಿಯನ್ನು ಒಡೆದು ಛಿದ್ರ ಮಾಡಿದರು. ಎಲ್ಲ ವಿಗ್ರಹಗಳನ್ನು ಚಲ್ಲಾಪಿಲಿ ಮಾಡಿ, ಅವ್ರಿಗೇನು ವಿಗ್ರಹ ಬೆಳಗ್ಗೆ ಪ್ರೀತಿ ಇಲ್ಲ, ಚೆಲ್ಲಿಬಿಟ್ರು. ಆ ಉತ್ಸವ ಮೂರ್ತಿ ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡು ಹೋಗ್ಬಿಟ್ಟ ಬಾದಶಾ. ಮನೆಯಲ್ಲಿತ್ತು. ಅದು ಹೋಗಿ ಏನಾಯಿತು ಅಂತ ಅವನೇನು ಮಾಡಿದ, ತೊಗೊಂಡು ಹೋಗಿ ಮನೇಲಿ ಇಟ್ಕೊಂಡಿದ್ದ. ಲೂಟಿ ಮಾಡಿ ಸಾಮಾಜೆಲ್ಲ ಬಹುಶಃ ಮ್ಯೂಸಿಯಂ ಮಾಡಿ ಇಟ್ಟಿರ್ಬೇಕು ಅವನು. ಇವನ ಮಗಳು, ಬಾದಶಾನ ಮಗಳು, ಆಕೆ ಹೆಸರು ಬಿ ನಾಚಿಯಾರ್ ಅಂತ. ಆಕೆ ಟೈಮ್ ಸಿಕ್ಕಾಗಲ್ಲಿ ಹೋಗೋಳು, ಆ ಮ್ಯೂಸಿಯಮಿಗೆ ಹೋಗಿ ನೋಡ್ತಿದ್ಲು ಗೊಂಬೆಗಳಿದ್ದಾವ ಅಂತ. ಆಕೆಗೆ ಈ ವಿಗ್ರಹ ಭಾಳ ಇಷ್ಟ ಆಗಿಬಿಡ್ತು. ಅದನ್ನು ಆರಿಸ್ಕೊಂಡ್ಲು. ಇದು ನನಗೆ ಬೇಕು, ನನ್ನ ಜೊತೆಗಿರಲಿ ಅಂತ ತೊಗೊಂಡು ಹೋಗಿ ತನ್ನ ಮನೇಲಿ ಇಟ್ಕೊಂಡ್ಲು, ತನ್ನ ಅರ್ಮೂನಲ್ಲಿ. ಬೆಳೀತಾ ಅದ್ರ ಜೊತೆಗೆ ಆಡ್ತಾ ಬೆಳೆದು ಎಷ್ಟರ ಮಟ್ಟಿಗೆ ತಾದಾತ್ಮ್ಯ ಆಗಿಬಿಡ್ತಂದರೆ, ಇವನೇ ನನ್ನ ಗಂಡ ಅಂತ, ಮದುವೆ ಆದರೆ ಅವನೇ ಆಗಬೇಕು ನಾನು ಅಂತ. ಆಕೆಗೆ ಅದು ಯಾರು ಅಂತ ಗೊತ್ತಿಲ್ಲ. ಆಕೆ ಹೇಳ್ತಾಳೆ, ಇದು ನನ್ನ ದೇವರು, ಇವನು ಅದೇ ಇರಬೇಕು ಅಂತ ಹೇಳ್ತಾಳೆ. ಅವನಿಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಇವು ರಾಮಾನುಜಾಚಾರ್ಯ ಗೊತ್ತಾಯ್ತಲ್ಲ ತರಬೇಕದನ್ನು ಅಂಥೇಳಿ, ಹೇಗೆ ಹೋದರು ಅಂತ ಬರೀತಾರೆ. ನಿಮ್ಮನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಈಗ ಅದನ್ನು ನೋಡಿದರೆ. ಹೋಗ್ಬೇಕು, ಕರ್ಕೊಂಡು ತೊಗೊಂಬರ್ಬೇಕು ವಿಗ್ರಹ, ಅದನ್ನು ಡೈಲಿಗೆ ಹೋಗ್ಬೇಕು. ಎಷ್ಟು ಜನ ಹೋದರು ಅಂತ ಬರೀತಾರೆ. ಪ್ರಸನ್ನಾಮೃತ ಆಗಿನ ಕಾಲದ್ದು 12ನೇ ಶತಮಾನದ್ದು, ಅಧ್ಯಾಯ 47 ಶ್ಲೋಕ 32 ಹೇಳ್ತಾರೆ. ಎಷ್ಟು ಜನ ಹೋದರು ಅಂದರೆ 12,000 ಜನ ಏಕಾಂತಿಗಳಂತೆ, 74 ಜನ ಸಿಂಹಾಸನಾಧಿಪತಿಗಳು, ಅಸಂಖ್ಯಾತ ಭಕ್ತರು ಯಾತ್ರೆಯಲ್ಲಿದ್ದರು. ಇದು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಇದು ಶ್ರೀರಾಮನ ಲಂಕಾ ಯಾತ್ರೆ ಅಂತೇಳಿತ್ತು ಅಂತ ಇದು ದಾಖಲೆಯಲ್ಲಿ ಬಂದದ್ದು. ಅಷ್ಟು ಜನ ಹೋದರು. ಹೆಂಗೆ ಹೋದ್ರಪ್ಪ ಅಂತೀನಿ ಇಲ್ಲಿಂದ ಅಷ್ಟು ಜನ. ನನಗೆ ಈ 4 ಜನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಬೆವರು ಸುರಿದು ಹೋಗುತ್ತೆ. ಅವ್ರ ಊಟ ವ್ಯವಸ್ಥೆ ಎಲ್ಲ ಇರೋದೆಲ್ಲಿ ಅಂತ. ಇಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಡೆಲ್ಲಿ ಮುಟ್ಟಿದ್ರು. ಬಾದಶಾನಿಗೆ ಆಶ್ಚರ್ಯ, ಎಲ್ಲ ಇವನ ಒಂದು ವಿಗ್ರಹಕ್ಕೋಸ್ಕರ ಎಷ್ಟೊಂದು ಜನ ಬಂದ್ರ, ಇವರು ಕೊಟ್ಬಿಡ್ರಿ ಅದನ್ನು, ಇಷ್ಟು ಜನ ವಿರೋಧ ಯಾಕೆ ಮಾಡ್ಕೋಬೇಕು, ಕೊಟ್ಬಿಡ್ರಿ ಏನಂತೆ. ಅವನಿಗೇನು ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ. ಎಲ್ಲಿದೆ ಅದು ಗೊತ್ತಿಲ್ಲ. ಆ ಮ್ಯೂಸಿಯಮಲ್ಲಿ ಇರಬೇಕು. ಹುಡುಕಾಡಿದ್ರೆ ಮ್ಯೂಸಿಯಮಲ್ಲಿ ಇಲ್ಲ ಅದು ವಿಗ್ರಹ. ಎಲ್ಲಿ ಹೋಯಿತು? ಅವನು ಕೊಚ್ಚೋದ್ಯ ಒಂದು ಶಾದು ಮುಂದೆ ಕೂತಿದ್ದ ರಾಮಾನುಜಾಚಾರ್ಯರು. ನಿಮ್ಮವನು ತಾನೇ ಅವನು ವಿಗ್ರಹ, ನೀವೇ ಕರೆದು ಬಿಡಿ ಬರ್ತಾನೆ, ನಮಗೇನು ಗೊತ್ತು, ಹುಡುಕಾಡು ಸಿಗ್ತಾ ಇಲ್ಲ, ನೀವೇ ಕರೀರಿ ಬರ್ತಾನೆ ಒಪ್ಪಿದ್ರೆ ಅಂದರು. ಇವರು ಅವ್ನು ತಮಾಷೆ ಮಾಡಿದ್ದು ಇವರಿಗೆ, ನಮ್ಗೆ ಸಿಗ್ತಾ ಇಲ್ಲ, ಇಲ್ಲಿದ್ದಾನೆ, ನಿಮ್ಮ ಖಾತ್ರಿ ಕನಸಲ್ಲಿ ಬಂದಿದೆಯಲ್ಲ, ನೀವು ಕರೀರಿ ಬಂದುಬಿಡ್ತಾನವನು ಅಂದ. ಇವರು ಏನು ಮಾಡಿದ್ರು ಗೊತ್ತಾ, ಶಲ್ವ ಪಿಳ್ಳೈ ಬಾರಯ್ಯ ಮಗುವೆ ಅಂತ ಕರೆದ್ರು. ಸುಂದರವಾದ ಮಗುವೆ ಬೇಗ ಬಾ ಅಂತ ಕರೆದ್ರು. ಆಶ್ಚರ್ಯ, ಅದು ಮತ್ತೆ ಪವಾಡ, ನಂಬುತ್ತಿರೋ ಬಿಡ್ತಿರೋ ಬಿಟ್ಟದ್ದು. ಹಂಗೆ ಕೂಗಿದಾಗ ಆಕೆ ನಚ್ಚಿಯಾರಿದ್ಲಲ್ಲ, ಬೇಬಿ ನಚ್ಚಿಯಾರ್, ಆಕೆ ಕೋಣೆಯಲ್ಲಿತ್ತಲ್ಲ ವಿಗ್ರಹ, ಅದು ಇಳಿದು ನಡ್ಕೊಂಡು ಬಂದುಬಿಡ್ತಂತೆ. ನಡ್ಕೊಂಡು ಬಂದು ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ತೀವಿ, ಮೇಲೆ ತೊಡೆ ಮೇಲೆ ಕೂತ್ಕೊಳ್ತು. ಅವನು ಬಾದಶಾಹನಿಗೆ ಆಶ್ಚರ್ಯ. ಸ್ವಾಮಿ, ಹಾಗಾದರೆ ನಿಮ್ಮದೇ ಇದು ವಿಗ್ರಹ ಕೂಡ ನೀವು ಕರೆದ್ರೆ ಬರ್ತದೆ ಅಂತ ನಿಮ್ಮದೇ ಇದು, ತೊಗೊಂಡು ಹೋಗ್ಬಿಡಿ, ನಾನೇನು ಪ್ರಶ್ನೆ ಕೇಳಲ್ಲ ಅಂದ. ಕೊಟ್ಟ, ಬಹುಮಾನ ಕೊಟ್ಟ, ಗೌರವ ಸೂಚಿಸ್ತಾ ಕಳಿಸ್ಬಿಟ್ಟ. ಇವ್ರು ಮತ್ತೆ ಬಂದರು ವಾಪಸ್. ದಾರಿಯಲ್ಲಿ ಒಂದು ಮಾತು ಹೇಳ್ತಾರೆ ಸ್ವಾಮಿ, ಅದು 21ನೇ ಶತಮಾನಕ್ಕೆ ಭಾಳ ಮುಖ್ಯವಾದದ್ದು. ಅವ್ರು ಹೇಳ್ತಾರೆ, ಇದು ನಾನು ಬಂದದ್ದು ಶ್ರೀ ವೈಷ್ಣವ ಮತದ ಪ್ರಚಾರಕ್ಕಲ್ಲ. ಯಾರೂ ಹೇಳಲ್ಲ ರೀ ಹಾಗೆ, ಅದರ ಪ್ರಚಾರಕ್ಕೆ ಬರಲಿಲ್ಲ. ನನ್ನ ಸನಾತನ ಧರ್ಮದ ರಕ್ಷಣೆಗೋಸ್ಕರ ಬಂದಿದ್ದೆ. ಯಾಕಂದರೆ ತನ್ನ ರಕ್ಷಣೆ ನಮ್ಮ ದೇವಸ್ಥಾನದಲ್ಲಿ ಮೂಲ ವಿಗ್ರಹ ಜೊತೆಗೆ ಇರಬೇಕಾದದ್ದು, ಉತ್ಸವ ಮೂರ್ತಿ ಇರಬೇಕಾಯ್ತು. ಇಲ್ಲಿದ್ದಂಥ ವಿಗ್ರಹ ಅಲ್ಲಿ ಹೋಗಿದೆ, ಅದನ್ನು ತಂದು ಪ್ರತಿಷ್ಠಾಪನೆ ಮಾಡೋದು ನನ್ನ ಕೆಲಸ.
ಇದು ವೈಷ್ಣವ ಧರ್ಮ ಪ್ರಚಾರ ಮಾಡಲಿಕ್ಕೆ ಅಲ್ಲ ಅಂತ ಹೇಳ್ತಾರೆ. ಮೆರವಣಿಗೆಯಲ್ಲಿ ತೊಗೊಂಬರ್ತಾಯಿದ್ರು. ಆ ಕಡೆ ಏನಾಯಿತು, ಬೇಬಿ ನಾಚಿಯಾರ್ ತನ್ನ ಕೋಣೆಗೆ ಹೋದ್ಲು, ಇಲ್ಲ ವಿಗ್ರಹ ಅದು. ಏನು ಮಾಡೋದು, ಎಲ್ಲಿ ಹೋಯಿತು, ಅಳೋಕ್ಕೆ ಶುರು ಮಾಡಿದ್ಲು. ಇದು ಹಿಂಗೇನೋ ಆಯಿತು ಅಂತ ಬಾದಶಾ ಹೇಳ್ದ, ವಿಚಿತ್ರಪ್ಪ ನಡ್ಕೊಂಡು ಬಂತದು ಅಂತ. ಆಕೆ ಅಪ್ಪನ ಬೈದ್ಲು, ನಡ್ಕೊಂಡು ಬರೋದೆಲ್ಲ ಸುಳ್ಳು, ನೀನೇ ಎತ್ತಿ ಕೊಟ್ಟಿದ್ದೀಯ, ಅದನ್ನು ವಾಪಸ್ ಕೊಡಿಸು ನನಗೆ, ಅದು ಕೊಡಿಸೋದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ಬಿಟ್ರು. ಅವನಿಗೆ ಸಂಕಟ, ತಾನಾಗೆ ಕೊಟ್ಟು ಬಹುಮಾನ ಕೊಟ್ಟು ಕಳಿಸಿದಾನೆ ತೊಗೊಂಡು ಹೋಗಿ ಅಂತ. ಈಗ ವಾಪಸ್ ಕೊಡಿ ಅಂತ ಕೇಳೋಕ್ಕಾಗತ್ತಾ, ನೀನೇನು ಮಾಡ್ತೀವಿ ಮಾಡ್ಕೊಳ್ಳಮ್ಮ ನೀನೇ ಅಂದ. ಒಂದು ಸೈನ್ಯದ ತುಕಡಿ ಕೊಟ್ಟ, ಆಕೆ ಜೊತೆ ಹೋಗ್ರಿ, ಆಕೆ ಏನು ಮಾಡ್ತಾಳೆ ಮಾಡ್ಕೋತಾಳೆ ಅಂತ. ಇಲ್ಲಿ ಮುಂದೆ ಇತಿಹಾಸದಲ್ಲಿ 3-4 ಬದಲಾವಣೆ ಕಾಣಿಸುತ್ತೆ. 2-3 ಐತಿಹ್ಯಗಳು ಬೇರೆ ಬೇರೆ ಇದ್ದಾವೆ. ಒಂದು ಕಡೆಗೆ ಏನು ಬರುತ್ತೆ ಅಂದರೆ, ಆ ಸೈನ್ಯದ ತುಕಡಿ ಕುದುರೆ ಮೇಲೆ ಬರೋರು, ಇವ್ರು ನಡ್ಕೊಂಬರೋರು, ಆಗ ಬೋಡಿ ಬಂದು ಇವ್ರನ್ನ ಸೇರ್ಕೊಂಡ್ರಂತೆ. ಸೇರ್ಕೊಂಡ್ಬಿಟ್ಟು ಆಕೆ ಹೇಳಿದ್ಲಂತೆ, ರಾಮಾನುಜ ನಮಸ್ಕಾರ ಮಾಡಿ, ನೀವು ಗುರುಗಳು, ಆದರೆ ಅವ್ನು ಬಿಟ್ಟು ನನಗೆ ಇರೋಕ್ಕಾಗಲ್ಲ, ಅವನೇ ನನ್ನ ಗಂಡ, ಬಿಡೋಕ್ಕಾಗಲ್ಲ ನನಗೆ, ಕೊಟ್ಬಿಡಿ ವಾಪಸ್ಸು ಅಂತ. ಇವ್ರು ಹಂಗೆ ಕೊಡೋಕ್ಕಾಗಲ್ಲಮ್ಮ ತಾಯಿ, ಅದು ಉತ್ಸವ ಮೂರ್ತಿ, ಅದು ಎಲ್ಲಿ ಮೂಲ ವಿಗ್ರಹದ ಅಲ್ಲೇ ಇರಬೇಕು ಅಂತ. ಆಯಿತು ಅಂತ ಅದ್ರ ಜೊತೆಗೆ ಆಕೆ ನಡ್ಕೊಂಬಂದು ಸ್ವಲ್ಪ ದಿವಸ ದಾರಿಯಲ್ಲಿ ಆರೋಗ್ಯ ಕೆಟ್ಟು ಸತ್ತು ಹೋದ್ಲಾಕೆ ಅಂತ ಒಂದು ಮಾತು. ಇನ್ನೊಂದು ಐತಿಹ್ಯ ಹೇಳುತ್ತೆ, ಇಲ್ಲ ವಿಗ್ರಹ ತಂದುಬಿಟ್ರು ಮೇಲ್ಕೋಟೆಗೆ, ಆ ಪ್ರತಿಷ್ಠಾಪನೆ ಆಗ್ತಾಯಿತ್ತು, ಮೂಲ ವಿಗ್ರಹ ಪ್ರತಿಷ್ಠಾಪನೆ ಪೂಜೆ ಆಗ್ತಾಯಿತ್ತು. ಆ ಹೊತ್ತಿಗೆ ಬಂದ್ಲಾಕೆ. ಆಕೆ ಬಂದು ನೋಡ್ತಾಳೆ, ಗುಡಿಯೊಳಗೆ ಆಗಲೇ ಉತ್ಸವ ಮೂರ್ತಿ ಕೂಡಿಸ್ತಾ ಇದ್ದಾರೆ, ಇನ್ನು ವಾಪಸ್ ತೊಗೊಂಡೋಗೋಕೆ ಆಗಲ್ಲಲ್ಲ ಅಂದ್ಲು. ಆ ದೇವಸ್ಥಾನ ಮುಂದೆ ಒಂದು ಗುಡಿಸಲು ಹಾಕ್ಕೊಂಡು ಕೂತ್ಕೊಂಡು ಅಲ್ಲೇ ಇದ್ದು ಸೊರಗಿ ಸತ್ತು ಹೋದ್ಲು ಆಕೆ ಅಂತ ಇನ್ನೊಂದು. ಯಾವುದೇ ಸತ್ಯ ಇದ್ದರೂ ಇವತ್ತಿಗಾದರೂ ಅಲ್ಲಿ ಬೇಬಿ ನಾಚಿಯಾರ್ ಅಂತ ನಂಬುತ್ತಾರೆ. ರಾಮಾನುಜಾಚಾರ್ಯ ಹೇಳಿದ್ರಂತೆ, ಪಾಪ ಆಕೆ ಪ್ರೀತಿ ಇದೆ, ಇಷ್ಟು ಪ್ರೀತಿ ಇರಬೇಕಾದ್ರೆ ಆಕೆ ಲಕ್ಷ್ಮೀ ಅಂಶ ಇದ್ದಿರಬೇಕು. ನಾರಾಯಣ ನಂಬ್ಕೊಂಡು ಬಂದಿದ್ದಾಳೆ, ಲಕ್ಷ್ಮೀ ಅಂಶ ಇರಬೇಕು, ಆಕೆಯನ್ನು ಇಗ್ನೋರ್ ಮಾಡೋದು ಬೇಡ ಅಂತ ಹೇಳಿ ಮೂಲ ವಿಗ್ರಹದ ಪಾದದಲ್ಲಿ ಮತ್ತು ಉತ್ಸವ ಮೂರ್ತಿ ಪಾದದಲ್ಲಿ ಆಕೆ ಸಣ್ಣ ವಿಗ್ರಹ ಮಾಡಿದ್ದಾರೆ, ಮಹಾನಂದಿ ಅಂತ ಕರೀತಾರೆ. ಇವತ್ತಿಗಾದರೂ ಮಹಾನಂದಿ ಪೂಜೆ ಅಂತ ಮಾಡ್ತಾರೆ. ಅಲ್ಲಿ ಹಳ್ಳಿಗಳಲ್ಲಂತೂ ಮಹಾನಂದಿ ಉತ್ಸವ ಕಾರ್ಯಕ್ರಮ ಮಾಡ್ತಾರೆ. ಹಳ್ಳಿ ಜನ ಇದ್ದಾರಲ್ಲ ಸುಮಾರು ಜನ, ಅವರೆಲ್ಲ ಮಹಾನಂದಿ ಉತ್ಸವ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮಕ್ಕಳಿಗೆ ಮಹಾನಂದಿ ಅಂತ ಹೆಸರಿಡ್ತಾರೆ. ಕೆಲವರು ಬೇಬಿ ನಾಚ್ಯಾರ್ ಅಂತ ಇಟ್ಟವರು ಇದ್ದಾರೆ ಅಲ್ಲಿ. ಸಾಕಷ್ಟು ಜನ ದಲಿತ ವರ್ಗದ ಜನ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಅವ್ರ ಮನೇಲಿ ಮದುವೆ ಆಗಬೇಕಾದ್ರೆ ಮನೆಯಲ್ಲಿ ಮಹಾನಂದಿ ಮದುವೆ ಮಾಡಿ ಮರುದಿವಸ ಮದುವೆ ಮಾಡ್ತಾರೆ. ಅಂದರೆ ಬೇರೆ ಜಾತಿಗೆ ಸೇರಿದಂಥವಳಾದರೂ ಒಂದು ಅಸೀಮವಾದಂಥ ಪ್ರೀತಿಯನ್ನು ತೋರಿಸಿ ಶಾಶ್ವತಲಾದ ಆಕೆ ಬೇಬಿ ನಾಚ್ಯಾರ್ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮೆಚ್ಚಿಕೊಂಡ್ರಲ್ಲ ಇವರು. ಆಮೇಲೆ ಬೀಬಿ ಕಥೆ ಎಲ್ಲ ಕಡೆನೂ ಬರ್ತದೆ. ಇನ್ನೊಂದು ಬಹುದೊಡ್ಡ ಕೆಲಸ ರಾಮಾನುಜಾಚಾರ್ಯ ಮಾಡಿದ್ದು, ಮೊದಲು ಮಾಡ್ಕೊಂಬಂದೆ, ಇನ್ನೊಂದು ದೊಡ್ಡ ಕೆಲಸ ಮಾಡಿದರು. ಮೇಲ್ಕೋಟೆಯಲ್ಲಿದ್ದಾಗ ಅಂದರು, ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ದಾರಲ್ಲ, ದಲಿತರು ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ, ನಾವು ದೇವಸ್ಥಾನದೊಳಗೆ ಯಾಕೆ ಬಿಡಬಾರ್ದು, ಅವ್ರನ್ನ ಅವಕಾಶ ಯಾಕೆ ಕೊಡಬಾರ್ದು, ಮನುಷ್ಯರಲ್ವ ಅವರು, ನಾವು ಅಷ್ಟೇ ಮಾಡಬೇಕಾ ಅಂತ ಕೇಳಿ ಅಲ್ಲಿ ತುಂಬ ವಿರೋಧ ಬಂತು. ಹಾಗೆಲ್ಲ ಮಾಡೋಕ್ಕಾಗಲ್ಲ, ದೇವಸ್ಥಾನ ಅಪವಿತ್ರ ಆಗಿಬಿಡ್ತದೆ ಅಂತ. ಈ ಅಪವಿತ್ರ ಆಗ್ತದೆ ಅನ್ನೋ ವಿಷಯ ಇದೆಯಲ್ಲ, ನನಗೆ ಭಾಳ ಸಿಟ್ಟು ತರಿಸುತ್ತೆ ಒಂದೊಂದು ಸಲ. ನಮ್ಮ ಏಗದಾಗೆಲ್ಲ ಐತೆ, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಬರೆದದ್ದೊಂದಿದೆ. ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ, ಈಶ್ವರ ದೇವಸ್ಥಾನ. ಒಬ್ಬ ದಲಿತ ಹುಡುಗ ಒಳಗೆ ಹೋದ ಅಂತ ಹೇಳಿ ಆ ದೇವಸ್ಥಾನದೆಲ್ಲ ಅವನು ಹೊಡೆದು ಹೊರಗೆ ಹಾಕಿದ್ರಂತೆ. ಹಾಕಿಬಿಟ್ಟು ದೇವಸ್ಥಾನ ತೊಳೆದ್ರು, ಸ್ವಚ್ಛ ಮಾಡಿದರು. ಅದನ್ನು ಆ ಗುರುಗಳ ಕಡೆ ಬಂದು ಹೇಳ್ತಾನೊಬ್ಬನು, ಇವತ್ತೇನಾಯಿತು ಗೊತ್ತಾ, ಆ ಊರಲ್ಲಿ ಆ ದಲಿತ ಹುಡುಗ ಹೋಗ್ಬಿಡೋದು ಆ ದೇವಸ್ಥಾನದಲ್ಲಿ, ದೇವಸ್ಥಾನ ದೇವರಿಗೆ ಮೈಲಿಗೆ ಆಗಿ ಹೋಯಿತು, ಅದನ್ನೆಲ್ಲ ತೊಳೆದು ಪೂಜೆ ಮಾಡಿದರು ಅಂತ. ಆ ಗುರುಗಳು ಭಾಳ ಚಂದ ಕೇಳ್ತಾರೆ, ಹೌದಾ, ಆ ಹುಡುಗ ಬರೋದೊಂದು ದೇವರಿಗೆ ಮೈಲಿಗೆ ಆಗಿಬಿಡ್ತಾ, ದೇವರಿದ್ದರೆ ಅವನು ಪವಿತ್ರ ಆಗಬೇಕಲ್ಲಪ್ಪ, ದೇವರಿಗೆ ಮೈಲಿಗೆ ಆಯಿತು ಅಂದ್ರೆ ಅವನಿಗಿಂತ ಅವನೇ ಪ್ರಭಾವ ಜಾಸ್ತಿ ಅಂದಂಗೆ ಆಯ್ತಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಅದು ಎಷ್ಟು ಮನಸ್ಸು ಮುಟ್ಟುತ್ತದೆ. ಒಬ್ಬ ಹುಡುಗ ಹೋದರೆ ದೇವರಿಗೆ ಮೈಲಿಗೆ ಆಗೋದಿದ್ದರೆ ಇವನೇ ದೇವ್ರಿಗಿಂತ ಹೆಚ್ಚು ಪ್ರಭಾವಶಾಲಿ ಅಂದಂಗೆ ಆಯ್ತಲ್ಲ, ಯಾಕೆ ತೊಳಿತೀರದನ್ನು ಅಂತ. ಅಂದರೆ ದೇವರಿಗೆ ಮೈಲಿಗೆ ಆಗೋದಿಲ್ಲ ಅನ್ನೋದನ್ನು ರಾಮಾನುಜಾಚಾರ್ಯ ಅದನ್ನೇ ಮಾತು ಹೇಳ್ತಾರೆ. ಇಷ್ಟೊಂದು ಜನ ಇದ್ದಾರಲ್ಲ ಜನ, ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಒಂದು ದಾಸಯ್ಯ ದೀಕ್ಷೆ ಅಂತ ಮಾಡಿದರು. ದಾಸಯ್ಯ ದೀಕ್ಷೆ ಅಂತ ಕೊಟ್ಟು ಈ ಪುರೋಹಿತರಿಗೆ ಸಮನಾಗಿ ಸ್ಥಾನ ಅದು ಅಲ್ಲದೆ ಈಗಾದರೂ ಕೂಡ ಮೇಲುಕೋಟೆಯಲ್ಲಿ ವರ್ಷಕ್ಕೆ 3 ದಿವಸ ಎಲ್ಲರಿಗೂ ಓಪನ್ ಇಡ್ತಾರೆ, ಯಾರಾದರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇದು 1000 ವರ್ಷಗಳಿಂದ ಮಾಡಿದ್ದನ್ನು ನೆನೆಸ್ಕೋಬೇಕಾಗ್ತದೆ. ನನಗೆ ಎಷ್ಟೋ ಸಲ ಅನಿಸುತ್ತೆ, ಅದ್ಭುತವಾದ ಸಾಧನೆ ರಾಮಾನುಜಾಚಾರ್ಯ ಮಾಡಿದ್ದು ಎಲ್ಲೋ ಮುಟ್ಟಿರಬೇಕು, ಕರ್ನಾಟಕ ಎಲ್ಲ ಕಡೆ ಹರಡಿರಬೇಕು ಆ ಚಿಂತೆ. ಬಹುಶಃ ಮುಂದೆ ಬಸವಣ್ಣವ್ರು ಬರೋ ಅದಕ್ಕೆ ಅದೊಂದು ಪ್ರೇರಣೆ ಆಗಿದ್ದಿರಬೇಕು ಅಂತ ನನಗನ್ಸೋದು. ಸಮಾನತೆಯ ಚಿಂತೆ ಬಂದಾಗ ಮಾಡಿದಂಥ ಕೆಲಸ ರಾಮಾನುಜಾಚಾರ್ಯ ಮಾಡಿದ್ದು. ಒಟ್ಟು 32 ವರ್ಷಗಳನ್ನು ಕರ್ನಾಟಕದಲ್ಲಿ ಕಳೆದರು ರಾಮಾನುಜಾಚಾರ್ಯರು. ಆ ಕ್ರಿಮಿಕಂಠ ಇದ್ನಲ್ಲ ಅಲ್ಲಿ, ಅವನು ನಿಜವಾಗಲೂ ಕಂಠದಲ್ಲಿ ಕ್ರಿಮಿಗಳಾಗಿ ಸತ್ತು ಹೋದ. ಅವನು
ಇನ್ನು ವೈಷ್ಣವ ದ್ವೇಷ ಇಲ್ಲ ಅಂದಮೇಲೆ ವಾಪಸ್ ಹೋಗೋಣ ಅಂತ ತೀರ್ಮಾನ ಮಾಡಿದರು. ಇಲ್ಲಿ ಮಂದಿ ಬಿಡಬೇಕಲ್ಲ, ಅಷ್ಟರು ಕನ್ನಡ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಹೇಳಬೇಕು ನಾವು, ರಾಮಾನುಜಾಚಾರ್ಯರು ಎಷ್ಟು ಉದಾರ ಮನಸ್ಸಿನವರಾಗಿದ್ದರು ಅಂದರೆ ಪೂಜೆಯಲ್ಲಿ ಸಂಸ್ಕೃತ ಮಂತ್ರದ ಜೊತೆಗೆ ಕನ್ನಡದ ಮಂತ್ರಗಳನ್ನು ಸೇರಿಸಿದರು, ಕನ್ನಡದ ಹಾಡುಗಳನ್ನು ಸೇರಿಸಿ ಭಜನೆ ಸೇರಿಸಿದರು. ಭಾಳ ಚಂದ. ಇವತ್ತಿಗೆ ನಾನು ಹೇಳಬೇಕಾದ್ರೆ ಶ್ರೀರಂಗಮ್ಮಲ್ಲಿ ಅವರು ಜನ ಹಾಡ್ಕೊಂಡು ತಮಿಳಲ್ಲಿ ಹಾಡ್ಕೊಂಡು ಬರೋದನ್ನು ನೋಡಿದಂಥ ಅವರಿಂದ ಪ್ರೇರಣೆ ಪಡ್ಕೊಂಡು ಶ್ರೀಪಾದರಾಜರು, ವ್ಯಾಸರಾಯರು ಅಲ್ಲಿಂದ ಪ್ರೇರಣೆ ಪಡ್ಕೊಂಬಂದು ಕನ್ನಡದಲ್ಲಿ ವಚನ ನಮ್ಮದು ದಾಸ ಸಾಹಿತ್ಯ ಬರೋದಕ್ಕೆ ಕಾರಣ ಆಯಿತು. ಅದನ್ನು ಅವತ್ತು 1000 ವರ್ಷಗಳ ಹಿಂದೆ ಆ ಮೇಲುಕೋಟೆಯಲ್ಲಿ ಕನ್ನಡದ ಹಾಡುಗಳನ್ನು ಸೇರಿಸಿದ್ದಾರಲ್ಲ ಪೂಜೆಯಲ್ಲಿ ರಾಮಾನುಜಾಚಾರ್ಯರು. ಮುಂದೆ ಹಾಗಾದ್ರೆ ವಾಪಸ್ ಹೋಗ್ಬೇಕಂದ್ರೆ ಜನ ಬಿಡೋಲ್ಲ ಅಂದಾಗ ಒಂದು ಕೆಲಸ ಮಾಡಿ ಒಂದು ವಿಗ್ರಹ ಮಾಡಿಸಿ, ತಮ್ಮದೇ ಒಂದು ವಿಗ್ರಹ ಮಾಡಿಸಿದರು. ಅದಕ್ಕೆ ತಮ್ಮ ಅಪ್ಪಿಕೊಂಡು ಅದಕ್ಕೆ ತನ್ನ ಜೀವ ಸಂಚಾರ ಮಾಡ್ತೀನಿ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟರು, ತಾನಿರೊಂದ ತಿರುಮೇನಿ ಅಂತ. ಆ ವಿಗ್ರಹಕ್ಕೆ ತಾನಿರೊಂದ ತಿರುಮೇನಿ ಅಂದರೆ ತಾನು ಇದ್ದಂಥ ಪವಿತ್ರ ಶರೀರ, ಅದನ್ನೇ ಪೂಜೆ ಮಾಡಿಕೊಳ್ಳಿ ಅಂತ. ಈಗಾದರೂ ಅದಿದೆ, ಅಲ್ಲಿಟ್ಟು ಬಂದರು. ಮುಂದೆ ಬಂದರು ದಾರಿಯಲ್ಲಿ ಒಂದು ಊರಿಗೆ ಬಂದಾಗ ಅಂಡಾಳ್ ಅಂತ ಗೊತ್ತಲ್ಲ, ಕೋಧ ಇದ್ದದ್ದು, ಆಕೆ ಊರಿಗೆ ಬಂದರು. ಅಲ್ಲಿ ಬಂದು ಒಂದಿಷ್ಟು ಜನ ಪೂಜೆ ಮಾಡಿದರು. ಅಲ್ಲಿ ಪೂಜೆ ಮಾಡಿ ವಾಪಸ್ ಶ್ರೀರಂಗಮಗೆ ಬಂದರು. ಬಂದು ಬರೆದಂಥ ಗ್ರಂಥಗಳು ಯಾವುವು ಅಂತ ಸೂಕ್ಷ್ಮವಾಗಿ ಹೇಳಬೇಕು ನಾನು. ವೇದಾರ್ಥ ಸಂಗ್ರಹ ಅಂತ ವೇದಗಳ ಸಾರ, ಗೀತಾ ಭಾಷ್ಯ ಬರೆದದ್ದು, ವೇದಾಂತ ದೀಪ, ವೇದಾಂತ ಸಾರ. ಇನ್ನೊಂದು ಭಾಳ ಮುಖ್ಯ ನನಗಿಷ್ಟ ಆದದ್ದು ಅಂದರೆ ಶರಣಾಗತಿ ಗದ್ಯ ಅಂತ. ವಿಶಿಷ್ಟಾದ್ವೈತ ಅನುಗುಣವಾಗಿ ನಾರಾಯಣನಲ್ಲಿ ಶರಣಾಗೋದು ಹೇಗೆ ಅಂತ ನಾನು ಹೇಳಿದೆ. ಎರಡೇ ಮುಖ್ಯ ಅಲ್ಲಿ, ಸಮರ್ಪಣ ಇರಬೇಕು, ಭಕ್ತಿ ಇರಬೇಕು. ಶ್ರೀರಂಗ ಗದ್ಯ ಅಂತ ಒಂದು ಮಾಡಿದರು, ಶ್ರೀರಂಗನನ್ನು ಭಕ್ತಿಯಿಂದ ಭಜನೆ ಮಾಡುವಂಥದ್ದು. ವೈಕುಂಠ ಗದ್ಯ ಅಂತ ಹೇಳಿ ವೈಕುಂಠದ ಬಗ್ಗೆ ವರ್ಣನೆ. ನಿತ್ಯ ಗ್ರಂಥ ಅಂದರೆ ದಿನನಿತ್ಯ ಭಕ್ತರು ಯಾವ ಪಾರಾಯಣ ಮಾಡಬೇಕು ಅನ್ನುವಂಥ ಗ್ರಂಥ. ಶ್ರೀಭಾಷ್ಯ ಅಂತ ಹೇಳಿ ಮಹರ್ಷಿ ವ್ಯಾಸರ ಉಪದೇಶವನ್ನು ತಾವು ವ್ಯಾಖ್ಯಾನ ಮಾಡಿದ್ದು. ಮಾತು ಕೊಟ್ಟಿದ್ದರಲ್ಲ, ವ್ಯಾಸರು ಮತ್ತು ಪರಾಶರದಿಬ್ಬರದು ಮಾಡ್ತೀನಿ ಅಂತ, ಅದರ ಪ್ರಕಾರ ಮಾಡಿದರು. ಮುಂದೆ ಒಂದು ದಿವಸ ಬೆಳ್ಕೊಂಡು ಹೋದಾಗ ಅವರಿಗೆ 120 ವರ್ಷ ಆಯಿತು. ಬಹುಶಃ ಲಾಂಗೆಸ್ಟ್ ಲಿವಿಂಗ್ ಸೈಂಟ್ ಅಂದರೆ ಅವರೇ, ಶಾರ್ಟೆಸ್ಟ್ ಅಂದರೆ ಶಂಕರಾಚಾರ್ಯರು. ಇವರು 120 ವರ್ಷ ಆದಾಗ ಹೇಳಿದ್ರಂತೆ, ಸಾಕು ನನ್ನಿಂದ ಜೀವನ ಮುಗಿಸ್ತೀನಿ ಅಂತ ಹೇಳಿದರು ಶಿಷ್ಯರಿಗೆ. ಹೇಳಿ ಒಂದು ಭಾಳ ಮುಖ್ಯವಾದ ವಿಷಯ, 74 ಉಪದೇಶಗಳನ್ನು ಕೊಡ್ತಾರೆ. ಇವತ್ತಿಗೂ ಅತ್ಯಂತ ಪವಿತ್ರ ಆದ ಉಪದೇಶಗಳು ಶ್ರೀ ವೈಷ್ಣವರಿಗೆ. ಅದು 74 ಉಪದೇಶಗಳನ್ನು ಕೊಡ್ತಾರೆ, ದಾಖಲೆ ಇದ್ದಾವೆಲ್ಲನೂ. ಅದು ಮಾಡಿದಾಗ ಎಲ್ರಿಗೂ ದುಃಖ ಆಗಿಬಿಡ್ತು, ಸಭೆಗೆಲ್ಲ ದಿಗ್ಭ್ರಾಂತ ಆಯಿತು. ಗುರುಗಳು ದೇಹ ಬಿಡ್ತಾರೆ ಅಂದ್ರೇನು, ನೀವು ಬಿಟ್ಟು ಹೋಗಬೇಡಿ ನಮ್ಮನ್ನು ಅಂತ ಅಳೋಕ್ಕೆ ಶುರು ಮಾಡಿದರು. ಆಗ ಇನ್ನೊಂದು ವಿಗ್ರಹ ಮಾಡಿಸಿದರು. ನೀವು ಶ್ರೀರಂಗಮ್ಮಗೆ ಹೋದಾಗ ಸ್ವಲ್ಪ ಡೈಕಾಟಮಿ ಬರ್ತದೆ ಮನಸ್ಸಲ್ಲಿ. ಅಲ್ಲಿ ಒಂದು ಗುಡಿಯಲ್ಲಿ ವಿಗ್ರಹ ಇದೆ, 2 ರೀತಿ ಹೇಳ್ತಾರೆ. ಅದು ಅವರ ದೇಹವನ್ನು ಸಮಾಧಿ ಮಾಡಲಿಲ್ಲ, ಬೃಂದಾವನ ಮಾಡಲಿಲ್ಲ, ಎಂಬಾಮ್ ಮಾಡಿದರು. ಅದು ಹೇಳ್ತಾರಲ್ಲ, ಔಷಧಿಯಿಂದ ಮಾಡಿ ಕೂಡಿಸಿದ್ರು, ಆ ದೇಹವನ್ನೇ ಅಲ್ಲಿ ಇಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳೋದು ಹಾಗಲ್ಲ, ಅದು ತಾವು ಬಿಟ್ಟು ಹೋಗ್ತೀನಿ ಅಂದಾಗ ಭಕ್ತರು ಹತ್ತಾಗ ಇನ್ನೊಂದು ವಿಗ್ರಹ ಅದೇ ಥರ ಮಾಡಿಸಿದ್ರು. ಅಪ್ಪಿಕೊಂಡು ಅದಕ್ಕೆ ಅರ್ಚಾ ಮೂರ್ತಿ ಅಂತ ಪೂಜೆ ಎಲ್ಲ ಮಾಡಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದಕ್ಕೊಂದು ಹೆಸರಿಟ್ಟು ತಾನಾನಾ ತಿರುಮೇನಿ ಅಂತ. ತಾನಾನಾ ತಿರುಮೇನಿ ಅಂದರೆ ತಾನೇ ಆದಂಥ ಪವಿತ್ರ ದೇಹ ಅಂತ. ಇವತ್ತಾದರೂ ಆ ದೇವಸ್ಥಾನದಲ್ಲಿ ತಾನಾನಾ ತಿರುಮೇನಿ ಅಂತ ಪೂಜೆ ಮಾಡ್ತಾರೆ. ಆ ವಿಗ್ರಹ ಅಲ್ಲಿದೆ. ಹಂಗೆ ಹೇಳಿ ಕೊನೆಗೆ ಎಲ್ಲರಿಗೂ ಒಂದು ಮಾತು ಹೇಳಿದ್ರಂತೆ. ಅದೊಂದು ನಿಮಿಷ ಆದರೂ ಹೇಳೇ ಬಿಡ್ಬೇಕು ನಾನು. ಕೊನೆ ಸಂದೇಶ ಏನು ಅವ್ರದ್ದು ಅಂತ ಎಲ್ಲರನ್ನ ಕೂಡಿಸಿ ಹೇಳಿದ್ರಂತೆ, ದೇವರನ್ನು ಅತ್ಯಂತ ನಿಷ್ಕಲ್ಮಶ ಮನಸ್ಸಿನಿಂದ ಪೂಜೆ ಮಾಡಿ, ಪೂಜೆ ಮಾಡುವಾಗ ಬೇರೆ ಯೋಚನೆ ಬೇಡ, ಕಲುಷಿತ ಚಿಂತನೆಗಳ ಬೇಡ, ಮತ್ತಿನ್ನೊಂದು ಪ್ರಪಂಚದಲ್ಲಿ ಯಾರ ಬಗ್ಗೆಯೂ ದ್ವೇಷ ಬೇಡ. ನನಗನ್ಸೋ ಮಟ್ಟಿಗೆ ರಾಮಾನುಜಾಚಾರ್ಯ ಸಂದೇಶ ಇವತ್ತಿನ ಕಾಲಕ್ಕೆ ಭಾಳ ಮುಖ್ಯ ಅನಿಸೋದು. ಯಾರ ಬಗ್ಗೆಯೂ ದ್ವೇಷ ಬೇಡ ಅಂತ. ಇದೇ ಥರ ಇನ್ನೊಂದು ಆಗಿದೆ. ಸೇಂಟ್ ಜಾನ್ ಅಂತ ಇದ್ದ, ಯೇಸು ಕ್ರಿಸ್ತನ ಜೊತೆಗೆ ಬಾಲ್ಯದಲ್ಲಿ ಆಟ ಆಡಿ ಬೆಳೆದಂಥ ಮನುಷ್ಯ. ಅವನ ಜೊತೆಗೆ ಓಡಾಡಿದಂಥವನು. ಆ ಗೆಲಿಲಿ ಸಮುದ್ರದಲ್ಲಿ ಹೋಗಬೇಕಾದ್ರೆ ನೀರ ಮೇಲೆ ನಡ್ಕೊಂಡು ಹೋದಾಗ ಇವನು ಅವನ ಜೊತೆಗೆ ಹೋದಂಥವನು. ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿದಾಗ ಬೇಡ ಅಂತ ಮೊಳಕಾಲು ಊರಿ ಬೇಡ್ಕೊಂಡವನು ಮುಂದೆ ಇದ್ದವನು. 3 ದಿವಸದ ಮೇಲೆ ಅವನ ದೇಹವನ್ನು ಕೆಳಗಿಳಿಸಿದಂಥವನು ಅವನು ಸೇಂಟ್ ಜಾನ್. ಗೆಳೆಯನ ಕಳ್ಕೊಂಡ ಮೇಲೆ ತಾನು ಸನ್ಯಾಸಿಯಾಗಿ ಓಡಾಡ್ತಾ ಇದ್ದ. ಅವನು 92 ವರ್ಷ ಬದುಕಿದ. ಕೊನೆಗೆ ಅವನ ಆಯುಸ್ಸು ಮುಗಿಯಕ್ಕೆ ಬಂದಾಗ ಎಲ್ಲರೂ ಕರೆದ್ರಂತೆ, ಜೆರೂಸಲೇಮಲ್ಲಿ ಸೇಂಟ್ ಜಾನ್ಸ್ ಲಾಸ್ಟ್ ಲೆಕ್ಚರ್, ಇದು ಕಡೆ ಉಪದೇಶ ಮಾಡೋದು ಅವನು ಅಂತ ಕರೆದ್ರು. 100 ಜನ ಸೇರಿಬಿಟ್ರು ಜೆರೂಸಲೇಮಲ್ಲಿ ಬಯಲಲ್ಲಿ. ಈ ಮುದುಕ ಕರ್ಕೊಂಡು ಹೋದರು. ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ. ಆ ಸ್ಟೇಜ್ ಮೇಲೆ ಕೈ ಹಿಡಿದು ಏರಿಸಿದ್ರು, ಕುರ್ಚಿ ಹಾಕಿ ಕೂಡಿಸಿದ್ರು. ಅವನು ಪರಿಚಯ ಮಾಡಬೇಕಲ್ಲ.
ಅವನ ಜೊತೆಗಿದ್ದವರು ಒಂದು ತಾಸು ಭಾಷಣ ಮಾಡಿದರು. ಜಾನ್ ಅಂದರೆ ಏನು ಅಂತ ವರ್ಣನೆ ಮಾಡಿದರು. ಇವತ್ತು ಕಡೆ ಭಾಷಣ ಮಾಡ್ತಾನೆ, ಎಲ್ಲರೂ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ಅವನ ಮಾತನ್ನು ಅಂತ ಹೇಳಿದರು. ಎಲ್ಲರೂ ಕೂತಿದ್ರು, ಮಾತಾಡು ಅಂದರು. ಒಂದು ತುತ್ತೂರಿ ಅಂತದ್ದು ಮುಂದೆ ಹಿಡಿದ್ರು ಕೈಗೆ, ಮೈಕ್ ಇರಲಿಲ್ಲಲ್ಲ ಅವಾಗ. ಅವನು ಮುಂದೆ ಬಂದು ಹಿಂಗೆ ಕೈ ಹಿಡಿದು ನೋಡ್ದ, ಎಷ್ಟು ಜನ ಇದ್ದಾರೆ ಅಂತ ನೋಡ್ದ. ನೋಡಿ, ಪ್ಲೀಸ್ ಲವ್ ಎವ್ರಿ ಒನ್, ಡೋಂಟ್ ಹೇಟ್ ಎನಿ ಒನ್ ಅಂದ. ಹೋಗಿ ಕೂತ್ಕೊಂಬಿಟ್ಟ, ಮುಗೀತು ಭಾಷಣ. ಜಾನ್ಸ್ ಲಾಸ್ಟ್ ಲೆಕ್ಚರ್ ಅಂತ ಫೇಮಸ್ ಅದು. ಡೋಂಟ್ ಹೇಟ್ ಎನಿ ಒನ್, ಲವ್ ಎವ್ರಿ ಒನ್ ಅಂತ ಕೂತ್ಕೊಂಡ. ನನಗನ್ನಿಸಿದ್ದು ಅವನು ತಾಸುಗಟ್ಟಲೆ ಮಾತಾಡ್ಬೋದಾಗಿತ್ತಲ್ಲ ಯೇಸು ಕ್ರಿಸ್ತನ ಬಗ್ಗೆ, ಏನೂ ಮಾತಾಡಲಿಲ್ಲ. ಇದೊಂದೇ ಹೇಳಿದ್ದವನು. ಯಾಕೆ ಹೇಳಿದ ಅಂದರೆ ನನಗನ್ನಿಸಿದ್ದು ಮೊದಲನೇ ಶತಮಾನದ ಜನರಿಗೆ ಅದೊಂದೇ ಸಂದೇಶ ಸಾಕಾಗಿತ್ತು. 1ನೇ ಶತಮಾನ ಅಲ್ಲ, 21ನೇ ಶತಮಾನದಲ್ಲಿ ಕೂಡ ಅದೊಂದೇ ಸಂದೇಶ ಸಾಕು. ಡೋಂಟ್ ಹೇಟ್ ಎನಿಬಡಿ. ನಮ್ಮ ಜಗತ್ತನ್ನು ಒಡೆದು ಹಾಕಿದ್ದೀವಿ ನಾವು. ಜಾತಿ ಆಧಾರದ ಮೇಲೆ, ಮತದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಒಡೆದು ಹಾಕಿಲ್ಲ ಜಗತ್ತನ್ನು. ತುಂಡು ಮಾಡಿದ್ದೇವೆ, ಅಸಹ್ಯ ಮಾಡಿದ್ದೇವೆ. ಎಂದಾದರೂ ಒಂದು ಸಲ ರಾಮಾನುಜಾಚಾರ್ಯ ಹೇಳಿದ್ರು, ಮುಟ್ಟಬೇಕು ನನಗೆ, ಯಾರನ್ನೂ ದ್ವೇಷ ಮಾಡಬೇಡಿ, ಎಲ್ಲರನ್ನೂ ಪ್ರೀತಿ ಮಾಡಿ ಅಂತ ಹೇಳಿದರು. ಹೇಳಿಬಿಟ್ಟು ತಮ್ಮ ಶಿಷ್ಯ ಗೋವಿಂದ ಇದನ್ನೆಲ್ಲ ಅವನ ತೊಡೆ ಮೇಲೆ ತಲೆ ಇಟ್ಟರು. ಇನ್ನೊಬ್ಬ ಶಿಷ್ಯ ಆಂಧ್ರಪೂರ್ಣರು ಅಂತಿದ್ದಾರಲ್ಲ, ಅವ್ರ ತೊಡೆ ಮೇಲೆ ಕಾಲಿಟ್ಟರು. ಧ್ಯಾನಮಗ್ನರಾದರು, ದೇಹ ಬಿಟ್ಟರು. ಅದು ಯಾವ ವರ್ಷ ಅಂತ, ಕ್ರಿಸ್ತ ಶಕ 1137ನೇ ಇಸ್ವಿ. 120 ವರ್ಷ ಬದುಕಿದ್ದರು ರಾಮಾನುಜಾಚಾರ್ಯರು. ಆನಂತರ ಮುಂದೆ ದಾಶರಥಿಗಳು ಎಲ್ಲ ಬಂದರು, ನಡೆಸಿದ್ರು ಪದ. ರಾಮಾನುಜರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ನಾನು. ಬೆಳಗ್ಗೆ ಕೂಡ ಕೇಳಿದರು ಒಬ್ಬರು, ಅವರು ಶ್ರೀ ವೈಷ್ಣವ ಮತದ ಸ್ಥೂಲ ಸಾರ ಏನು ಅಂತ. ಅವ್ರು ಹೇಳಿದಂಥ ಮತ ಏನು, ಕೆಲವೊಂದು ಮಾತ್ರ ಹೇಳ್ತೀನಿ. ಒಂದು ಟೈಮ್ ಆಗ್ತಾ ಬಂತೀನಿ, 10 ನಿಮಿಷ ಇದ್ದೇನೆ, ಮುಗಿಸ್ಬೇಕು ನಾನು. ಶ್ರೀ ವೈಷ್ಣವ ಸಂಪ್ರದಾಯ ಅಂತ ಕರೀತಾರೆ, ಶ್ರೀ ಸಂಪ್ರದಾಯ ಅಂತೂ ಕರೀತಾರೆ ಅದನ್ನು, ಅಥವಾ ಶ್ರೀ ರಾಮಾನುಜ ದರ್ಶನ ಅಂತೂ ಕರೀತಾರೆ. ಇದರಲ್ಲಿ ಮುಖ್ಯವಾಗಿರೋದು ಜಗತ್ತು ಸತ್ಯ, ಇಲ್ಲಿಗೆ ಅದ್ವೈತದಿಂದ ಭಿನ್ನ ಆಗುವಂಥದ್ದು. ಬ್ರಹ್ಮ ಸತ್ಯ, ಮಿಥ್ಯ, ಜಗತ್ತು ಒಂದು ಕನಸು ಅನ್ನೋದು ಶಂಕರ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಇವರಲ್ಲ, ಜಗತ್ತು ಸತ್ಯ. ಜೀವಾತ್ಮ ಪರಮಾತ್ಮನ ಒಂದು ಅಂಶ. ಜೀವಾತ್ಮ ಪರಮಾತ್ಮನ ಒಂದು ಅಂಶ. ಈ ಪ್ರಪಂಚ ಇದೆಯಲ್ಲ, ಅದು ಭಗವಂತನ ಲೀಲಾ ವಿಭೂತಿ. ಅದು ಲೀಲಾ ಕ್ಷೇತ್ರ, ಆಟ ಆಡಬೇಕು ಅವನ ಕ್ಷೇತ್ರ. ಭಗವಂತ ಸತ್ಯ ಆದಮೇಲೆ ಅವನ ಆಟನೂ ಸತ್ಯನೇ ಅಲ್ವ. ಆದ್ದರಿಂದ ಜಗತ್ತನ್ನೇ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತು ಸತ್ಯ. ದೇವರು ಒಬ್ಬನೇ, ಅದು ಅದ್ವೈತ. ದೇವರೊಬ್ಬನೇ, ಕರೆಕ್ಟ್ ಅದು. ಅದು ಇವರು ಹೇಳ್ತಾರೆ. ಆದರೆ ಇರುವುದೆಲ್ಲವೂ ದೇವರೇ. ನಾನು ಸುತ್ತಮುತ್ತ ಇರುವಂಥ ಜಡ ಜೀವ ಎಲ್ಲವೂ ದೇವರೇ. ಅದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಅದು ಎಲ್ಲನೂ ಒಂದೇ, ಅದು ಒಪ್ಕೋತಾರೆ. ಮುಂದೆ ಜಗತ್ತು ಮಾಯೆಯಲ್ಲ, ಅವನ ಲೀಲೆಯ ತೋರ್ಪಡಿಕೆ, ಅದು ಸುಳ್ಳಲ್ಲ. ಇದು ಮೊದಲೇದು. ಜೀವಾತ್ಮ ಕೂಡ ಅನಾದಿ. ಇದು ಭಾಳ ಮುಖ್ಯವಾದದ್ದು. ಜೀವ ಪ್ರಯೋಜನ ಇಲ್ಲ ಅನ್ನೋಂಗಿಲ್ಲ. ಜೀವಾತ್ಮ ಕೂಡ ಅನಾದಿ, ಅನಂತ, ನಿತ್ಯ, ಆದರೆ ಪರಿಪೂರ್ಣ ಅಲ್ಲ. ಮನುಷ್ಯ ಪರಿಪೂರ್ಣ ಅಲ್ಲ, ಜೀವ ಪರಿಪೂರ್ಣ ಅಲ್ಲ. ಆದರೆ ಪ್ರಯಾಣದಲ್ಲಿ ಬಿದ್ದು ಹೋದ್ನ, ಅವನು ಹಾಳಾಗಿ ಹೋದ್ನ? ಇಲ್ಲ. ಅವನು ತನ್ನ ಇರೋ ಹಂತದಿಂದ ಏರಿ ಭಗವಂತನ ಕಡೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೆಲವರಿಗೆ ಒಂದೇ ಜನ್ಮದಲ್ಲಿ ಆಗ್ಬೋದು, ಕೆಲವರಿಗೆ ಎಷ್ಟೋ ಜನ್ಮಗಳಾಗ್ಬೋದು. ಭಾಗವತದಲ್ಲಿ ಒಂದು ಬರುತ್ತೆ. ನಾರದ ಬಂದರಂತೆ ಭೂಮಿಗೆ. ಒಬ್ಬ ಹುಡುಗ ಸನ್ಯಾಸಿ ಆಲದ ಮರ ಕೆಳಗೆ ಕೂತಿದ್ದಂತೆ, ತಪಸ್ಸು ಮಾಡ್ತಾ ಇದ್ದ. ನಾರದರೆ, ನೀವು ವಿಷ್ಣುವನ್ನು ಕಂಡವರಪ್ಪ, ಎಷ್ಟು ಜನ್ಮ ಇನ್ನೂ ನನಗಿದೆ ಅಂತ ಕೇಳಿದಂತೆ, ಮೋಕ್ಷ ಪಡ್ಕೋಬೇಕಾದ್ರೆ. ಅವನು ನಾರದ್ರು ಹೇಳಿದಂತೆ, ಈ ಬರದಲ್ಲಿ ಎಷ್ಟು ಎಲೆಗಳಿದ್ದಾವೋ ಅಷ್ಟು ಜನ್ಮ ಆದ ತಕ್ಷಣ ಮೋಕ್ಷ ಆಗುತ್ತೆ. ಅಯ್ಯೋ ಅಂದವನು, ಇನ್ನೂ ಇಷ್ಟ ಆಗ್ಬೇಕಾ, ಬಿಟ್ಟು ಹೋಗೇ ಅವನು, ಪ್ರಯತ್ನ ಬಿಟ್ಟು ಹೋಗ್ಬಿಟ್ಟ. ಮುಂದೆ ಬಂದರು ನಾರದರು. ಹುಣಸೆ ಮರದ ಕೆಳಗೊಬ್ಬ ಕೂತಿದ್ದ. ಅವನು, ನನಗೆಂದು ಮೋಕ್ಷ ಸ್ವಾಮಿ ಅಂತ ಕೇಳಿದ. ಅವ್ರು ಅದೇ ಹೇಳಿದರು, ಈ ಮರದಲ್ಲಿ ಎಷ್ಟು ಎಲೆಗಳಿದ್ದಾವೋ ಅಷ್ಟು ಎಳೆಗಳಾದ್ಮೇಲೆ ಹಿಂಗೆ ಮೋಕ್ಷ ಸಿಗುತ್ತೆ ಅಂತ. ಅವನು ಕುಣಿದಾಡಕ್ಕೆ ಶುರು ಮಾಡಿದ. ಅಯ್ಯೋ, ಅಂತೂ ಒಂದು ದಿವಸ ಮೋಕ್ಷ ಇದೆಯಲ್ಲ ನನಗೆ. ಇದು ಅಂದರೆ ಜೀವ ಅನಿತ್ಯ, ಅಪರಿಪೂರ್ಣ ಆದರೂ ಕೂಡ ಪೂರ್ಣತ್ವದ ಕಡೆಗೆ ಹೋಗುವಂಥ ಒಂದು ಸಾಧ್ಯತೆ ಬೆಳ್ಕೊಂಡು ಹೋಗ್ತಾರೆ. ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಜೀವನದಲ್ಲಿ ಅನುಭವಗಳನ್ನು ಪಡಿತಾ, ಇಂದ್ರಿಯಗಳ ಮೂಲಕ ಅನುಭವಗಳನ್ನು ಪಡಿತಾ ಆ ಜೀವ ಉನ್ನತಿಯನ್ನು ಪಡಿಬಹುದು, ಅವನತಿಯನ್ನು ಪಡಿಬಹುದು. ಇಂದ್ರಿಯಗಳನ್ನು ಹೇಗೆ ಬಳಸ್ಕೋತೀರಿ ಅನ್ನೋದ್ರ ಮೇಲೆ ಉನ್ನತಿ ಅವನತಿ ಆಗ್ತದೆ. ಅಂದರೆ ಜೀವಾತ್ಮ ಅನ್ನೋನು ಮೇಲಕ್ಕೆ ಹೋಗ್ತಾನೆ, ಕೆಳಗೂ ಇಳಿತಾನೆ. ಆದರೆ ಒಳ್ಳೆಯ ಆತ್ಮಗಳು ಮೇಲೆ ಹೋಗ್ತವೆ ಅಂತ. ಇನ್ನೊಂದು, ಭಗವಂತನಿಗೆ 2
ಬಿಡಿಸಲಾರದಂಥ ಪ್ರಕಾರಗಳಿದ್ದಾವೆ, ಜಡ ಮತ್ತು ಜೀವ. ಉದಾಹರಣೆ ಬಹಳ ಚಂದ ಕೊಡ್ತಾರೆ ರಾಮಾನುಜರು. ದೇಹ ಮತ್ತು ಆತ್ಮ ಇದ್ದ ಹಾಗೆ. ದೇಹ ಜಡ, ಆತ್ಮ ಚೈತನ್ಯ. ಎಲ್ಲಿವರೆಗೂ ಚೈತನ್ಯ ಇದೆಯೋ ಅಲ್ಲಿವರೆಗೂ ಇದೊಂದು ಹೆಸರಿದೆ, ಒಂದು ಆಕಾರ ಇದೆ, ಬದುಕಿದೆ, ಉಸಿರಾಡಿಸ್ತದೆ. ಚೈತನ್ಯ ಹೋದ ತಕ್ಷಣ ಅದು ಕೊರಡು, ಕಟ್ಟಿಗೆ, ಜಡ ವಸ್ತು. ಅಂದರೆ ಚೈತನ್ಯ ಜಡದೊಳಗೆ ಸೇರಿದಾಗ ಎಷ್ಟು ಮಜಾ ಇದೆ ನೋಡಿ. ಜಡ ಬಿಟ್ಟರೆ ಚೈತನ್ಯಕ್ಕೆ ಜಾಗ ಇಲ್ಲ, ಬೇಕಲ್ಲ. ಚೈತನ್ಯ ಕೆಲಸ ಮಾಡೋಕ್ಕೊಂದು ಜಾಗ ಬೇಕಲ್ಲ. ದೇಹ ಬಿಡೋಂಗಿಲ್ಲ, ದೇಹದಲ್ಲೇ ಚೈತನ್ಯ ಬರಬೇಕಾದದ್ದು. ಚೈತನ್ಯ ಇಲ್ಲದೆ ದೇಹಕ್ಕೆ ಅರ್ಥ ಇಲ್ಲ. ಅವೆರಡು ಒಂದಕ್ಕೊಂದು ಪೂರಕವಾದಂಥದ್ದು. ಇನ್ನೊಂದು, ಈ ಭಗವಂತನಿಗೆ ನಾವು ಕೆಲವು ಕಡೆ ನಿರ್ಗುಣ, ನಿರಾಕಾರ ಅಂತ ಹೇಳ್ತೀವಿ. ವಿಶಿಷ್ಟಾದ್ವೈತದಲ್ಲಿ ಭಗವಂತ ಸಗುಣ, ಸರ್ವಿಶೇಷ, ಎಲ್ಲ ಆಕಾರಗಳಿದ್ದಾವೆ, ಎಲ್ಲ ರೂಪಗಳಿದ್ದಾವೆ ಅವನಿಗೆ. ನೀವು ಯಾವ ರೂಪದಲ್ಲಿ ಪೂಜೆ ಮಾಡ್ತೀರೋ ಮಾಡಿ, ಆದರೆ ಸಗುಣ ಅವನು, ನಮಗೆಲ್ಲ ಅನುಕೂಲ ಆಗೋದು ಅದು. ಭಗವಂತ ನಿರಾಕಾರ ಅಂದರೆ ನಾನು ಪೂಜೆ ಮಾಡೋಕ್ಕೆ ಆಗಲ್ಲ. ಹೆಂಗೆ ಮಾಡಿದ್ರೆ ಯಾವ ಪೂಜೆ ಬೇಕು? ಕಣ್ಣು ಮುಂದೊಂದು ಮಾದರಿ ಬೇಕು ನಮಗೆ. ನಾವು ಕೊನೆಗೆ ಎಷ್ಟು ಕಣ್ಣು ಮುಂದೊಂದು ಮಾದರಿ ಬೇಕೇ ಬೇಕಲ್ಲ ನಮಗೆ. ಅದಕ್ಕೆ ಭಗವಂತಗೆ ಪೂಜೆ ಮಾಡೋದಕ್ಕೆ ಆಕಾರ ಇದೆ. ಅನಂತ ರೂಪಗಳನ್ನು ಭಗವಂತ ಪಡ್ಕೊಳ್ಬಲ್ಲ, ಸವಿಶೇಷ ಭಗವಂತ ಅಂತ ಹೆಸರು ಕೊಟ್ಟರು. ವಿಶೇಷವಾದಂಥ ಆಕಾರಗಳನ್ನು ತಗೊಳ್ಳುವಂಥ ಭಗವಂತ ಅವನು. ಲಕ್ಷ್ಮಿ ಜಗತ್ತಿನ ತಾಯಿ. ದ್ವೈತ ಅದ್ವೈತ ಡಿಫರೆನ್ಸ್ ಬರೋದಲ್ಲಿ, ಅಲ್ಲಿ ಲಕ್ಷ್ಮಿ ಬಗ್ಗೆ ಮಾತು ಬರೋಲ್ಲ. ಭಗವಂತ ನಿರಾಕಾರ, ನಿರ್ಗುಣ ಅಂತ ಬರ್ತದೆ. ಇಲ್ಲಿ ಹಾಗಲ್ಲ, ಸವಿಶೇಷ. ಅವನ ಹೆಂಡತಿ ಜೊತೆಗೆ ಇರಬೇಕಾದವನು, ಲಕ್ಷ್ಮಿ ಜೊತೆಗೆ ಇರಬೇಕಾದದ್ದು. ಜೀವಿಗಳಿಗೆ ಏನು ಬೇಕು ಅನ್ನೋದನ್ನು ನಾರಾಯಣನ ತಿಳಿಸೋಳು ಲಕ್ಷ್ಮಿ. ಇದು ಒಂಥರ ಕ್ರೂಡ್, ವೆರಿ ಕ್ರೂಡ್ ಎಕ್ಸಾಂಪಲ್. ಬಾಸ್ ಭೇಟಿ ಆಗ್ಬೇಕಾದ್ರೆ ಸೆಕ್ರೆಟರಿ ಮೂಲಕನೇ ಹೋಗ್ಬೇಕು ನೀವು. ಸೆಕ್ರೆಟರಿ ಪ್ರೆಸೆಂಟ್ ಮಾಡಿದ್ರೆ ತಾನೇ ಬಾಸಿಗೆ ಗೊತ್ತಾಗೋದು. ಹಾಗೆ ಲಕ್ಷ್ಮಿ ಹೇಳೋದು ಹೊರತು ನಾರಾಯಣ ಏನೂ ಮಾಡಲ್ಲ. ಅದಕ್ಕೆ ನಮ್ಮ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಾಮ್ ಅಂತೀವಿ ನಾವು. ನಾರಾಯಣ ಲಕ್ಷ್ಮೀ ಪ್ರೀತ್ಯರ್ಥಾಮ್ ಅನ್ನಲ್ಲ. ಫಸ್ಟ್ ಎಂಟ್ರಿ ಲಕ್ಷ್ಮಿ, ಆಕೆನೇ ರಿಪೋರ್ಟ್ ಕೊಡೋದು. ಇಂಥ ಡಿಸೈರಬಲ್, ನಾಟ್ ಡಿಸೈರಬಲ್ ಅಂತ ಹೇಳ್ತಾಳೆ. ಅದಕ್ಕೆ ಲಕ್ಷ್ಮೀನೇ ಕೊಡೋದ್ರಿಂದ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಗೆ ಬಹಳ ಪ್ರಾಶಸ್ತ್ಯ ಇದೆ. ಇನ್ನೊಂದು ದೊಡ್ಡ ತತ್ವ ಇರೋದಂದರೆ 3 ಥರದ ಆತ್ಮಗಳಿದ್ದಾವೆ ಅಂತ ಹೇಳ್ತಾರೆ ರಾಮಾನುಜಾಚಾರ್ಯ. ಒಂದು ನಿತ್ಯ ಆತ್ಮ, ಮುಕ್ತ ಆತ್ಮ ಮತ್ತು ಬದ್ಧ ಆತ್ಮ ಅಂತ. ನಿತ್ಯ ಆತ್ಮಗಳು ಯಾವಾಗಲೂ ಸಂತೋಷದಲ್ಲೇ ಇರುವಂಥವರು, ಸ್ವತಂತ್ರವಾಗಿರ್ತಾರೆ, ವೈಕುಂಠದಲ್ಲಿ ಭಗವಂತನ ಹತ್ತಿರನೇ ಇರುವಂಥ ನಿತ್ಯಾತ್ಮಗಳು. ಈ ಎರಡನೇದಿದೆಯಲ್ಲ, ಮುಕ್ತಾತ್ಮರು ಸಂಸಾರ ಬಂಧನದಲ್ಲಿದ್ದರೂ ಕೂಡ ಒಳ್ಳೆಯ ಅನುಭವಗಳನ್ನು ಆರಿಸ್ಕೋತಾರೆ. ಎಷ್ಟು ಚೆಂದ ನೋಡಿ. ಒಳ್ಳೆಯ ಅನುಭವಗಳನ್ನ ಆರಿಸ್ಕೊಂಡು ಹಂತವಾಗಿ ಮೇಲೆ ಏರ್ಕೊಂಡು ಹೋಗ್ತಾರೆ. ಹೋಗಿ ಜನ್ಮಾಂತರದಲ್ಲಿ ಹೋಗಿ ಮೋಕ್ಷ ಆದ ನಂತರ ಭಗವಂತನ ಸಾನ್ನಿಧ್ಯಕ್ಕೆ ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದಷ್ಟೇ, ಭಗವಂತನ ಸಾನ್ನಿಧ್ಯಕ್ಕೆ ಬರ್ತಾರೆ, ಭಗವಂತನಲ್ಲಿ ಸೇರಿಕೊಳ್ಳೋದಿಲ್ಲ. ಶಂಕರ ಸಿದ್ಧಾಂತದಲ್ಲಿ ಬೇರೆ, ನಾನೇ ಬ್ರಹ್ಮ ಆಗಿಬಿಡ್ತೇನೆ, ನಾನು ಭಗವಂತನ ಅಂಶ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ನಾನು ಆ ದೇವರಲ್ಲಿ ಸೇರ್ಕೊಂಡ್ಬಿಡ್ತೇನೆ, ಅದರದ್ದೇ ಒಂದು ಅಂಶ, ಆದ್ದರಿಂದ ಅಲ್ಲೇ ಸೇರ್ಕೊಂಡ್ಬಿಡ್ತೇನೆ ಅಂತ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಮತ್ತು ಮಧ್ವ ಸಂಪ್ರದಾಯದಲ್ಲಿ ಜೀವಾತ್ಮ ಎಂದೂ ಪರಮಾತ್ಮ ಜೊತೆಗೆ ಸೇರಿಕೊಳ್ಳಲ್ಲ. ಹತ್ತಿರ ಹೋಗ್ಬೋದು, ಸಾರೂಪ್ಯ ಸಾನ್ನಿಧ್ಯ ಆಗ್ಬೋದು, ಹೊರತಾಗಿ ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ನಿನ್ನೆ ಹೇಳಿದ ಹಾಗೆ, ಅಕ್ಕಸಾಲಿಗ ಚಿನ್ನದ ಆಭರಣ ಮಾಡಿದವನು ಅಕ್ಕಸಾಲಿಗ, ಆದದ್ದು ಚಿನ್ನದ ಆಭರಣನೇ ಅಕ್ಕಸಾಲಿಗ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೃಷ್ಟಿಯನ್ನು ಮಾಡಿದಂಥ ಭಗವಂತ, ಸೃಷ್ಟಿ ಅವನ ಆಟವೇ ಆಯಿತು ಹೊರತಾಗಿ ಅದೇ ಭಗವಂತ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವಾತ್ಮಗಳು ಮೋಕ್ಷ ಪಡೆದರೂ ಕೂಡ ಭಗವಂತನ ಸಾನ್ನಿಧ್ಯದಲ್ಲಿರ್ತಾ ಹೊರತಾಗಿ ಅವನಲ್ಲಿ ಸೇರ್ಕೊಳ್ಳೋದಿಲ್ಲ, ಅವನಲ್ಲಿ ಒಂದು ಆಗೋದಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಪ್ರತ್ಯೇಕತೆಯನ್ನು ಕಳ್ಕೊಳ್ಳಲ್ಲ, ಅದೇ ವಿಶಿಷ್ಟಾದ್ವೈತ. ಮುಕ್ತಿಗೆ 2 ಬೇಕಾದದ್ದು, ಭಕ್ತಿ ಮತ್ತು ಸಮರ್ಪಣೆ. ಅತ್ಯಂತಕವಾದ ಭಕ್ತಿ ಇರಬೇಕು, ಸಂಪೂರ್ಣ ಸರ್ವಾರ್ಪಣೆ ಇದ್ದರೆ ಮಾತ್ರ ಒಬ್ಬ ಶ್ರೀವೈಷ್ಣವ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹಾಗೆ ಮಾಡಿದಂಥ ಪರಂಪರೆಯನ್ನು ಬೆಳೆಸ್ಕೊಂಬಂದರು. ಮುಂದೆ ಸಾಕಷ್ಟು ಜನ ಗುರುಗಳಾದರು. ಈಗಾದರೂ ಶ್ರೀವೈಷ್ಣವ ಪರಂಪರೆ ನಡ್ಕೊಂಡು ಹೋಗಿದೆ. ಭಾಳ ಮುಖ್ಯವಾಗಿ ಹೇಳಬೇಕಾದದ್ದಂದರೆ, ಸಾಮಾನ್ಯವಾಗಿ ಹೇಳೋದಾದರೆ ಅದ್ವೈತ ಮತ್ತು ದ್ವೈತಗಳು ಬಹಳಷ್ಟು ಮಟ್ಟಿಗೆ ಬ್ರಾಹ್ಮಣದಲ್ಲೇ ಉಳಿದದ್ದು, ಬ್ರಾಹ್ಮಣರ ಪರಂಪರೆಯಲ್ಲಿ ಉಳಿದದ್ದು. ಶ್ರೀವೈಷ್ಣವ ಪರಂಪರೆ ಮಾತ್ರ ಬ್ರಾಹ್ಮಣ್ಯವನ್ನು ದಾಟಿ ಹೋದದ್ದು. ನಾನು ರಾಜಸ್ಥಾನದಲ್ಲಿ ನೋಡಿದ್ದೇನೆ. ಅವರು ವ್ಯವಹಾರದಲ್ಲಿ ನೇಕಾರರು, ಎಲ್ಲ ಬೇರೆ ಬೇರೆ ಜಾತಿಯವರಿದ್ದಾರೆ. ಅವರೆಲ್ಲರೂ ಶ್ರೀವೈಷ್ಣವ ಪಂಥಕ್ಕೆ ಸೇರಿದವರು, ಎಲ್ಲರೂ ನಾಮ ಹಾಕ್ಕೋತಾರೆ, ಪೂಜೆ ಮಾಡ್ತಾರೆ, ರಾಮಾನುಜನ ಪೂಜೆ ಮಾಡ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ ಅವರಿಗೆ, ನಾನು ಹೇಳ್ತಾ ಇದ್ದೆ, ಇಲ್ಕಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಸೀರೆ ನೇಯೋದು,
ನನಗೆ ಗೊತ್ತು ನೋಡಿದ್ರು, ನಾನು ನಮ್ಮ ಅಂಗಡಿಗೆ ಬಂದುಬಿಡಿ ಸರ್ ನಾವು ಕರ್ಕೊಂಡು ಹೋಗ್ತೀವಿ ಅಂದರು. ಗೊತ್ತಿರೋರಿದ್ರೆ ಜಾಸ್ತಿ ಟೋಪಿಗೆ ಹಾಕೋಲ್ಲ ಅಂತ ಒಂದಷ್ಟು ನಂಬಿಕೆ. ಕರ್ಕೊಂಡು ಹೋದರು. ಅವರು ತಮ್ಮ ಅಂಗಡಿ ಕರ್ಕೊಂಡು ನೇಯ್ತಾರಲ್ಲ ಅಲ್ಲೇ ಕರ್ಕೊಂಡು ಹೋದರು, ತೋರಿಸಿದ್ರು. ಎಲ್ಲರೂ ಹಣೆಗೆ ನಾಮ ಹಾಕ್ಕೊಂಡಿದ್ದಾರೆ. ಬಂದು ನನಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿ, ಸರ್ ನೀವು ರಾಮಾನುಜಾಚಾರ್ಯ ಬಗ್ಗೆ ಹೇಳಿದ್ದು ಭಾಳ ಚೆನ್ನಾಗಿತ್ತು ಸರ್, ಕೇಳಿದ್ವಿ ಸರ್. ನೀವ್ಯಾಕೆ ಕೇಳ್ಕೊಂಡ್ರಿ ಸರ್? ನಾವು ಅದೇ ಪಂಥದವರು ಸರ್ ಅಂದರು. ನೇಕಾರರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಕರ್ಕೊಂಡು ಹೋದರು. ಅಲ್ಲೊಂದು ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ನೀವು ಹೋದ್ರೆ ಎಲ್ಕಲ್ಲಿಗೆ ಹೋದ್ರೆ ನೋಡ್ಕೊಂಬನ್ನಿ. ಹಾಸ್ಪಿಟ್ಲು ಅವರೇ ಕಟ್ಟಿದ್ದು. ಅವರೆಲ್ಲ ನೇಕಾರೆಲ್ಲ ಸೇರ್ಕೊಂಡು ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ. ಎಂಟ್ರೆನ್ಸಿಗೆ ರಾಮಾನುಜಾಚಾರ್ಯ ವಿಗ್ರಹ ಇಟ್ಟಿದ್ದಾರೆ, ಮಾರ್ಬಲ್ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಅದ್ಭುತವಾದ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಅವರೇ ನಮ್ಮ ಸ್ಫೂರ್ತಿ ಅಂತ. ನನಗಿದು ಆಶ್ಚರ್ಯ. ಅದೇ ಸೀಮೋಲ್ಲಂಘನ ಅಂದದ್ದು. ನಾವು ಯಾವುದೂ ಮಿತಿಗಳನ್ನು ಹಾಕ್ಕೊಳ್ಳಾರದೆ ದಾಟಿದಾಗ ಸರ್ವಕಾಲಕ್ಕೂ ಸಲ್ಲುವಂಥವ್ರಾಗ್ತೀವಿ ಅಂತ ಅನ್ನುವಂಥದ್ದಿಗೆ ರಾಮಾನುಜಾಚಾರ್ಯರ ಚಿಂತನೆ ತುಂಬ ದೊಡ್ಡದು. ನನ್ನ ತಿಳುವಳಿಕೆ ಕಮ್ಮಿ, ಓದಿನ ಹರಹು ಇಲ್ಲ, ಆಳ ಅಂತೂ ಇಲ್ಲ. ತಿಳುವಳಿಕೆಗೆ ಬಂದದ್ದನ್ನು ಒಂದಿಷ್ಟು ಇಟ್ಕೊಂಡು ಬಂದು ಹೇಳೋಣ ಅಂತ ಬಂದಿದ್ದೆ. ಅದು 3 ದಿವಸದಲ್ಲಿ ಹೇಳೋದು ಸ್ವಲ್ಪ ಕಷ್ಟ. ಆದಷ್ಟು ಮಟ್ಟಿಗೆ ಅದು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಒಂದು ನೆನಪಲ್ಲಿ ಉಳಿದ್ರೆ ಸಾಕು. 3 ದಿವಸದಲ್ಲಿ ಹೇಳಿದ್ರೊಳಗೆ ಎಲ್ಲಿವರೆಗೂ ನಾವು ಚೌಕಟ್ಟಲ್ಲೇ ಬದುಕ್ತೀವೋ ನಮ್ಮ ವ್ಯಕ್ತಿತ್ವ ವಿಸ್ತಾರ ಆಗೋದಿಲ್ಲ. ಯಾವಾಗ ಚೌಕಟ್ಟನ್ನು ದಾಟಿ ಹೋಗ್ತೇವೋ ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲರಿಗೂ ಸಲ್ತೇವೆ, ಎಲ್ಲರಿಗೂ ಪ್ರಿಯರಾಗ್ತೇವೆ, ಎಲ್ಲರಿಗೂ ಸಂತೋಷ ಕೊಡ್ತೇವೆ. ಅದು ರಾಮಾನುಜಾಚಾರ್ಯರ ಜೀವನ ಸಂಗೀತ ಬಹಳ ಮುಖ್ಯ. ಅದು ನಾನು ಹೈದರಾಬಾದಿಗೆ ಹೋದಾಗ ಈ ನಾಗಾರ್ಜುನ ಕಂಪನಿ ಅಂತಿದೆ. ಹೆಂಗೆ ತಿಳುವಳಿಕೆ ಬಂದುಬಿಡ್ತಾವೆ ಸರ್ ಒಂದೊಂದು ಸಲ. ನಾಗಾರ್ಜುನ ದೊಡ್ಡ ಕಂಪನಿ, ಕನ್ಸ್ಟ್ರಕ್ಷನ್ ಕಂಪನಿ. ಅವ್ರ ಮನೆ ಕರ್ಕೊಂಡು ಹೋಗಿದ್ರು. ಅವರು ಡೈನಿಂಗ್ ಹಾಲೇ ಈ ಹಾಲಿನ ಅರ್ಧ ಇರಬೇಕದು. ಆ ಮನೆ ಅರಮನೆಯವು. ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ವಿ. ಅಲ್ಲಿ ಗೋಡೆಯಲ್ಲಿ ಅಕ್ವೇರಿಯಂ ಮಾಡ್ತಾರೆ ಗೊತ್ತಲ್ಲ, ಮೀನು ಸಾಕ್ತಾರಲ್ಲ. ಅದು ಸಣ್ಣ ಸಣ್ಣ ಇಟ್ಟಿರ್ತೀವಲ್ಲ ಮನೆಯಲ್ಲೆಲ್ಲ ಮೀನು ಹಾಕ್ಕೊಂಡು. ಹಾಗಲ್ಲ ಅದು. ಇಡೀ ಗೋಡೆ, ಈ ಗೋಡೆಯಿಂದ ಆ ಗೋಡೆವರೆಗೂ ಒಂದು 5 ಅಡಿ ಕಟ್ಬಿಟ್ಟಿದ್ದಾರೆ, ಗ್ಲಾಸ್ ಹಾಕಿದ್ದಾರೆ ಪೂರ್ತಿ. ಅಂದರೆ 25 ಅಡಿ ಮತ್ತು 5 ಅಡಿ ಗ್ಯಾಪ್ ಹಿಂಗೆ. ಇಷ್ಟು ದೊಡ್ಡ ದೊಡ್ಡ ಮೀನು. ಏನು ರೀ ಇವು ಶಾರ್ಕೋ ಏನೋ ಅಂತ ಕೇಳಿದೆ. ಇಲ್ಲ ಸಾಮಾನ್ಯ ಮೀನೇ ಅಂದರು. ಮತ್ತು ಇಷ್ಟು ದೊಡ್ಡ ಆಗಿದ್ದಾವಲ್ಲ ಅಂತ. ನಮಗೆ ಗೊತ್ತಿಲ್ಲ ಸರ್, ತಣ್ಣಾಗಿ ಇಷ್ಟೇ ಇತ್ತು, ದೊಡ್ಡದಾಗಿದ್ದಾವೆ. ಅವ್ನು ಸಾಕವನಿದ್ದ. ಅವ್ನು ಕೇಳಿದೆ ಇದು ಏನು ಹಾಕ್ತಿಪ್ಪ ವಿಶೇಷ ಹಾಕ್ತಿ ದೊಡ್ಡ? ಏನಿಲ್ಲ ಸರ್, ಅವಕ್ಕೆ ಓಡಾಡೋಕ್ಕೆ ಜಾಗ ಸಿಕ್ಕರೆ ದೊಡ್ಡದಾಗ್ತವೆ ಅಂದ. ಎಂಥ ತಿಳುವಳಿಕೆ ಬಂದು ಗೊತ್ತಾ ನಮಗೆ ಅಲ್ವಾ? ನಾವು ಹಾಗೆ ಅಲ್ವಾ? ಇಷ್ಟರಲ್ಲೇ ಕೂತ್ರೆ ನಾವು ಇಷ್ಟೇ ಇರ್ತೀವಿ. ಮನಸ್ಸು ವಿಸ್ತಾರ ಆದ ನಾವು ದೊಡ್ಡವರಾಗ್ತೀವಿ. ಆದ್ದರಿಂದ ನಾವು ದೊಡ್ಡವರಾಗಬೇಕಾದ್ರೆ ಮನಸ್ಸನ್ನು ವಿಸ್ತಾರ ಮಾಡ್ಕೋಬೇಕು. ಆಗ ನೆನೆಸ್ಕೋಬೇಕು 1000 ವರ್ಷಗಳ ಹಿಂದೆ ಆ ಮನುಷ್ಯ ಚಿಂತನೆ ಮಾಡಿದ್ದು, ಬಂಧಗಳನ್ನು ದಾಟಿ ಸೀಮೋಲ್ಲಂಘನ ಮಾಡಿದ್ದು ನನ್ನ ಮನಸ್ಸಿಗೆ ತುಂಬ ಹಿಡಿದದ್ದು. ಅದೊಂದು ಉಳಿದ್ರೆ ಸಾಕು ನಮ್ಮ ಮನಸ್ಸಲ್ಲಿ. ನಮಸ್ಕಾರ.